ಸದ್ಯದಲ್ಲಿ ಭಾಳ ಸೌಂಡ್ ಮಾಡ್ತಿರೋಂಥ ಒಂದು ಕ್ಯಾಫೆ, ಸಿಲಾದ ಗಾರ್ಡನ್ ಕೆಫೆ, ಮಲ್ಲೇಶ್ವರಂ HSRಗೆ ಹೋದರೆ ಸೊ ನಿಮ್ಮದೇ ಸೌಂಡ್ ಬರ್ತಿದೆ. ಸಿಲಾ ಅಂತಂದರೆ ಸರಿಯಾದ ದಾರಿ, ಸೊ ದ ರೈಟ್ ವೇ ಅಂತ ಅರ್ಥ ಪ್ರಾಕೃತನಲ್ಲಿ. ಒಂದು ಕೆಫೆ ಸ್ಟಾರ್ಟ್ ಮಾಡಬೇಕು ಅಂತ ಐ ಥಿಂಕ್ 90% ಆಫ್ ದ ವುಮೆನ್ಗೆ ಇಂಟ್ರೆಸ್ಟ್ ಇರುತ್ತೆ. ಹೌ ಡು ಯು ಡೆವಲಪ್ ದ್ಯಾಟ್? ಈಗ ಇನ್ಸ್ಟಾಗ್ರಾಮ್ ಯಾವ ಥರ ನೀವು ಗ್ರೋ ಮಾಡಿದೆ, ಮಾರ್ಕೆಟಿಂಗ್ ಯಾವ ಥರ ಮಾಡಿದ್ರಿ ನಿಮ್ಮ ಕೆಫೆಗೆ ನೀವು? ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಅ ವೆರಿ ಪವರ್ಫುಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ನ ಎವ್ರಿ ಮಂತ್ 3.2 crores ಜನ ವಿಸಿಟ್ ಮಾಡ್ತಾರೆ. 3.2 crores? ಎಸ್, ಔಟ್ ಆಫ್ ದೆಮ್ 1.8 ಆರ್ ಬ್ಯಾಂಗ್ಳೂರಿಯನ್ಸ್. ಕೆಫೆ ಬಿಸ್ನೆಸ್ ಮಾಡೋದಾದ್ರೆ ಲೊಕೇಶನ್ ವೈಸ್ ನೋಡ್ಕೊಂಡು ಬಿಸ್ನೆಸ್ ಮಾಡಬೇಕಾ, ಇಲ್ಲ ಕಾನ್ಸೆಪ್ಟ್ ನೋಡಿ ಡೆವಲಪ್ ಮಾಡಬೇಕಾ? ಎರಡು, ಫಾರ್ ಮೀ ಬೋತ್. ಓಕೆ. ಈಗ ಒಂದು ಏರಿಯಾ ಚೂಸ್ ಮಾಡ್ತೀರಾ ಅಂದರೆ ಆ ಏರಿಯಾಗೆ ಯಾವ್ಯಾವ ಅಡ್ಜಸೆಂಟ್ ಏರಿಯಾದ ಆಕ್ಸೆಸಿಬಿಲಿಟಿ ಇದೆ. ಈಗ ಮೇ ಬಿ ಮೆಟ್ರೋ ಲೈನ್ ಇರ್ಬೋದು, ಅಥವಾ ಟ್ರಾಫಿಕ್ ಕಡಿಮೆ ವೇಸ್ ಇರ್ಬೋದು, ನೈಸ್ ರೋಡ್ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಈ ಥರ ಎಲ್ಲ ಎಲ್ಲಿ ಆಕ್ಸೆಸಿಬಿಲಿಟಿ ಈಸಿ ಇದೆ ಅದನ್ನ ನೋಡ್ಕೊಂಡು ಮಾಡಿದ್ರೆ ಥಿಂಕ್ ಜಾಗ ಯಾವ ಥರ ಹುಡುಕಿದ್ರಿ, ಯಾವ ಥರ ಚಾಲೆಂಜ್ ಮಾಡಿದ್ರು. ಮಲ್ಲೇಶ್ವರಂನೇ ಯಾಕೆ ತೊಗೊಂಡ್ರಿ? ಅದು ವೆರಿ ಎಕ್ಸ್ಪೆನ್ಸಿವ್ ಪ್ಲೇಸ್ನ. ಸೊ ಅದ್ರ ಬಗ್ಗೆ ಸ್ವಲ್ಪ ಸ್ಟ್ರಗಲ್ ಬಗ್ಗೆ ನಮ್ಗೆ ಹೇಳ್ತೀರಾ? ಮಲ್ಲೇಶ್ವರಂ ಯಾಕೆ ತೊಗೊಂಡ್ವಿ ಅಂತಂದರೆ ಐ ವಾಸ್ ಬಾರ್ನ್ ಇನ್ ಮಲ್ಲೇಶ್ವರಂ. ನಿಮ್ಮದು 2 USP ನನಗೆ ಮಾತಾಡ್ತಿದ್ದ ಜನ ಏನಂದರೆ, ಒಂದು ಟೇಸ್ಟಿ ಫುಡ್ಡು, ಇನ್ನೊಂದು ಜಾಮ್. ಮ್ಯೂಸಿಕ್ ಅನ್ನೋದು ಎಲ್ಲರಿಗೂ, ಯಾರು ಬೇಕಾರೋ ಹಾಡ್ತಾರೆ, ಯಾರಿಗೆ ಬೇಕಾರೋ ಅದು ವೈಬ್ ಆಗುತ್ತೆ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಾಗಿ ಜಾಮಿಂಗ್ ಅಂತ ಸ್ಟಾರ್ಟ್ ಮಾಡಲಿಲ್ಲ. ನಾನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಸಣ್ಣ ಸ್ಟೇಜ್ ಮಾಡಿದ್ವಿ, ಲೈವ್ ಇವೆಂಟ್ಸ್ ಮಾಡೋಣ, ಲೈವ್ ಕಾನ್ಸರ್ಟ್ಸ್ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ವಿ. ಸ್ಲೋಲಿ ನಮಗೇನಾಯಿತು, ದೊಡ್ಡವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. 90s 80s ಈ ಏಜ್ ಗ್ರೂಪ್ ಅವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಕ್ಳನ್ನ ಕರ್ಕೊಂಬರ್ತಾರೆ, ಒಂದ್ಸಲ ಮೊಮ್ಮಕ್ಳನ್ನ ಕರ್ಕೊಂಬರ್ತಾರೆ, ಅವರು ಮೊಮ್ಮಕ್ಕಳು ಒಟ್ಟಿಗೆ ಡ್ಯಾನ್ಸ್ ಮಾಡೋದು. ಸೊ ಈ ಗ್ಯಾಪ್ ಏನಿತ್ತಲ್ಲ, ಇದನ್ನು ನಾವು ಫಿಲ್ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ವಿ. ಇಟ್ ವರ್ಕ್. ಕ್ಯಾಫೆ ನಡ್ಸೋಕ್ಕೆ ಮೇಜರ್ ಬೇಕಾಗಿರೋ ಇನ್ವೆಂಟ್ರಿ ಜೊತೆಗೆ ಆಪರೇಷನಲ್ ನಾಲೆಜ್ ಕೂಡ ಬೇಕು. ಸೊ ಈ ಆಪರೇಷನಲ್ ಚಾಲೆಂಜಸ್ ಯಾವ ಥರ ಬಂತು, ನೀವು ಯಾವ ಥರ ಫೇಸ್ ಮಾಡಿದ್ರೆ ಅದನ್ನು? ಡೇ ಒನ್ನಿಂದನೇ ಇವೆಲ್ಲ ನಮ್ಮ ಹತ್ರ ಇತ್ತು ಅಂತಿಲ್ಲ, ಕಲ್ತ್ಕೊಂಡು ವಿ ಹ್ಯಾವ್ ಶೇಪ್ಡ್ ಆರ್ ಸೆಲ್ಫ್. ನಾನು ನೋಡಿದೆ ನೀವು ಕೊರಗಜ್ಜ ಇವ್ರನ್ನ ಭಾಳ ಪೂಜೆ ಮಾಡ್ತೀರಾ. ಹೌದು. ಆ್ಯಕ್ಚುಲಿ ನಾನು ಮೈಸೂರಲ್ಲಿ ಹೋಗೋದು, ಮೈಸೂರಲ್ಲಿ ನಮ್ಮ ಮನೆ ಇರೋದು. ಸೊ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಕೊರಗಜ್ಜ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗೋದು. ಆ್ಯಕ್ಚುಲಿ ನನಗೊಂದು ಅನುಭವ ಆಗೈತೆ ಏನಂದರೆ, ಅಲ್ಲಿ ಹೊಂಬಾಳೆ ಇಡ್ತಾರಲ್ಲ, ಹೊಂಬಾಳೆ ರೈಟ್. ಸೊ ಏನಾಯಿತು, ಒಂದಿನ ನಂದು ಈ ಪಾಡ್ಕಾಸ್ಟ್ ಮಾಡಬೇಕು ಬೇಡ ಬಿಸ್ನೆಸ್ ಮಾಡ್ಬೇಕು ಅಂತ ನಾನು ಮುಂದೆ ಹೋಗಿದ್ದಾಗ ಕೇಳಿದೆ, ಸ್ವಾಮಿ ಈ ಥರ ನಾನು ಮಾಡ್ಬೇಕಂತ ಏನು ಮಾಡೋದು, ಏನೋ ದಾರಿ ಸಿಗ್ತದೆ ಅಂದಾಗ ನನಗೆ ಆ ಹೊಂಬಾಳೆ ಕೆಳಗೆ ಬಿತ್ತು. ಇಲ್ಲ ನೀನು ಬಿಸ್ನೆಸ್ ಮಾಡು, ನಿಂಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದಾಗ ಓಕೆ, ಆಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತೀರಾ ದ ಮಾರ್ಕೆಟಿಂಗ್ ಮನೆ ಶೋ ಪಾಡ್ಕಾಸ್ಟ್. ಬೆಂಗಳೂರಿಂದ ಬೇರೆ ಬೇರೆ ಊರುಗಳಿಂದ ಬಂದು ಬೇರೆ ಬೇರೆ ಭಾಷೆ ಕಲಿತು ಈ ಪ್ಲೇಸಿಗೆ ಹ್ಯಾಂಗ್ ಔಟ್ ಮಾಡಕ್ ಬರ್ತಾರೆ. ಈ ಕ್ಯಾಫೆ ಹೆಸರು ಬಂದು ಸಿಲಾ ದ ಗಾರ್ಡನ್ ಕೆಫೆ ಅಂತ. ನಾನು ಹೇಳ್ತಿರೋದು ಜಾಗ ಬಂದು ಸಿಲಾ ದ ಗಾರ್ಡನ್ ಕೆಫೆ. ಇದು ಒಂದು ಕಾಫಿ ಶಾಪ್ ಅಲ್ಲ, ಅವರು ಒಂದು ಕೆಫೆ ಅಲ್ಲ. ಇಲ್ಲಿ ಹಲವಾರು ಕಾನ್ವರ್ಸೇಷನ್ ಮತ್ತು ಮ್ಯೂಸಿಕ್ ಜಾಮಿಂಗ್ ಸೆಷನ್ ಕೂಡ ನಡೆಯುತ್ತೆ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಸಹನಾ ಸುಧಾಕರ್, ಫೌಂಡರ್ ಆಫ್ ಸಿಲಾ ದ ಗಾರ್ಡನ್ ಕೆಫೆ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಅವರು ನಮಗೆ ಒಂದು ಕ್ಯಾಫೆ ಬಿಸ್ನೆಸ್ ಯಾವ ತರ ಸ್ಟಾರ್ಟ್ ಮಾಡಬೇಕು, ಯಾವ ತರ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸಹನವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಸೊ ಸದ್ಯದಲ್ಲಿ ಭಾಳ ಸೌಂಡ್ ಮಾಡ್ತಿರೋಂಥ ಒಂದು ಕ್ಯಾಫೆ, ಸಿಲಾದ ಗಾರ್ಡನ್ ಕೆಫೆ, ಮಲ್ಲೇಶ್ವರಂ HSRಗೆ ಹೋದರೆ ಸೊ ನಿಮ್ಮದೇ ಸೌಂಡ್ ಬರ್ತಿದೆ. ಸೊ ಈ ಒಂದು ಕ್ಯಾಫೆ ಸ್ಟಾರ್ಟ್ ಮಾಡ್ಬೇಕನ್ನೋ ಕಾನ್ಸೆಪ್ಟು ಯಾಕೆ ಬಂತು, ಆ್ಯಂಡ್ ಸಿಲಾ ಅಂದರೆ ಏನು, ಅದು ದಯವಿಟ್ಟು ನಮಗೆ ಪರಿಚಯ ಮಾಡಿಕೊಡ್ತೀರಾ? ಪ್ಲೆಷರ್ ಬೀಯಿಂಗ್ ಹಿಯರ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಆ್ಯಂಡ್ ನೀವು ಹೇಳಿದ್ರಿ ವೈರಲ್ ಆಗಿದೆ, ಅದೆಲ್ಲ ಅಫ್ಕೋರ್ಸ್ ಜನರಿಂದನೇ ಆಗಿರೋದು. ಆ್ಯಂಡ್ ಸಿಲಾ ಅಂತಂದರೆ ಸರಿಯಾದ ದಾರಿ, ಸೊ ದ ರೈಟ್ ವೇ ಅಂತ ಅರ್ಥ ಪ್ರಾಕೃತನಲ್ಲಿ. ಒಂದು ಕೆಫೆ ಸ್ಟಾರ್ಟ್ ಮಾಡಬೇಕು ಅಂತ ಐ ಥಿಂಕ್ 90% ಆಫ್ ದ ವುಮೆನ್ಗೆ ಇಂಟ್ರೆಸ್ಟ್ ಇರುತ್ತೆ, ಚೈಲ್ಡ್ಹುಡ್ ಡ್ರೀಮ್ ಇರುತ್ತೆ. ಒಂದು ಕೆಫೆ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಫ್ಯಾಷನ್ ಸ್ಟುಡಿಯೋ ಮಾಡಬೇಕು ಅನ್ನೋದಿರುತ್ತೆ. ಹಾಗೆ ನನಗೂ ಫಸ್ಟಿಂದನೇ ಒಂದು ಕೆಫೆ ಸ್ಟಾರ್ಟ್ ಮಾಡಬೇಕು, ಫುಡ್ ಬಿಸ್ನೆಸ್ ಮಾಡಬೇಕು ಅನ್ನೋದಿತ್ತು. ಬಟ್ ಹಾಗೆ ಸ್ವಲ್ಪ ದೊಡ್ಡವ್ರು ಆಗ್ತಾ 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 ವಿಲ್ ಸ್ಟಾರ್ಟ್ ಥಿಂಕಿಂಗ್ ಮೋರ್ ಡೀಪ್ ಇನ್ ಟು ಇಟ್. ಮೆಡಿಕಲ್ ಮುಗಿಸ್ದೆ. ಮೆಡಿಕಲ್ ಮಾಡುವಾಗ ಐ ಫೆಲ್ಟ್ ಸಮ್ವೇರ್ ಐ ಶುಡ್ ಇನ್ಕ್ಲೂಡ್ ಸಮಥಿಂಗ್, ಸಮ್ ಅಡಿಷನ್ ಆಫ್ ಹೆಲ್ತ್ ಅಥವಾ ಬೆನಿಫಿಟ್ಸು, ವೆಲ್ ಬೀಯಿಂಗ್ನ ಇನ್ಕ್ಲೂಡ್ ಮಾಡಬೇಕು ಅನಿಸ್ತು. ನೆಕ್ಸ್ಟ್ ನಾನೇ ಪರ್ಸ್ನಲಿ ಬೀಯಿಂಗ್ ಅ ಬುಕ್ ಲವರ್, ನನಗೆ ಲೈಬ್ರರಿ ಇರಬೇಕು ಅಂತ ಅನಿಸ್ತು.
ಐ ಆನ್ ಆರ್ಟಿಸ್ಟು, ಅಂದರೆ ಕ್ಲಾಸಿಕಲ್ ಡ್ಯಾನ್ಸರ್. ಸೊ ಎಲ್ಲೋ ಒಂದು ಕಡೆ ಆರ್ಟ್ ಟಚ್ ಕೊಡಬೇಕು ಅನಿಸ್ತು, ನಾಟ್ ಜಸ್ಟ್ ಇನ್ ದ ಆ್ಯಂಬಿಯನ್ಸ್ ಬಟ್ ಆ್ಯಕ್ಚುಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಒಂದು ಎಲಿಮೆಂಟ್ ಆ್ಯಡ್ ಮಾಡಬೇಕು ಅನಿಸ್ತು. ಗೋಯಿಂಗ್ ಬ್ಯಾಕ್, ನನ್ನ ಫ್ರೆಂಡ್ಸ್ ರೀಸೆಂಟಾಗಿ ಹೇಳ್ತಾಯಿದ್ರು, ಒಂದು ಇಬ್ಬರು ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್, ನೀನು ಅವಾಗೆಲ್ಲ ಹೇಳ್ತಿದ್ದೆ ಒಂದು ಲೈಬ್ರರಿ ಇರಬೇಕು ಕೆಫೆನಲ್ಲಿ ಅಥವಾ ಒಂದು ಏನೋ ಒಂದು ಆರ್ಟ್ ಎಲಿಮೆಂಟ್ ಇರಬೇಕು ಅಂತ. ನಮಗೆ ಫನ್ನಿ ಅನಿಸೋದು, ಯಾವ ಕೆಫೆ ಹೀಗಿರುತ್ತೆ, ನೀನು ಅವಾಗ ಇಟ್ ಸೌಂಡೆಡ್ ಸ್ಟುಪಿಡ್ ನಮಗೆ, ಬಟ್ ಇವಾಗ ಆ್ಯಕ್ಚುಲಿ ಇಟ್ ಈಸ್ ಗೋಯಿಂಗ್ ವೈರಲ್, ಇಟ್ಸ್ ಡೂಯಿಂಗ್ ಸೋ ಗುಡ್. ಅದನ್ನು ನಂಗೆ ಅವಾಗ ಹೇಳಿದಾಯ್ತು, ನಾನು ಹಿಂಗೆಲ್ಲ ಮಾತಾಡ್ತಿದ್ನ ಅಂತ. ಮೇ ಬಿ ಅದೆಲ್ಲೋ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತಿತ್ತು ಅನ್ಸುತ್ತೆ. ರೈಟ್ ಟೈಮಲ್ಲಿ ಅದು ಇಟ್ ಟುಕ್ ಇಟ್ಸ್ ಶೇಪ್. ಸೊ ಹಾಗೆ ಒಂದೊಂದೇ ಎಲಿಮೆಂಟ್ ಆ್ಯಡ್ ಆಗಿ ನಾವು ಇಟ್ ಹಸ್ ಬಿಕಮ್ ವಾಟ್ ಇಟ್ ಹಸ್ ಬಿಕಮ್. ಸಿಲಾ ಅಂದ್ರೆ ಏನು ಆಕ್ಚುಲಿ ಮೀನಿಂಗ್ ಏನು? ಸಿಲಾ ಸರಿಯಾದ ದಾರಿ ಅಂತ. ಸರಿಯಾದ. ಸೊ ಇದು ನಿಮ್ಮ ತುಳು ಭಾಷೆ ಯಾವ ಭಾಷೆಯಲ್ಲಿ ಇದು ಪ್ರಾಕೃತಲ್ಲಿ. ಓಕೆ ಓಕೆ ಓಕೆ. ಸೊ ಸಾನ್ ಅವ್ರು ಈ ಒಂದು ಕೆಫೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ಇನಿಷಿಯಲಿ ಭಾಳ ಸ್ಟ್ರಗಲ್ಸ್ ಅಂತೂ ಪಟ್ಟಿದ್ದೀರಾ. ಕೆಫೆ ಬಿಸ್ನೆಸ್ ಅಂದರೆ ಫಸ್ಟ್ ಬರ್ದು ನಿಮ್ಮ ಕ್ಯಾಪೆಕ್ಸ್ ಅಂದರೆ ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಆ ಇನ್ಫ್ರಾಸ್ಟ್ರಕ್ಚರ್ಗೆ ಎಲ್ಲ ರೆಡಿ ಮಾಡೋಕ್ಕೆ. ಸೊ ಯಾವ ಥರ ಸ್ಟ್ರಗಲ್ಸ್ ಫೇಸ್ ಮಾಡಿದ್ರೆ, ಎಷ್ಟು ಇನ್ವೆಸ್ಟ್ ಮಾಡೋ ಏನೋ ಅವಶ್ಯಕತೆ ಬಂತು, ಆ್ಯಂಡ್ ಯಾವ ಥರ ನೀವು ಫಿನಾನ್ಷಿಯಲಿ ರೆಡಿ ಇದ್ರಿ ಇದಕ್ಕೆ? ಅದೇ ಚಾಲೆಂಜಸ್ ಯಾವ ಥರ ಬಂದಿದೆ ಎಲ್ಲ ಇದಾದ್ಮೇಲೆ ನಿಮಗೆ? ಯೂಶಲಾಗಿ ನಾವು ಏನೇ ಒಂದು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ನಾವು ಏನು ಅನ್ಕೋತೀವಿ ಅದಕ್ಕಿಂತ ಜಾಸ್ತಿನೇ ಎಕ್ಸ್ಪೆಂಡಿಚರ್ಸ್ ಆಗುತ್ತೆ. ಯಾಕಂದರೆ ಮೇ ಬಿ ಆ ಟೈಮಿಗೆ ನಾವು ತೊಗೊಂಡಿರೋ ಕೊಟೇಶನ್ಗೆ ಅಥವಾ ಮಟೀರಿಯಲ್ಸ್ ಚೇಂಜ್ ಆಗುತ್ತೆ, ಇನ್ನೊಂದು ಸ್ವಲ್ಪ ನಮ್ಗೆ ಆ್ಯಡ್ ಮಾಡಬೇಕು ಅನಿಸುತ್ತೆ, ಅಥವಾ ನಾವು ಫಸ್ಟ್ ಟೈಮ್ ಮಾಡುವಾಗ ಇದು ಮಾಡಿಸಿ ಅದು ಬೇಡ ಅಂತ ಹೇಳಿ ಆಮೇಲೆ ಮತ್ತೆ ನಾವು ರೀವರ್ಕ್ ಮಾಡಿಸಿದುಂಟು. ಹಾಗಾಗಿ ನಾವು ಒಂದು ಬಜೆಟ್ ಇಟ್ಕೊಂಡ್ರು ಅದ್ರ ಮೀರಿ ಹೋಗುತ್ತೆ. ಅದಕ್ಕೆ ನಾವು ರೆಡಿ ಇರಬೇಕು. ಆ್ಯಂಡ್ ಅದನ್ನು ಹೇಗೆ ಅರೇಂಜ್ ಮಾಡಬೇಕು ಏನು, ಇದೆಲ್ಲ ಒಂದು ಸ್ಟ್ರಕ್ಚರ್ ನಮ್ಮ ತಲೆ ಇರಲೇಬೇಕು. ಅದಿಲ್ಲದೆ ನಾವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಬಿಕಾಸ್ ಐ ಹ್ಯಾಡ್ ಅ ಕಾನ್ಸೆಪ್ಟ್, ನಾನು ದಿಢೀರಂತ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇಟ್ ಟುಕ್ ಮಿ ಸಮ್ ಟೈಮ್. ನನಗೆ ಹೇಗೆ ನಾನು ಫಂಡ್ಸ್ ಅರೇಂಜ್ ಮಾಡಬೇಕು, ನಾನು ಹೇಗೆ ಅದು ಕುಷನಿಂಗ್ ಅಮೌಂಟ್ ಇಟ್ಕೋಬೇಕು, ಇದೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಸ್ಟಾರ್ಟ್ ಮಾಡಬೇಕು. ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೆಕ್ಸಿಬಿಲಿಟಿಗೂ ಯು ಶುಡ್ ಬಿ ರೆಡಿ. ಬಿಕಾಸ್ ನೀವು ರಿಸ್ಕೆ. ಈಗ ನೀವೊಂದು ಕೆಫೆ ಸ್ಟಾರ್ಟ್ ಮಾಡ್ತೀರ ಅಂತಂದ್ರೆ, ಯಾಕಂದರೆ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಎವ್ರಿ ರೋಡ್ ಹ್ಯಾಸ್ ಎ ಕೆಫೆ. ನಾವು ಎವ್ರಿ ಏರಿಯಾ ಹ್ಯಾಸ್ ಲೈಕ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಫುಡ್ ಎಲಿಮೆಂಟ್ ಹೋದರೆ ನೀವು ಫುಡ್ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ಕೆಫೆ ಇಟ್ ಸೆಲ್ಫ್ ಇಸ್ ಅ ರಿಸ್ಕಿ ಬಿಸ್ನೆಸ್. ಆ ರಿಸ್ಕಿ ಬಿಸ್ನೆಸ್ಸಲ್ಲಿ ನೀವು ಹೇಗೆ ಇನ್ವೆಸ್ಟ್ ಮಾಡ್ತೀರಾ, ಅದನ್ನು ನೀವು ಹೇಗೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಇದೆಲ್ಲ ನಿಮಗೊಂದು ಪ್ಲ್ಯಾನ್ ಇರಲೇಬೇಕು. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅಂದರೆ ಏನಂದರೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡ್ರಿ, ಅಂದರೆ ಮೇಕ್ ಅ ಗೂಗಲ್ ಶೀಟ್ ಅವ್ರು ಏನೋ ಪೆನ್ ಪೇಪರ್ ಹಿಡ್ಕೊಂಡು ಮೇಕ್ ಅ ಶೀಟ್ ಲೈಕ್ ಎಷ್ಟು ಆಗ್ಬೋದು ಎಕ್ಸ್ಪೆಂಡಿಚರು, ಇದಕ್ಕೇನೇ ಎಕ್ವಿಪ್ಮೆಂಟ್ಸ್ ಬೇಕು, ಯಾವ ಥರ ಸ್ಟ್ರಕ್ಚರ್ ಬೇಕು ಅಂದ್ರೆ ಮಾಡಲೇಬೇಕು. ಓಕೆ. ಸೊ ಇನಿಷಿಯಲ್ ಸ್ಟ್ರಗಲ್ ಯಾವ ಥರ ಇತ್ತು ನಿಮಗೆ ಕೆಫೆ ಬಿಸ್ನೆಸ್? ಓಕೆ, ಯು ಹ್ಯಾವ್ ಅರೇಂಜ್ ಎವ್ರಿಥಿಂಗ್, ಕ್ಯಾಪಿಟಲ್ ಅರೇಂಜ್ ಮಾಡಿದ್ದೀರಾ, ಜಾಗ ಯಾವ ಥರ ಹುಡುಕಿದ್ರಿ, ಯಾವ ಥರ ಚಾಲೆಂಜ್ ಬಂತು, ಮಲ್ಲೇಶ್ವರಮ್ನೇ ಯಾಕೆ ತೊಗೊಂಡ್ರಿ, ಅದು ವೆರಿ ಎಕ್ಸ್ಪೆನ್ಸಿವ್ ಪ್ಲೇಸ್ನ. ಸೊ ಅದ್ರ ಬಗ್ಗೆ ಸ್ವಲ್ಪ ಸ್ಟ್ರಗಲ್ ಬಗ್ಗೆ ನಮ್ಗೆ ಹೇಳ್ತೀರಾ? ಮಲ್ಲೇಶ್ವರಂ ಯಾಕೆ ತೊಗೊಂಡ್ವಿ ಅಂತಂದರೆ, I was born in Malleshwaram. ಮಲ್ಲೇಶ್ವರಮಲ್ಲಿ ಹುಟ್ಟಿದ್ ನಾನು, ಬಟ್ ಬಸವೇಶ್ ನಗರಲ್ಲ ಬೆಳೆದು ಸ್ಕೂಲಿಂಗ್ ಎಲ್ಲ ಮಾಡಿದ್ದು. ಅದು ಒಂದು ಎಮೋಷನಲ್ ಎಲಿಮೆಂಟ್. ಇನ್ನೊಂದೇನು ಅಂತಂದ್ರೆ, ಮಲ್ಲೇಶ್ವರಂನಲ್ಲಿ ಕೆಫೇಸ್ ಇರಲಿಲ್ಲ. ಇಟ್ ವಾಸ್ ಆಲ್ವೇಸ್ ಅ ರೆಸ್ಟೋರೆಂಟ್ ಇತ್ತು. ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದ ಜಾಗ ಮಲ್ಲೇಶ್ವರಂ, ಅಲ್ಲಿ ಇದ್ದದ್ ಇಲ್ಲ ಅಂತಿಲ್ಲ, ಬಟ್ ಕೆಫೆ ಎಲ್ಲೋ ಒಂದು ಕಾಫಿ ಡೇ ಇದ್ದು, ಅದು ಬಿಟ್ಟು ನಮಗೆ ಕೆಫೇಸ್ ಅನ್ನೋದು ಆಪ್ಷನ್ಸ್ ಇರಲಿಲ್ಲ. ಆ್ಯಂಡ್ ನಂದು ಕಾನ್ಸೆಪ್ಟ್ಗೆ ಮಲ್ಲೇಶ್ವರಂ ವಾಸ್ ದ ರೈಟ್ ಪ್ಲೇಸ್. ಓಲ್ಡ್ ಬ್ಯಾಂಗ್ಳೂರ್ ವೈಬ್ಸ್. ಆ್ಯಂಡ್ ನಮ್ಮದು ನಾವೇನು ಇಂಟೀರಿಯರ್ಸ್ ಪ್ಲ್ಯಾನ್ ಮಾಡ್ಕೊಂಡ್ವಿ, ಇದೆಲ್ಲ ಮಲ್ಲೇಶ್ವರಂಗೆ ಹೇಳಿ ಮಾಡಿಸ್ದಂಗಿತ್ತು. ಸೊ ಆ್ಯಂಡ್ ನಾನು ಬೀಯಿಂಗ್ ಬಾಬಾ ಫಾಲೋವರ್ ಆಗಿದ್ದರಿಂದ, ಆ್ಯಂಡ್ ಕರೆಕ್ಟ್ ಬಾಬಾ ದೇವಸ್ಥಾನ ಎದುರುಗಡೆ ನಂಗೆ ಜಾಗ ಸಿಕ್ತು. ಲೈಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಿಮ್ಮ ಕೆಫೆ ಥೀಮ್ ನೋಡ್ಬೇಕು, ಸ್ವಲ್ಪ ನಾಸ್ಟಾಲಜಿಕ್ ಫೀಲ್ ಥರ ಬರ್ತಿದೆ, ರೈಟ್? ಯಾಕೆ ನೀವು ಮಾಡರ್ನ್ ಸೆಲೆಕ್ಟ್ ಮಾಡಿಲ್ಲ, ಬಟ್ ನಾಸ್ಟಾಲಜಿಕ್ ಫೀಲ್ ಯಾಕೆ ತೊಗೊಂಡ್ರಿ ನೀವು? ಈಗ ನಮ್ಮ ಬ್ಯಾಂಗ್ಳೂರು ನೀವು ತೊಗೊಂಡ್ರೆ, ಬ್ಯಾಂಗ್ಳೂರಲ್ಲಿ ಸುಮಾರು ಜನ ಬೇರೆ ಊರಿಂದ ಬಂದವರೇ ಇದ್ದಾರೆ. ಕರ್ನಾಟಕದಲ್ಲಿ ಇದ್ರೂ ಬೇರೆ ಊರಿಂದ ಬಂದವರೇ ಇದ್ದಾರೆ. ಬೆಂಗಳೂರಿನವ್ರಿಗೂ ಆ ಮನೆ ಫೀಲ್ ಅನ್ನೋದು ಎಷ್ಟು ಕಡಿಮೆ ಆಗೋಗಿದೆ ಅಂದರೆ, ವರ್ಕ್ ಪ್ರೆಷರಲ್ಲಿ ಅಥವಾ ಎಷ್ಟು ವರ್ಕಾಲಿಕ್ ಆಗೋಗಿದ್ದಾರೆ ಅಂದರೆ, ನಮಗೆ ನಾವು ಕೆಫೆ ಸ್ಟಾರ್ಟ್ ಮಾಡಿದಾಗಲೂ ಚಪ್ಪಲಿ ಬಿಟ್ಟು ಒಳಗೆ ಬರಬೇಕು ಅನ್ನೋದು ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ನೀವು ಚಪ್ಪಲಿ ಬಿಟ್ಟು ಒಳಗೆ ಬರ್ತಿದ್ದಂಗೆ ವಿ ವಾಂಟೆಡ್ ಟು ಗಿವ್ ದೆಮ್ ದ ಫೀಲ್ ಆಫ್ ಹೋಮ್. ಕೆಳಗಡೆ ಕೂತ್ಕೋತೀರಾ, ಒಂದು
ಮನೆ ಅನುಭವ ಆಗುತ್ತೆ. ಸೊ ನಮ್ದು ಕೆಫೆ ನೀವು ವಿಸಿಟ್ ಮಾಡಿ ನೋಡಿದ್ರು ಎಲ್ಲ ಎಲಿಮೆಂಟ್ಸ್ ಆ್ಯಡ್ ಆಗಿದೆ. ದ ಹೋಲ್ ಆಫ್ ಸೌತ್ ಇಂಡಿಯಾ ಇಸ್ ಇನ್ ಆರ್ ಕೆಫೆ, ಆ ಚಿಕ್ಕ ಜಾಗದಲ್ಲಿ. ಅಂದರೆ ನೀವು ಟೈಲ್ಸ್ ಎಲ್ಲ ನೋಡಿದ್ರೆ ಚೆಟ್ಟಿನಾಡು ಫೀಲ್ ಬರುತ್ತೆ. ಆ್ಯಂಡ್ ಮಳೆ ಬರೋದು ನೋಡ್ರೆ ಮಲೆನಾಡು ಹಂಚಿನ ಮನೆ ಫೀಲ್ ಬರುತ್ತೆ. ಆ್ಯಂಡ್ ಪಿಲ್ಲರ್ಸ್ ಎಲ್ಲ ಕೇರಳ ಥರ ಇದೆ. ಸೊ ಯಾರೇ ಬಂದು ರೂಫಿಂಗ್ ಎಲ್ಲ ಗೋವನ್ ರೂಫಿಂಗ್ ಮಾಡಿದ್ದೀವಿ. ಹೌದು. ಸೊ ಯಾರೇ ಬಂದರೂ ಅವರಿಗೆ ಮನೆ ಫೀಲ್ ಆಗಬೇಕು. ಓಕೆ. ಎಲ್ಲೋ ಅವರಿಗೆ ದೂರದಿಂದ ನಮ್ಮ ಮನೆಗೆ ಬಂದ್ವಿ ವಾಪಸ್ಸು, ಆ ಒಂದು ಕಂಫರ್ಟ್ ಫೀಲ್ ಕೊಡಬೇಕಿತ್ತು ನಮಗೆ. ಯಾಕಂದ್ರೆ ನಾನು ಒಂದು ಆಲ್ಮೋಸ್ಟ್ ಒಂದು 50-60 ಕೆಫೆಸ್ ವಿಸಿಟ್ ಮಾಡಿದ್ದೆ ಇದು ಸ್ಟಾರ್ಟ್ ಮಾಡಕ್ ಮುಂಚೆ. ಒಂದು ನೋಡಿ ರಿಸರ್ಚ್ ಮಾಡಿದ್ರೆ Yes, yes, yes. ಯಾವ ತರ ಇದೆ ಅಂತಲ್ಲ. ಹೌದು. ಐ ಆಮ್ ಬೇಸಿಕಲಿ ಎ ಕೆಫೆ ಪರ್ಸನ್. ಕೆಫೆ ಮಾಡಕ್ ಮುಂಚೆನೂ ನಾನು ತುಂಬಾ ಕೆಫೆಸ್ ವಿಸಿಟ್ ಮಾಡ್ತಿದ್ದೆ. ಓಕೆ. ಆ್ಯಂಡ್ ಕೆಫೆ ಮಾಡಬೇಕು ಅಂತ ಅನ್ಕೊಂಡಾಗ್ಲೂ ಆಲ್ಮೋಸ್ಟ್ ಒಂದು 50-60 ಕೆಫೆಸ್ ವಿಸಿಟ್ ಮಾಡಿದೆ. ಎಲ್ಲ ಕಡೆ ಕೇರಳಕ್ಕೆ ಹೋಗಿ ಮಾಡಿದ್ದೆ, ಕರ್ನಾಟಕದಲ್ಲಿ ಸುಮಾರು ಕಡೆ ಮಾಡಿದ್ದೆ, ಬೆಂಗಳೂರು ಮಾತ್ರ ಅಲ್ಲ. ಸೊ ಎಲ್ಲಿ ಒಂದು ಏನು ಮಿಸ್ಸಿಂಗ್ ಇದೆ ಅನ್ನೋದು ನೋಡಿ ಮಾಡಬೇಕು ಅಂತಿತ್ತು. ನಂಗೆ ಎಲ್ಲೇ ಹೋದರೂ ಒಂದು ಕೆಫೆನಲ್ಲಿ ಇಂಡಿಯನೈಸೇಷನ್ ಅನ್ನೋದು ಮಿಸ್ಸಿಂಗ್ ಇತ್ತು. ಓಕೆ. ಯು ಐದರ್ ಸ್ಟ್ರೈಟ್ ಅವೇ ಗೋ ಟು ಅನ್ ಇಟಾಲಿಯನ್ ಕೆಫೆ, ವೆರಿ ಮಾಡರ್ನ್ ಆಗಿರ್ತಿತ್ತು. Okay. ಎಲ್ಲೇ ಹೋದ್ರು ನೀವು ಒಂದ್ಸಲ ಹೋಗ್ತೀರಾ, ನಂಗೆ ಮತ್ತೆ ಆ ಕೆಫೆಗೆ ಹೋಗ್ಬೇಕು ಅಂತ ಅನ್ಸಲ್ಲ. ಹೌದು. ಒಂದ್ಸಲ ಹೋಗ್ತೀರಾ, ಮೇ ಬಿ ಒನ್ಸ್ ಇನ್ ಎ ವೀಕ್ ಹೋಗ್ತೀರಾ, ಬಟ್ ನಂಗೆ ಎವ್ರಿ ಡೇ ಹೋಗ್ಬೇಕು, ಮನೆತನ ಅನ್ನಿಸ್ಬೇಕು. ಇದೊಂದು ನಂಗೆ ಮನ್ಸಲ್ಲಿ ತುಂಬ ಇತ್ತು. ಆ ಆಂಬಿಯನ್ಸ್ ಕೊಟ್ಟು ಫುಡ್ ಕೊಡ್ಬೇಕಲ್ಲ, ಶುಡ್ ಗಿವ್ ಎ ಕಂಫರ್ಟ್ ಫುಡ್, Food. ಅದರ್ವೈಸ್ ದಿನ ಬರೋಕ್ಕಾಗಲ್ಲ. ಹೌದು. ಸೊ ಇದೆಲ್ಲ ನೋಡಿದಾಗ ನಮಗೆ ಒಂದು ಮನೆ ಫೀಲ್ ಕೊಡಬೇಕು ಕೆಫೆನಲ್ಲಿ. ಆವಾಗ ಒಂದೊಂದು ಎಲಿಮೆಂಟ್ ಆ್ಯಡ್ ಮಾಡ್ತಾ ನನಗೆ ಐ ಥಿಂಕ್ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಹೋಮ್ಲಿ ಎನ್ವೈರ್ಮೆಂಟ್ ಆ್ಯಂಡ್ ಹೋಮ್ಲಿ ಕೆಫೆ. ಸೊ ನೆಕ್ಸ್ಟು ನಾನು ನಿಮ್ಮ ರಿವ್ಯೂಸ್ ನೋಡ್ತಿದ್ದೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಿದ್ದೀರಾ, ಗೂಗಲ್ ರಿವ್ಯೂಸ್ ಕೂಡ ನೋಡಿದೆ. ನಿಮ್ಮದು 2 USP ನನಗೆ ಮಾತಾಡ್ತಿದ್ದ ಜನ ಏನಂದರೆ, ಒಂದು ಟೇಸ್ಟಿ ಫುಡ್ಡು, ಇನ್ನೊಂದು ಜಾಮ್. ಸೊ ಜಾಮಿಂಗ್ ಸೆಷನ್ ಏನಂದರೆ ಹಳೆ ಕಲ್ಚರೇ ಇದೆ ಅದು ಬೆಂಗಳೂರಿಂದ. ಸುಮಾರು ಜನ ಕ್ಯಾಫೆ ಜನನೂ ಮಾಡಿದ್ದಾರೆ. ಹೌದು. ಬಟ್ ಈ ಜಾಮಿಂಗ್ ಸೆಷನ್ ನಿಮ್ಮ ಕ್ಯಾಫೆಗೆ ತುಂಬ ಸೂಟ್ ಆಗ್ತಿದೆ. ಸೊ ಈ ಜಾಮಿಂಗ್ ಸೆಷನ್ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನ್ಸುತ್ತೆ? ಯಾಕಂದ್ರೆ ಬಿಕಾಸ್ ಆಲ್ರೆಡಿ ಸುಮಾರು ಜನ ಮಾಡಿದ್ರು, ಹೌದು, ರೈಟ್, ಅಂಡ್ ಸುಮಾರು ಜನ ಫೇಲ್ ಕೂಡ ಆಗ್ತಿದ್ರು ಅದರಲ್ಲಿ. ಕರೆಕ್ಟ್. ಬಟ್ ಇದನ್ನ ಜಾಮಿಂಗ್ ಸೆಷನ್ ತರಬೇಕು ನಾನು ಅಂದರೆ, ಹೋಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ, ಯಾವ ಥರ ಕಾನ್ಸೆಪ್ಟ್ ನಿಮ್ಮದು ಅಂದರೆ ಜಾಮಿಂಗ್ ಸೆಷನ್ ಇಂಟ್ರೊಡ್ಯೂಸ್ ಮಾಡಕ್ಕೆ ನಿಮಗೆ? ನನ್ನ ಮುಂಚೆನೇ ಹೇಳ್ದಂಗೆ ಒಂದು ಆರ್ಟಿಸ್ಟಿಕ್ ಎಲಿಮೆಂಟ್ ತರಬೇಕು ಅಂತ ನಂಗೆ ತುಂಬ ಇತ್ತು. ದೋ ಐ ಆಮ್ ಎ ಡ್ಯಾನ್ಸರ್, ಬಟ್ ನನಗೆ ಐ ವಾಸ್ ಶ್ಯೂರ್ ಡ್ಯಾನ್ಸಿಂಗ್ ಅಷ್ಟು ಈಸಿಯಾಗಿ ತರೋಕ್ಕಾಗಲ್ಲ. ಬಟ್ ಮ್ಯೂಸಿಕ್ ಅನ್ನೋದು ಎಲ್ಲರಿಗೂ, ಯಾರು ಬೇಕಾರೋ ಹಾಡ್ತಾರೆ, ಯಾರಿಗೆ ಬೇಕಾರೋ ಅದು ವೈಬ್ ಆಗುತ್ತೆ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಾಗಿ ಜಾಮಿಂಗ್ ಅಂತ ಸ್ಟಾರ್ಟ್ ಮಾಡಲಿಲ್ಲ. ನಾನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಸ್ಟೇಜ್ ಮಾಡಿದ್ವಿ, ಲೈವ್ ಇವೆಂಟ್ಸ್ ಮಾಡೋಣ, ಲೈವ್ ಕಾನ್ಸರ್ಟ್ಸ್ ಮಾಡೋಣ ಅಂತಾನೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಹೀಗೆ ಅದು ಮಾಡ್ತಾ ಮಾಡ್ತಾ ಹೇಗಾಯಿತು, ಒಂದಿನ ವಿ ನೋಟಿಸ್ಡ್ ಒಂದು ಎಲ್ಡರ್ಲಿ ಕಪಲ್, ಅಜ್ಜ ಅಜ್ಜಿ ಓಕೆ, ಬಂದಿದ್ದಾರೆ. ಆ್ಯಂಡ್ ದೇ ಗಾಟ್ ಸೋ ಇನ್ವಾಲ್ವ್ಡ್ ಇನ್ ದಟ್ ಸಾಂಗ್ ಅಂತಂದರೆ, ಅವರಿಗೆ ತಿನ್ಸೋದು, ಅವ್ರ ಗಂಡ ಹೆಂಡತಿ ಇಬ್ರು ಡ್ಯಾನ್ಸ್ ಮಾಡೋದು, ಅವ್ರದೇ ಲೋಕದಲ್ಲಿ ಒಂದು ಅಂದರೆ ಅಜ್ಜ ಅಜ್ಜಿ. ಅಜ್ಜಿ ಓಕೆ, ಅವರೇ ಲೋಕದಲ್ಲಿ ಒಂದು ಮರ್ತೋದ್ರು. ಅವ್ರಿಗೆ ತಿನ್ಸೋದು, ಅವರಿಗೆ ಆರ್ಡರ್ ಮಾಡೋಕೆ ಗೊತ್ತಾಗ್ತಿಲ್ಲ. ಓಕೆ, ನಾವು ಸಪೋರ್ಟ್ ಮಾಡಿ ಆರ್ಡರ್ ಮಾಡಿದ್ವಿ, ಅವರು ವಿಡಿಯೋ ತೆಗಿಯೋದು ಅವ್ರನ್ನ. ಸೊ ಒಂಥರ ಅದು ನಮ್ಗೆ ನೋಡಿದಾಗ ಎಲ್ಲೋ ಒಂದು ಕಡೆ ಐಡಿಯಾ ಫ್ಲಾಶ್ ಆಯಿತು, ಏನೋ ಇಲ್ಲಿ ಯಂಗ್ಸ್ಟರ್ಸ್ಗಿಂತ ಎಲ್ಡರ್ಲಿ ಕಪಲ್ಸ್ಗೆ ಅಂದರೆ ಎಲ್ಲ ಕ್ಯಾಟಗರಿಗೆ ನಾವು ರೀಚ್ ಮಾಡಬೇಕು. ನೀವು ಹೇಳ್ದಂಗೆ ಜಾಮಿಂಗ್ ಅನ್ನೋದು ಇತ್ತು, ಇಲ್ಲ ಅಂತಲ್ಲ, ಬಟ್ ಒಂದು ಸೇಫ್ ಎನ್ವೈರ್ಮೆಂಟ್, ಒಂದು ಹೋಮ್ಲಿ ಎನ್ವೈರ್ಮೆಂಟ್ ಆಲ್ ಏಜ್ ಕ್ಯಾಟಗರೀಸ್, ಅದೊಂದು ನಮ್ಮ ಮಾರ್ಕೆಟ್ ಗ್ಯಾಪ್ ಇತ್ತು. ಅದು ಆ ಮಾರ್ಕೆಟ್ ಗ್ಯಾಪ್ ಇತ್ತು. ಅಂದರೆ ಈಗ ನಮ್ಮಲ್ಲಿ ಲೇಡೀಸ್ ದೇ ಫೀಲ್ ವೆರಿ ಸೇಫ್ ಟು ಕಮ್, ಆ್ಯಂಡ್ ವಯಸ್ಸಾದವ್ರು ಬರ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ದೋ ವಿ ಹ್ಯಾಡ್ ಐಡಿಯಾಸ್ ಆಫ್ ಆ್ಯಡಿಂಗ್ ಮೋರ್ ಥಿಂಗ್ಸ್ ಟು ಅವರ್ ಕೆಫೆ. ನಾವೇನು ರೆಸ್ಟ್ರಿಕ್ಷನ್ ಮಾಡ್ಕೊಂಡ್ವಿ ಅಂದರೆ ಸ್ಟ್ರಿಕ್ಟ್ಲಿ ನೋ ಆಲ್ಕೋಹಾಲ್, ನೋ ಸ್ಮೋಕಿಂಗ್ ಆ್ಯಂಡ್ ವೆಜಿಟೇರಿಯನ್. ನಂಗೆ ಈ ಕಾನ್ಸೆಪ್ಟ್ ತುಂಬ ಇಷ್ಟ. ನಾನು ಅದನ್ನು ತುಂಬ ನೋಡ್ಬಿಟ್ಟು ನಾನು ಕಲಿತೆ. ಲೈಕ್ ಯಾವುದೇ ಫ್ಯಾಮಿಲಿ ಬಂದರೂ ಯಾವುದು ಬೇಡ ಅವ್ರಿಗೆ, ಯಾವುದು ಬೇಡ, ಆ್ಯಂಡ್ ಯಾರು ಬೇಕಾರೋ ಬರ್ಬೋದು. ಸಿ ದ ವೆರಿ ಐಡಿಯಾ ಆಫ್ ವೆಜಿಟೇರಿಯನ್ ವಾಸ್, ಈಗ ನಾನ್ ವೆಜ್ನವರು ವೆಜ್ಜಿಗೆ ಬಂದು ದೇ ಡೋಂಟ್ ಮೈಂಡ್ ಹ್ಯಾವಿಂಗ್ ಫುಡ್, ಬಟ್ ವಿ ಸ್ಟಿಲ್ ಹ್ಯಾವ್ ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ ವೆಜಿಟೇರಿಯನ್ಸ್ ವೆರಿನ್ ಅವ್ರು ನಾನ್ ವೆಜ್ ಇದ್ರೆ ಬರಲ್ಲ, ಬಟ್ ದೇ ಆಲ್ಸೋ ಡಿಸರ್ವ್ ಟು ಹ್ಯಾವ್ ಫನ್. ಸೊ ಅಂಥವ್ರನ್ನ ನಾವು ಇಟ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪೇರೆಂಟ್ಸ್ ಅಥವಾ ನಮ್ಮ ಪೇರೆಂಟ್ಸ್ ಜನ್ರೇಷನ್, ಐ ಥಿಂಕ್ ಇಟ್ಸ್ ದ ಲಾಸ್ಟ್ ಜನ್ರೇಷನ್ ಫಾರ್ ವೆರಿ ಇನ್ನೋಸೆಂಟ್ ಆ್ಯಂಡ್ ಸೊ ಈಗ ನಾವು ಫ್ಯೂಚರಲ್ಲಿ ನಾವು ಪೇರೆಂಟ್ಸ್ ಆದರೂ ನಮ್ಗೆ ಆ ಇನ್ನೋಸೆನ್ಸ್ ಇರಲ್ಲ. ಸೊ ನನಗೆ ಆ ಏಜ್ ಕ್ಯಾಟಗರಿಯವ್ರು ತುಂಬ ಜನ ಇದ್ದಾರೆ. ಅವ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು, ಅವರು ಇದನ್ನು ಅಟೆಂಡ್ ಮಾಡಬೇಕು. ಈಗ ನಾನು ನಮ್ಮ ಅಪ್ಪ ಅಮ್ಮನ ಒಂದು ಕಡೆ ಕರ್ಕೊಂಡು ಹೋಗಬೇಕು ಆದರೆ, ನಾನು ಒಬ್ಬಳು ಮಗಳಾಗಿ ಏನೇನು ಯೋಚನೆ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮಂಗೆ ಏನು ಇಷ್ಟ ಆಗುತ್ತೆ, ಏನು ಕಂಫರ್ಟಬಲ್ ಆಗಿರುತ್ತೆ,
ನನ್ನ ಅಜ್ಜ ಅಜ್ಜಿಗೆ ಅನ್ಕಂಫರ್ಟೇಬಲ್ ಆಗಿರುತ್ತೆ. ಸೊ ನಾನು ಆ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದಾಗ ದೆನ್ ಐ ಫೆಲ್ಟ್ ಓಕೆ ದಿಸ್ ಇಸ್ ದ ಗ್ಯಾಪ್ ವಾಟ್ ವಿ ಹ್ಯಾವ್. ಅದು ಸ್ವಲ್ಪ ರಿಸ್ಕಿ ಇತ್ತು, ಯಾಕಂದರೆ ಅದು ರಿಸ್ಕಿ ಪಾರ್ಟ್ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟು. ಬಟ್ ಅದೊಂದು ಸ್ವಲ್ಪ ರಿಸ್ಕಿ ಇತ್ತು, ಬಟ್ ಇಟ್ ವಾಸ್ ವರ್ತ್ ಟೇಕಿಂಗ್ ದಟ್ ರಿಸ್ಕ್. ಸ್ಲೋಲಿ ನಮ್ಗೇನಾಯಿತು, ದೊಡ್ಡವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. 90s 80s ಈ ಏಜ್ ಗ್ರೂಪ್ ಅವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅವ್ರೊಬ್ಬರೇ ಬರಲ್ಲ, ಮಕ್ಳನ್ನ ಕರ್ಕೊಂಬರ್ತಾರೆ, ಒಂದ್ಸಲ ಮೊಮ್ಮಕ್ಳನ್ನ ಕರ್ಕೊಂಬರ್ತಾರೆ, ಅವರು ಮೊಮ್ಮಕ್ಕಳು ಒಟ್ಟಿಗೆ ಡ್ಯಾನ್ಸ್ ಮಾಡೋದು. ಸೊ ಇವೆಲ್ಲ ಇಟ್ ವಾಸ್ ವೆರಿ 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 ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿತ್ತು ನಮಗೆ. ಸೊ ಈ ಗ್ಯಾಪ್ ಏನಿತ್ತಲ್ಲ ಇದನ್ನ ನಾವು ಫಿಲ್ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ವಿ. ಇಟ್ ವರ್ಕ್ಡ್. ಆ್ಯಂಡ್ ಅದರ್ ವೇ ಅರೌಂಡ್ ಫುಡ್ ಅಂತ ಬಂದಾಗ ಏನಾಯಿತು, ಇನಿಷಿಯಲಿ ವಿ ಫೇಲ್ಡ್ ಆ್ಯಕ್ಚುಲಿ. ಏನಕ್ಕೆ ಅಂತಂದ್ರೆ ಈಗ ನನಗೆ ಪಿಜ್ಜಾ ತಿನ್ಬೇಕು, ನನಗೆ ಪಿಜ್ಜಾ ಎಲ್ಲಿ ಸಿಗತ್ತೆ ಅಲ್ಲಿ ಹೋಗ್ತೀನಿ, ಅಥವಾ ನನಗೆ ಅಕ್ಕಿ ರೊಟ್ಟಿ ತಿನ್ಬೇಕು, ನನ್ಗೆ ಎಲ್ಲಿ ಸಿಗತ್ತೆ ಅಲ್ಲಿ ಹೋಗ್ತೀನಿ. ನಮ್ದು ಫುಡ್ ಬೇಸ್ಡ್ ಅನ್ನೋಕ್ಕಿಂತ ಹೋಗ್ತಾ ಹೋಗ್ತಾ ಈವೆಂಟ್ ಬೇಸ್ಡ್ ಆಗೋಯ್ತು. ಸೊ ಆ ಈವೆಂಟಿಗೆ ನಮಗೆ ಬರೋ 56-60 ಜನ ಎಲ್ಲರೂ ಬೇರೆ ಬೇರೆ ಕ್ಯಾಟಗರಿಯಿಂದಾನೇ ಬಂದಿರ್ತಾರೆ, ಬೇರೆ ಬೇರೆ ಟೇಸ್ಟ್ ಬಡ್ಸ್ ಇಟ್ಕೊಂಡೇ ಬಂದಿರ್ತಾರೆ. ಸೊ ನನ್ಗೆ ಎಲ್ಲಾರ್ಗೂ ಸ್ಯಾಟಿಸ್ಫೈ ಮಾಡೋದು ತುಂಬಾ ಕಷ್ಟ ಆಗೋಯ್ತು. ಈಗ ತಿನ್ನಕ್ ಬಂದವ್ರಕಿನ್ನ ಜಾಮಿಂಗ್ ಸೆಷನ್ ಅಟೆಂಡ್ ಮಾಡಕ್ ಬರೋರು ಕಮ್ಯುನಿಟಿ ಜೊತೆ. ಸೊ ಅವ್ರಿಗೆ ಈಗ ಒಬ್ರಿಗೆ ಖಾರ ಇಷ್ಟ ಇರುತ್ತೆ, ಒಬ್ರಿಗೆ ಸೋಬರ್ ಫುಡ್ ಇಷ್ಟ ಇರುತ್ತೆ. ನಾವು ಸೋಬರ್ ಮಾಡಕ್ ಹೋದ್ರೆ ಖಾರದವ್ರಿಗೆ ಇಷ್ಟ ಆಗಲ್ಲ. ಸೊ ಈ ತರ ಎಲ್ಲ ತುಂಬಾ ಇನಿಷಿಯಲಿ ನಮಗೆ ಚಾಲೆಂಜಸ್ ಸ್ಟಾರ್ಟ್ ಆಯ್ತು ಫುಡ್ ಅಲ್ಲಿ. ಸೊ ಒಂದು ಫುಡ್ ಮೆನ್ಯೂ ಸೆಟ್ ಮಾಡೋದು ವಾಸ್ ವೆರಿ ಚಾಲೆಂಜಿಂಗ್. ಸೊ ಡೇ ಒನ್ ಸೆಟ್ ಆಗಿರಲಿಲ್ಲ ಫುಡ್ ಮೆನ್ಯೂ? ಇಲ್ಲ. ನಾವು ಜನ ಬಂದಂಗೆ ಅವ್ರ ರಿವ್ಯೂಸ್ ತಗೊಂಡು ಅವ್ರಿಗೆ ಏನ್ ಇಷ್ಟ ಆಗತ್ತೆ, ನಾವು ಹೆಂಗಿದೆ ಇಂಪ್ರೂವೈಸ್ ಮಾಡಬೇಕು ಅದನ್ನೆಲ್ಲ ನೋಡಿ ದೆನ್ ವಿ ಟುಕ್ ಅ ವೆರಿ ಲಾಂಗ್ ಟೈಮ್ ಟು ಸೆಟ್ ಅವರ್ ಮೆನ್ಯೂ, ಬಿಕಾಸ್ ಇಟ್ ಹ್ಯಾಡ್ ಬಿಕಮ್ ಎನ್ ಈವೆಂಟ್ ಬೇಸ್ಡ್ ಕೆಫೆ. ಹಾಗಾಗಿ ನಮಗೆ ಫುಡ್ ಅನ್ನೋದು ಒಂದು ಸ್ವಲ್ಪ ವಿ ಟುಕ್ ಅ ಲಾಂಗರ್ ಟೈಮ್. ಸೊ ನೀವು ಗೂಗಲ್ ರಿವ್ಯೂಸ್ ನೋಡಿದ್ರೆ ಇನಿಷಿಯಲಿ ಫುಡ್ಗೆ ಅಷ್ಟೊಂದು we didn't have a very good reviews because of this main challenge. I loved your honesty. Thank you. No, this is what is actually the truth. ಅಂದ್ರೆ ನೀವು ಒಂದು ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲ ಚೆನ್ನಾಗಾಯಿತು ಅಂತ ಹೇಳೋಕ್ಕಾಗಲ್ಲ. ನೀವು ಒಂದು ಮಾಡೋಕ್ಕೆ ಹೋದರೆ ಇನ್ನೊಂದಲ್ಲಿ ಯು ಹ್ಯಾವ್ ಟು ಫೇಸ್ ಅ ಚಾಲೆಂಜ್. ಬ್ಯಾಲೆನ್ಸಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಫುಡ್ ಅನ್ನೋದ್ರಲ್ಲಿ ನಮಗೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು, ಬಟ್ ನೌ ಇಟ್ಸ್ ಆಲ್ ಗುಡ್. ಯು ಹ್ಯಾವ್ ಕೇಟರ್ಡ್ ಆಲ್ ದ ಕ್ಯಾಟಗರೀಸ್. ಓಕೆ. ಸೊ ಏನು ಲೆಸನ್ ಕಲ್ತ್ರಿ ಈಗ ಫುಡ್ ಬಗ್ಗೆ ನಾವು ಮಾತು? ಬಿಕಾಸ್ ಕೆಫೆಗೆ ಅಂದರೆ ಬೇರೆ ಮಿನಿಮಮ್ ಅಂದರೆ ಕ್ವಾಲಿಟಿ ಫುಡ್. ಹೌದು. ರೈಟ್. ಅದ್ರಲ್ಲಿ ಹಲವಾರು ಇದು ತುಂಬ ಲೈಸೆನ್ಸಿಂಗ್ ಎಲ್ಲ ಮಾಡಬೇಕಾಗತ್ತೆ. ಸೊ ಹೌ ಡು ಯು ಮೇಕ್ ಶೋರ್ ದ ಕ್ವಾಲಿಟಿ ಏನು ನೀವು ಪ್ರೊವೈಡ್ ಮಾಡ್ತೀರಾ? ಅಂದರೆ ಯಾವ ಥರ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೊಂಡ್ರಿ? ಸೊ ಯು ಲರ್ನ್ ಯುವರ್ ಲೆಸನ್. ಸೊ ಅದಾದಮೇಲೆ ಆಕ್ಷನ್ ಸ್ಟೆಪ್ಸ್ ಯಾವ ಥರ ತೊಗೊಂಡು? ಬಿಕಾಸ್ ನೋಡ್ತೀರಂತೆ ಫಾರ್ ಎಕ್ಸಾಂಪಲ್ 25 to 30 year old ಅವರು ಇದೇ ಸಿಮಿಲರ್ ಸಿಚುವೇಶನ್ ಇರ್ತಾರೆ. ಸೊ ವಾಟ್ ಸ್ಟೆಪ್ಸ್ ಡಿಡ್ ಯು ಟೇಕ್ ಸೊ ದಟ್ ನಿಮ್ಮ ಫುಡ್ ತುಂಬಾ ಕ್ವಾಲಿಟಿ ಇರಬೇಕು, ಅಂದರೆ ಎಲ್ಲ ಥರ ಆಡಿಯನ್ಸ್ ಸರ್ವ್ ಮಾಡ್ಬೇಕಂತ? ಸೊ ಅದು ನೀವು ಹೇಳಿದ್ರೆ ನಮ್ಮ ಆಡಿಯನ್ಸ್ ಸ್ವಲ್ಪ ತುಂಬ ಚೆನ್ನಾಗಿ ಕಲ್ತ್ಕೋತಾರೆ. ಸೊ ಎಲ್ಲ ಥರ ವೆರೈಟೀಸ್ ಬೇಕು ಅಂತಂದಾಗ ನಾವು ತುಂಬಾ ಡೀಪಾಗಿ ಹೋಗೋಕ್ಕಾಗಲ್ಲ. ಸೊ ಇವಾಗ ನಾನು ಸೌತ್ ಇಂಡಿಯನ್ ಟಚ್ ಮಾಡ್ತೀನಿ ಅಂತಂದರೆ, ನಾನು ಸೌತ್ ಇಂಡಿಯನಲ್ಲಿ ಎಲ್ಲ ರೀಜ್ನಲ್ ವೈಸು ನಾನು ಮೆನು ಕೊಡೋಕ್ಕಾಗಲ್ಲ. ಯಾಕಂದರೆ ಕಿಚನಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದೊಂದು ಕ್ಯಾಟಗರಿಯಲ್ಲೂ ಕಂಫರ್ಟಿಂಗ್ ಫುಡ್ನ ವಿ ಇಂಟ್ರಡ್ಯೂಸ್ಡ್. ಫಾರ್ ಎಕ್ಸಾಂಪಲ್ ಪುಲ್ಕಾ ನಿಮಗೆಲ್ಲ ಕೆಫೆನಲ್ಲೂ ಸಿಗಲ್ಲ. ಪುಲ್ಕಾ ದಾಲ್ ಇದೆ, ರೈಸ್ ದಾಲ್ ಇದೆ. ಈಗ ಯಾರೇ ಏಜ್ ಆದವ್ರು ಬಂದರೂ ದೇ ಕ್ಯಾನ್ ಹ್ಯಾವ್ ದಾಲ್ ಆ್ಯಂಡ್ ರೈಸ್. ಆ್ಯಂಡ್ ಮಕ್ಕಳು ಬಂದರೆ ದೇ ಕ್ಯಾನ್ ಹ್ಯಾವ್ ಪಿಜ್ಜಾ, ದೇ ಕ್ಯಾನ್ ಹ್ಯಾವ್ ಪಾಸ್ತಾ, ನ್ಯಾಚೋಸ್ ಇದೆ. ಆ್ಯಂಡ್ ಸ್ವಲ್ಪ ಟೀನೇಜರ್ಸ್ ಎಲ್ಲ ಬಂದರೆ ಮಂಚೂರಿಯನ್ಸ್, ಪಾಪ್ಕಾರ್ನ್ಸ್ ಅಂದರೆ ಪನ್ನೀರ್ ಪಾಪ್ಕಾರ್ನ್, ಈ ಥರ ಕ್ರಿಸ್ಪಿ ಐಟಮ್ಸ್ ಇದೆ. ಸೊ ಒಂದು ಫ್ಯಾಮ್ಲಿ ಬಂದರೆ ಎಲ್ಲರಿಗೂ ಖುಷಿ ಆಗೋ ಥರ ಇದೆ. ಐ ಡೋಂಟ್ ಸೇ ದಟ್ ಐ ಆಮ್ ಹ್ಯಾವಿಂಗ್ ಸಮಥಿಂಗ್ ವಾವ್ ಮೆನು ಇದೆ ಅಂತ ಹೇಳ್ತಿಲ್ಲ. ವಾವ್ ಮೆನು ಇಡೋದಕ್ಕಂದ್ರೆ ನಮ್ದು ಕೆಫೆ ಸೆಗ್ಮೆಂಟೇ ಬೇರೆ ಆಗಿಬಿಡುತ್ತೆ. ಹೌದು. ಸೊ ನನಗೆ ವಾವ್ ಮೆನುಕ್ಕಿಂತ ಜನರು ತೃಪ್ತಿಯಾಗಿ ತಿನ್ಕೊಂಡು ಹೋಗ್ಬೇಕು. ಹೌದು. ಫ್ಯಾನ್ಸಿ ಮೆನು ನನಗೆ ಬೇಡ ಇತ್ತು. ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿ ದಿಸ್ ಈಸ್ ವೆರಿ ನೈಸ್ ದಿಸ್ ಅಂತ ಹೇಳೋದಕ್ಕಿಂತ, ದಿಸ್ ಲುಕ್ಸ್ ನೈಸ್ ಅನ್ನೋದಕ್ಕಿಂತ ದಿಸ್ ಕಂಫರ್ಟ್ಸ್ ಮೀ ಮೋರ್. ಸೊ ರಿಪೀಟ್ ಆರ್ಡರ್ ಬಂದಾಗ ಇದೆಲ್ಲ ಖುಷಿ ಆಗತ್ತೆ. ಸೊ ದಟ್ ಫುಡ್ ಎಲಿಮೆಂಟ್ ವಾಸ್ ಅದು. ಜೊತೆಗೆ ನಾವು ಹೇಗೆ ಮೇಂಟೈನ್ ಮಾಡ್ತಿದ್ವಿ ಅಂತಂದರೆ, ನಮ್ದು ಆರ್ಡರಿಂಗ್ ಎಲ್ಲ ಇಟ್ ಈಸ್ ನಾಟ್ ಬಲ್ಕ್ ಆರ್ಡರ್. ವಿ ಆರ್ಡರ್ ಎವ್ರಿ ಡೇ. ಓಕೆ. ಅದು ಡ್ರೈ ಐಟಮ್ಸ್ ಇರ್ಬೋದು, ಅಥವಾ ವೆಜಿಟೇಬಲ್ಸ್ ಇರ್ಬೋದು, ಗ್ರಾಸರೀಸ್ ಇರ್ಬೋದು. ನಾವು ಅಂದರೆ ದಟ್ ಆಲ್ಸೋ ಹೆಲ್ಪ್ಸ್ ಇನ್ ಸ್ಟಾಕ್ ಮೇಂಟೆನೆನ್ಸ್. ಬಟ್ ನಾವು ಎವ್ರಿ ಡೇ ಆರ್ಡರ್ ಮಾಡ್ತೀವಿ, ಯೂಸ್ ಮಾಡ್ತೀವಿ, ಖಾಲಿ ಮಾಡ್ತೀವಿ. ಓಕೆ. ಅಷ್ಟೇ. ನಿಮ್ದೇನು ಡೆಡ್ ಸ್ಟಾಕ್ ಥರ? ಡೆಡ್ ಸ್ಟಾಕ್ ಇಲ್ಲ. ಅವತ್ತಿಂದ ಅವತ್ತೇ ಖಾಲಿ ಆಗುತ್ತೆ. ಓಕೆ. That's how, and I cannot
ಹೋಮ್ಲಿ ಫುಡ್ ಅಂತ ವೆನ್ ಐ ಹ್ಯಾವ್ ಟು ಸೇ ಇಟ್ ಹ್ಯಾಸ್ ಟು ಬಿ ಹೋಮ್ಲಿ. ಸೊ ಓಕೆ ಪ್ರಿಪ್ರೇಷನು ಹಾಗೆ ತುಂಬ ಸೋಬರ್ ಮೈಲ್ಡ್ ಇರುತ್ತೆ. ಅಫ್ಕೋರ್ಸ್ ಯು ಹ್ಯಾವ್ ಸಮ್ ಸ್ಪೈಸಿಯರ್ ಆಪ್ಷನ್ಸ್ ಆಲ್ಸೋ, ಬಟ್ ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಹೋಮ್ಲಿ. ಅಂದರೆ ನಿಮಗೆ ತುಂಬ ಮಸಾಲ ಅಥವಾ ಸಮ್ ನಮ್ದಲ್ಲಿ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅಂತೀವಿ, ಹೌದು ಆ ಥರ ಎಲ್ಲ ಇರಲ್ಲ, ಮನೆ ಊಟ ಥರನೇ ಇರುತ್ತೆ. ತಾನೇ ಊಟ ತರೋದು. ಬಟ್ ನಂಗೆ ಒಂದು ಖುಷಿ ಆಯಿತು. ಈಗ ನೋಡ್ತಿರೋ ಒಂದು ಆಡಿಯನ್ಸು ಸುಮಾರು ಜನ ನನ್ನ ಫ್ರೆಂಡ್ಸ್ ಕ್ಯಾಫೆ ನಡೆಸಿದರೆ, ರೆಸ್ಟೋರೆಂಟ್ ನಡೆಸಿದರೆ, ಅವರಲ್ಲಿ ಮೇಜರ್ ಪ್ರಾಬ್ಲಮ್ ವೇಸ್ಟೇಜು. ಸೊ ನೀವು ಹೇಳ್ದಂಗೆ, ಸೊ ಯಾವ ಥರ ನೀವು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಟ್ ಮಾಡಿದರೆ ಇಷ್ಟು ಜನ ಬಂದರೆ ಅವ್ರಿಗೆ ಇಷ್ಟು ಸಪ್ಲೈ ಬೇಕಾಗುತ್ತೆ ಅಂತ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ ನೀವು? ಇದಕ್ಕೆ ಸಿಸ್ಟಮ್ ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಸ್ಟಮ್ಸ್ ಎಸ್ ಇನಿಷಿಯಲಿ ನಾವು ಬಲ್ಕ್ ಆರ್ಡರ್ಸ್ ತರ್ತಿದ್ವಿ, ಹ್ಯಾವಿಂಗ್ ದ ಕಾನ್ಸೆಪ್ಟ್ ಇನ್ ಮೈಂಡ್ ದಟ್ ಬಲ್ಕ್ ಆರ್ಡರ್ ತಂದರೆ ನಮಗೆ ಕಡಿಮೆಗೆ ಸಿಗುತ್ತೆ, ವಿ ಕ್ಯಾನ್ ಸೇವ್ ಮನಿ. ಬಟ್ ಇಫ್ ಯು ಲುಕ್ ಎಟ್ ದ ಅದರ್ ವೇ, ಯುರ್ ಆ್ಯಕ್ಚುಲಿ ತುಂಬ ವೇಸ್ಟೇಜ್ ಮಾಡಿಸ್ತಿದ್ದೀರ, ಹೌದು. ಯು ಆರ್ ಲೂಸಿಂಗ್ ಮನಿ. ಬಲ್ಕ್ ಆರ್ಡರ್ ಅನ್ನೋದು ಇಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ದಟ್ ಈಸ್ ವಾಟ್ ಐ ಲರ್ನ್ ಪರ್ಸ್ನಲಿ. ಸೊ ನಮ್ಗೆ ಏನಾಯಿತು, ದೆನ್ ವಿ ಬಿಲ್ಟ್ ಅ ಸಿಸ್ಟಮ್ ವೇರ್ ಇನ್ ಕನ್ಸಂಪ್ಷನ್ ವರ್ಸಸ್ ಸಪ್ಲೈ. ಓಕೆ, ಹೌದು. ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ ಅಷ್ಟು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ ಸ್ಟಾಕ್. ಸೊ ಫಾರ್ ಅ ಡೇ ಇದನ್ನ ನಾವು ಡೇಟಾ ತಗೊಂಡು ಹೋದ್ರೆ, ಡೇಟಾ ತಗೊಂಡು ಹೋದ್ರೆ ನಮಗೆ ಒಂದ್ ದಿನದಲ್ಲಿ, ಸಿನ್ಸ್ ವಿ ನೋ ಈವೆಂಟ್ ಅಲ್ಲಿ ವಿಲ್ ಹ್ಯಾವ್ 60+60 ಅಂಡ್ ದೆನ್ ವಾಕ್-ಇನ್ಸ್ ಇರುತ್ತೆ. ಸೊ ಈ ಡೇಟಾ ನಾವು ತಗೊಂಡಾಗ ಎಷ್ಟು ಐಟಮ್ಸ್ ನಮಗೆ, ಯಾವ ಐಟಮ್ ಮೇಜರ್ ಆಗಿ ಸೇಲ್ ಆಗ್ತಾ ಇದೆ, ಯಾವ್ದು ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಇದೆ, ಇವೆಲ್ಲ ನಾವು ಡೇಟಾ ತಗೊಂಡು ದೆನ್ ವಿ ವರ್ ಲೈಕ್ ಎಷ್ಟು ರೆಸಿಪಿಯಿಂದ ಮೈನಸ್ ಆಗತ್ತೆ ಅಷ್ಟು ಸ್ಟಾಕ್ನ ಅಪ್ಡೇಟ್ ಮಾಡೋಣ. ಓಕೆ, ದಟ್ಸ್ ಇಟ್. ತುಂಬಾ ನಾವು ಸ್ಟಾಕ್ ಇಟ್ಟಷ್ಟು ವೇಸ್ಟೇಜ್ ಜಾಸ್ತಿ ಆಗುತ್ತೆ. ವೇಸ್ಟೇಜ್ ಜಾಸ್ತಿ ಆದಾಗ ಮನಿ ಲಾಸ್ ಆಗುತ್ತೆ. ಅದ್ರ ಬದಲು ಬೆಟರ್ ಆಗಿ ಯುಟಿಲೈಸ್ ಮಾಡೋಣ ಅಂತ. ವೆರಿ ಸ್ಮಾರ್ಟ್. ಅಂದ್ರೆ ಡೇಟಾ ನೋಡ್ಬಿಟ್ಟು ನಾವು ಎಷ್ಟು ಮಾಡ್ಬೋದು, ಇಸ್ ವೆರಿ ಸ್ಮಾರ್ಟ್. ಸುಮಾರು ಜನ ರೆಸ್ಟೋರೆಂಟ್ ಓನರ್ಸ್ ಇಲ್ಲ ಕ್ಯಾಫೆ ಓನರ್ಸ್ ಹತ್ರ ಮಾಡೋದಿಲ್ಲ. ಅವ್ರೇನು ಬಲ್ಕ್ ಅಲ್ಲಿ ತರಿಸ್ಬಿಡ್ತಾರೆ, ಆಮೇಲೆ ಲೈಕ್ ನಿಮ್ಗೆ ಸ್ವಲ್ಪ ಚೀಪ್ ಆಗಿ ಸಿಗುತ್ತೆ ಅಂತ. ಬಟ್ ಕಾನ್ಸಿಕ್ವೆನ್ಸ್ ಅಂದ್ರೆ ಅದು ಲಾಸ್ ಆಗುತ್ತೆ, ಲಾಸ್ ಆಗೇ ಆಗುತ್ತೆ. ನೀವೆಷ್ಟೇ ಏನೇ ಮಾಡಿ, ಯಾಕಂದ್ರೆ ಇವತ್ತು ಮೇ ಬಿ ಒಂದು 10 ಪೋರ್ಷನ್ ಆಫ್ ನ್ಯಾಚುರಲ್ಸ್ ಹೋಗ್ಬೋದು, ನಾಳೆ ಹೋಗ್ದೇನೆ ಇರ್ಬೋದು. ಸೊ ನಿಮ್ಗೇನ್ ನೀವು ಸ್ಟಾಕ್ ಮೇಂಟೈನ್ ಮಾಡ್ತೀರಾ ಅದು ವೇಸ್ಟೇಜ್ ಆಗೇ ಆಗತ್ತೆ. ಸೊ ಈ ತರ ಇದ್ದಾಗ ನೀವು ಪರ್ ಡೇ ಕನ್ಸಂಪ್ಷನ್ ಮೇಲೆ, ಬಟ್ ಯು ಹ್ಯಾವ್ ಟು ಲುಕ್ ಇನ್ ಟು ಲಾಡ್ ಆಫ್ ಡೇಟಾ. ನೀವು ತುಂಬಾ ವರ್ಕೌಟ್ ಮಾಡಬೇಕಾಗತ್ತೆ. ಬಟ್ ವರ್ಕೌಟ್ ಮಾಡಿ ನೀವು ಒಂದು ಆಲ್ಗೊರಿಥಮ್ ಫಿಕ್ಸ್ ಮಾಡಿದ್ರೆ ಇಟ್ ವರ್ಕ್ಸ್. ಓಕೆ. ಅಂಡ್ ನಿಮ್ಗೆ ಮೇ ಬಿ ನಿಮ್ಗೆ ಡೈಲಿ ಆರ್ಡರ್ ಮಾಡೋದು ಹೆಡ್ಡೇಕ್ ಆಗಬಹುದು, ಬಟ್ ಯುಲ್ ಬಿ ಸೇವಿಂಗ್ ಲಾಟ್ ಆಫ್ ಮನಿ ಅಂಡ್ ಫ್ರೆಶ್ ಐಟಮ್ಸ್ ಕೊಡ್ತಿರ್ತೀರಾ. ಹಾಗೆ ಈ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ನೋಡೋರ್ಗೆ, ಪಾಪ ಅವ್ರಿಗೆ ಐಡಿಯಾ ಕೂಡ ಇರಲ್ಲ ಈ ತರ ಇದೆ ಅಂತ. ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಾರೆ? ಪೆಟ್ ಪೂಜಾ ಹ್ಯಾಸ್ ಎವ್ರಿಥಿಂಗ್. ಸೊ ಅದಲ್ಲೆಲ್ಲ ನಿಮ್ಗೆ ಎಲ್ಲ ಸಿಗತ್ತೆ. ಯು ಹ್ಯಾವ್ ಟು ಗೋ ಡೀಪ್ ಇನ್ ಟು ಇಟ್ ಅಂಡ್ ಎಕ್ಸ್ಪ್ಲೋರ್ ಅಂಡ್ ಯುಟಿಲೈಸ್ ದ ಸಾಫ್ಟ್ವೇರ್ ಫಾರ್ ದಿಸ್. ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಸಾಫ್ಟ್ವೇರ್ ಅವೈಲಬಲ್ ನೌ. ವೆರಿ ಫ್ರೆಂಡ್ಲಿ ಆಲ್ಸೋ. ಫ್ರೆಂಡ್ಲಿ. ಓಕೆ. ಸೊ ನೆಕ್ಸ್ಟ್ ನೀವು ಡಾಕ್ಟ್ರು, ಆರ್ಟಿಸ್ಟ್ ಅಂತ ಕೂಡ ಹೇಳಿದ್ರಿ, ರೈಟ್? ಬಟ್ ಕ್ಯಾಫೆ ನಡ್ಸೋಕ್ಕೆ ಮೇಜರ್ ಬೇಕಾಗಿರೋ ಇನ್ವೆಂಟ್ರಿ ಜೊತೆಗೆ ಆಪರೇಷನಲ್ ನಾಲೆಜ್ ಕೂಡ ಬೇಕು. ಹೌದು, ರೈಟ್. ಸೊ ಈ ಆಪರೇಷನಲ್ ಚಾಲೆಂಜಸ್ ಯಾವ ತರ ಬಂತು, ನೀವು ಯಾವ ತರ ಫೇಸ್ ಮಾಡಿದ್ರಿ ಅದನ್ನ? ಆಪರೇಷನಲ್ ಚಾಲೆಂಜಸ್ ಅಂದ್ರೆ ಅದೇ ನಾವು ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದು. ಸೊ ನಾವು ಡೇ 1 ಇಂದಾನೆ ಇವೆಲ್ಲ ನಮ್ಮ ಹತ್ರ ಇತ್ತು ಅಂತಿಲ್ಲ. ಕಲ್ತ್ಕೊಂಡು ವಿ ಹ್ಯಾವ್ ಶೇಪ್ಡ್ ಆರ್ ಸೆಲ್ಫ್. ಆಪರೇಷನ್ಸ್ ಬಂದಾಗ, ಆಸ್ ಐ ಟೋಲ್ಡ್ ಯು, ಆರ್ಡರಿಂಗ್, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಒಂದು, ವಿ ಹ್ಯಾಡ್ ಅ ಬ್ಯಾಕ್ಲಾಗ್ ಆ್ಯಂಡ್ ಫುಡ್ ಆಲ್ಸೋ ಐ ಟೋಲ್ಡ್ ಯು. ಸೊ ಜಾಮಿಂಗ್ ಅಂತ ಬಂದಾಗ ಅಗೇನ್ ಆರ್ಟಿಸ್ಟ್. ಸೊ ನಾವು ನೆಕ್ಸ್ಟ್ ಬುಕ್ ಮೈ ಶೋಗೆ ಎಂಟ್ರಾದ್ವಿ. ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ಪೇ ಬಂದಿದ್ದು. ಒಟ್ಟಿಗೆ ನಾವು ಸ್ಟಾರ್ಟಿಂಗಿಂದಾನೆ ಆಪರೇಷನ್ಸ್ನ ಪ್ಲಾನ್ ಮಾಡ್ಕೊಂಡು ಬಂದ್ವಿ ಅಂತಲ್ಲ. ಐ ಥಿಂಕ್ ವಿ ಟುಕ್ ಅ ಲಾಟ್ ಆಫ್ ಟೈಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಪೀಪಲ್ ವಾಂಟ್. ಅವ್ರಿಗೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಅದನ್ನ ನಾವು ಪ್ಲಾನ್ ಮಾಡ್ಕೊಂಡು ಬರ್ತಾ ಐ ಥಿಂಕ್ ಪ್ಯಾರಲಲಿ ಆಪರೇಷನ್ ಆಲ್ಸೋ. ಸೊ ಅದಕ್ಕೂ ಸಿಸ್ಟಮ್ಸೇ ಪ್ರಿಪೇರ್ ಮಾಡಿದ್ವಿ. ಫಸ್ಟ್ ಇನಿಷಿಯಲಿ ವಿ ವರ್ ಆನ್ ದ ಫ್ಲೋರ್ ಮಾಡ್ಕೊಂಡೆಲ್ಲ ಇದ್ವಿ, ಇದನ್ನ ಮಾಡೋಣ ಅದನ್ನ ಮಾಡೋಣ ಅಂತಲ್ಲ. ಬಟ್ ಇವೆಂಚುಲಿ ಏನಾಯ್ತು, ನಮಗೆ ಸಿಸ್ಟಮ್ ಬಿಲ್ಡ್ ಮಾಡಲೇಬೇಕು. ನೀವು ಸಿಸ್ಟಮ್ ಬಿಲ್ಡ್ ಮಾಡಲಿಲ್ಲ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಸೊ ಆಪರೇಷನ್ಸ್ ಎಲ್ಲ ನೀವು ಸಿಸ್ಟಮೈಸ್ ಮಾಡಿದಾಗ ದೆನ್ ನಿಮ್ಮ ವರ್ಕ್ಲೋಡ್ ಆಕ್ಚುಲಿ ಒಂದು 70% ಕಡಿಮೆ ಆಗುತ್ತೆ, 70 to 80% ಕಡಿಮೆ ಆಗುತ್ತೆ. ನಮ್ಮ ಮೇಲೆ ಡಿಪೆಂಡೆನ್ಸಿ ಇರಲ್ಲ. ಸೊ ಆ ಸಿಸ್ಟಮ್ನ ತರೋದಕ್ಕೆ ವಿ ಟುಕ್ ಟೈಮ್ ಅಂಡ್ ಅದು ಅಗೇನ್ ಡೇಟಾ ಬೇಸ್ ಮೇಲೆ ಸಿಸ್ಟಮ್ ತರಕ್ಕಾಗೋದು. ಓಕೆ. ಸೊ ನೆಕ್ಸ್ಟ್ ಬರೋದು ವೆಂಡರ್ ಸಪ್ಲೈ, ಮೇಜರ್ ಇಶ್ಯೂ, ರೈಟ್? ಸೊ ಹೌ ಡು ಯು ಮೇಕ್ ಶೋರ್ ನಿಮ್ಮ ವೆಂಡರ್ ಸಪ್ಲೈ ತುಂಬ ಕ್ವಾಲಿಟಿ ಸಪ್ಲೈ ಮಾಡ್ತಾರೆ? ಆ್ಯಂಡ್ ನೋಡೋವಂಥ ವೀಕ್ಷಕರಿಗೆ ಈ ಥರ ವೆಂಡರ್ ಸಪ್ಲೈನ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು? ನಾವು ವೆಂಡರ್ ಸಪ್ಲೈ ಅಂತಂದರೆ ಎಲ್ಲ ನಾವು ಇಂಟಿಗ್ರೇಟೆಡ್ ವಿತ್ ಸಾಫ್ಟ್ವೇರ್ ಮಾಡ್ಕೊಂಡಿದ್ದೀವಿ. ಆಸ್ ಐ ಟೋಲ್ಡ್ ಯು, ಎವ್ರಿ ಡೇ ಆರ್ಡರ್ ಮಾಡ್ತೀವಿ
to see to it that it is fresh and it is been utilized ಅದೇ ದಿನಕ್ಕೆ ಅಂತ. ಹಾಗಾಗಿ ಬಲ್ಕಲ್ಲಿ ತರೋದಕ್ಕಿಂತ ನೀವು ಎವ್ರಿ ಡೇ ನೀವು ಇಂಟಿಗ್ರೇಟ್ ಮಾಡಿಕೊಂಡು ಯಾರ ಹತ್ರ ಇಂಟಿಗ್ರೇಟ್ ಮಾಡ್ಕೋತೀನ ಅನ್ನೋದು ದೆನ್ ಯು ಹ್ಯಾವ್ ಟು ಟೇಕ್ ಅ ಸ್ಟಡಿ. ಯಾಕಂದರೆ ನಾವೇನು ಮೆನು ಪ್ರಿಪೇರ್ ಮಾಡಿದ್ದೀವಿ ಅದಕ್ಕೆ ನಮಗೆ ಯಾವ ಸೋರ್ಸ್ ಬೇಕೋ ನೋಡ್ಕೊಂಡು ನಾವು ಸಾಫ್ಟ್ವೇರೆಲ್ಲ ಇಂಟಿಗ್ರೇಟ್ ಮಾಡ್ಕೊಂಡು ತರಿಸ್ತಿದ್ದೀವಿ. ನಾವು ಈ ಥರ ಸಪ್ರೇಟ್ ವೆಂಡರ್ಸ್ ಅಂತ ಹೋಗ್ತಿಲ್ಲ. ಇಟ್ ಇಸ್ ಆಲ್ ಇಂಟಿಗ್ರೇಟೆಡ್ ಬಿಕಾಸ್ ನಾವು ಎಕ್ಸ್ಪ್ಯಾನ್ಷನ್ ಮಾಡೋದ್ರಿಂದ ನಾಳೆ ನಾನು ಬೇರೆ ಸ್ಟೇಟಲ್ಲಿ ಮಾಡ್ಬೇಕಂದ್ರೂ ಐ ವಾಂಟ್ ಟು ಗೆಟ್ ದ ಸೇಮ್ ಗ್ರೋಸರೀಸ್. ಹೌದು. ಸೊ ನಾವು ಸಾಫ್ಟ್ವೇರ್ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್ ಓಕೆ. ರಾದರ್ ದ್ಯಾನ್ ಗೋಯಿಂಗ್ ವಿತ್ ಇಂಡಿವಿಜುವಲ್ ವೆಂಡರ್ಸ್. ಇಟ್ ಈಸ್ ಬೆಟರ್ ಟು ಆ್ಯಕ್ಚುಲಿ ನೀವು ಸಿಂಗಲ್ ವೆಂಡರ್ ಮೇಲೆ ಡಿಪೆಂಡ್ ಏನಾಗಿಲ್ಲ, ಅಂದರೆ ಮಲ್ಟಿಪಲ್. ಆ್ಯಕ್ಚುಲಿ ನಾನು ಒನ್ ಆಫ್ ದ ಲೆಸನ್ ನನ್ನ ಫ್ರೆಂಡ್ಸ್ ಕ್ಯಾಫೆ ಕೆಲವೊಬ್ರು ನಡೆಸಿರೋರು ಅವರು ನಂಗೆ ಅದೇ ಹೇಳಿದೆ. ಆ್ಯಕ್ಚುಲಿ ನಿಮ್ಮ ಪಾಡ್ಕಾಸ್ಟ್ ಒಳಗೆ ಒಂದ್ಸಲ ಒಂದು 5 ಜನ ಮಾತಾಡಿ ಅವರಲ್ಲಿ ಏನು ಚಾಲೆಂಜ್ ಇತ್ತು ಅದನ್ನು ಕಲ್ತ್ಕೊಂಡು ನಾನು ನಿಮ್ಮ ಹತ್ರ ಕಲ್ತ್ಕೊಂಡು ಸೊ ನಮ್ಮ ಆಡಿಯನ್ಸ್ಗೆ ಒಂದು ಅಂದರೆ MBA ಇನ್ ಕ್ಯಾಫೆ ಬಿಸ್ನೆಸ್ ಥರ ಹೇಳ್ಕೊಡ್ಬೇಕಂದ್ರೆ ಉದ್ದೇಶ ಅಷ್ಟೇ. ನೈಸ್. ಸೊ ನೆಕ್ಸ್ಟು ಒಂದು ಮೇನ್ ಅಂದರೆ ಈ ಒಂದು ಫ್ಯಾಕ್ಟ್ರು ಡಿಸೈಡ್ ಮಾಡುತ್ತೆ ಹೌ ಲಾಂಗ್ ವಿಸ್ ದಿಸ್ ಕೆಫೆ ವಿಲ್ ಸಸ್ಟೈನ್ ಅನ್ನೋದ್ರೆ ಯಾವ ಫ್ಯಾಕ್ಟ್ರನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಅಡ್ಯಾಪ್ಟಬಿಲಿಟಿ. Okay. ಯಾಕಂದ್ರೆ ಗ್ರೋತ್ ಅನ್ನೋದು ಇಟ್ ಇಸ್ ಆಲ್ವೇಸ್ ಗ್ರೋತ್ ಇಸ್ ಆಲ್ವೇಸ್ ದೇರ್. ನಮ್ದು ಹೀಗೆ ಮಾಡ್ತೀವಿ ಹೀಗೆ ಇರುತ್ತೆ ಇದ್ರ ಮೇಲೆ ನಾವು ಬೆಳೆಯಲ್ಲ ಅಂತಂದ್ರೆ ಇಟ್ ಇಸ್ ಚಾಲೆಂಜಿಂಗ್. ಸೊ ಯು ಹ್ಯಾವ್ ಟು ಅಡ್ಯಾಪ್ಟ್ ಟು ದ ಚೇಂಜಸ್ ಆಫ್ ದ ಪೀಪಲ್ಸ್ ಮೈಂಡ್ ಸೆಟ್. ಆಮೇಲೆ ಜನರಿಗೆ ಏನು ಬೇಕೋ ಅದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮಗೆ ರಿವ್ಯೂಸ್ ಕೊಡ್ತಾರೆ ಅಂತಂದರೆ ಅವರಿಗೆ ಇಟ್ಸ್ ನಾಟ್ ದಟ್ ಅವರು ದೇವ್ ಗಾಟ್ ರೈಟ್ಸ್ ಟು ಸೇ ನಾನು ಹೇಳ್ತೀನಿ ಅಂತಲ್ಲ. ಇಟ್ ಈಸ್ ಮೇಜರ್ಲಿ ಬಿಕಾಸ್ ಅವ್ರಿಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮ್ಮ ಕೆಫೆನಲ್ಲಿ, ಅವ್ರೇನೋ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಪಾಸಿಟಿವ್ಲಿ ಆಸ್ ಅನ್ ಇನ್ಪುಟ್. ಅದ್ರ ಮೇಲೆ ವರ್ಕ್ ಮಾಡಿ ಅದನ್ನು ಸರಿ ಮಾಡ್ತಾ ಹೋಗಬೇಕು. ಇಲ್ಲ ನಮ್ದು ಎಸ್ಟಾಬ್ಲಿಷ್ ಆಗೋಗಿದೆ ಜನ ಬರ್ತಿದ್ದಾರೆ ನಾನು ಕೇರ್ ಮಾಡಲ್ಲ ಅಂತಂದರೆ ಸಮ್ವೇರ್ ನಿಮಗೆ ನೀವು ಹೇಳ್ದಂಗೆ ಸಸ್ಟೈನ್ ಆಗೋದು ರಿವರ್ಸ್ ಆಗ್ತಾ ಬರುತ್ತೆ. ಸೊ ಗೂಗಲ್ ರಿವ್ಯೂ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು. ಐ ನೋ ನೀವು ಎಲ್ಲರನ್ನೂ ಪ್ಲೀಸ್ ಮಾಡೋಕ್ಕಾಗಲ್ಲ. ನೀವು ಎಷ್ಟೇ ಫ್ಯಾಂಟಾಸ್ಟಿಕ್ ಜಾಬ್ ಮಾಡ್ತಿದ್ರು ಒಬ್ರು ಇಬ್ರು ನಿಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಕೆಲವೊಬ್ರು ನಿಮಗೆ ತುಂಬಾ ಜೆನ್ಯೂನ್ ಇನ್ಪುಟ್ ಕೊಟ್ಟಾಗ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದಟ್ ರಿವ್ಯೂ ಆರ್ ದ ಇನ್ಪುಟ್ ಆ್ಯಂಡ್ ವರ್ಕ್ ಆನ್ ಇಟ್. ನಾವು ಅದ್ರ ಮೇಲೆ ಯಾವಾಗ ವರ್ಕ್ ಮಾಡೋದು ಬಿಟ್ಬಿಡ್ತೀವಿ ಅಥವಾ ಕೇರ್ಲೆಸ್ ಮಾಡ್ತೀವಿ ಅಥವಾ ಇದೆಲ್ಲ ನಮಗೆ ಗೊತ್ತಿಲ್ವಾ ಅಂತ ಈಸಿಯಾಗಿ ತಗೊಂಡ್ಬಿಡ್ತೀವಿ, ದಟ್ಸ್ ವೆನ್ ಐ ಥಿಂಕ್ ದ ಡೌನ್ ಫಾಲ್ ಸ್ಟಾರ್ಟ್ಸ್. ಓಕೆ. ಈವನ್ ನೀವು ತುಂಬಾ ಎತ್ತರಕ್ಕೆ ಬೆಳೆದ್ರು ಕೂಡ ಕಸ್ಟಮರ್ ರಿವ್ಯೂಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ನೀವು ಬೆಳಿಬೇಕಂದ್ರೆ ಅವ್ರ ಎಕ್ಸೆಪ್ಟೆನ್ಸ್ ಇಲ್ಲದೆ ಬೆಳೆಯಕ್ ಆಗಲ್ಲ. ಅವ್ರು ಎಕ್ಸೆಪ್ಟ್ ಮಾಡಿ ಏನೋ ಹೇಳ್ತಿದ್ದಾರೆ ಅಂತಂದ್ರೆ ನಾಟ್ ದಟ್ ಈಗ ಯಾರೋ ಗೂಗಲ್ ರಿವ್ಯೂ ಹಾಕೋರಿಗೆ ದೇ ಡೋಂಟ್ ನೋ ಹೂ ಐ ಆಮ್, ನನ್ನ ಮೇಲೆ ಪರ್ಸ್ನಲ್ ಅಗೇನ್ಸ್ಟ್. ಅಫ್ಕೋರ್ಸ್ ಆ ಥರನೂ ಆಗತ್ತೆ ಕಾಂಪಿಟೇಷನ್ಸ್ ಅಲ್ಲಿ. ಬಟ್ ಜೆನ್ಯೂನ್ ಆಗಿ ಹಾಕೋರಿಗೆ ನನ್ನ ಅಗೇನ್ಸ್ಟ್ ಏನೂ ಇರಲ್ಲ. ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ, ದೇ ವಾಂಟ್ ಟು ಶೇರ್ ಇಟ್ ಆ್ಯಂಡ್ ಟೆಲ್ ದಟ್ ಇದನ್ನ ನೆಕ್ಸ್ಟ್ ಇನ್ನೊಬ್ಬರ ಹತ್ರ ಆಗೋದು ಬೇಡ, ಸರಿ ಮಾಡ್ಕೊಳ್ಳಿ ಅಂತ. ಸೊ ನಾವು ಅದೇ ಪರ್ಸ್ಪೆಕ್ಟಿವ್ ಅದು ತಗೊಂಡ್ರೆ ಒಳ್ಳೇದು. ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಓಕೆ. ಸೊ ಫಾರ್ ಎನ್ ಏಜ್ ಬಿಟ್ವೀನ್ 25 to 30 ಯಾರು ನೋಡ್ತಿರ್ತಾರೆ, ನಾನು ಡಿಸೈಡ್ ಮಾಡ್ತೀನಿ ಕೆಫೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ. ಸಿನ್ಸ್ ನೀವು ತುಂಬ ರಿಸರ್ಚ್ ಮಾಡಿ ಇಷ್ಟು ನೋಡೋದ್ರಿಂದ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಓಕೆ ನಾನು ಡಿಸೈಡ್ ಮಾಡ್ತೀನಿ ಕೆಫೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ, ಡೇ ಒನ್ನಿಂದ ಅವ್ರು ಏನೇನು ಮಾಡಬೇಕಾಗತ್ತೆ? ಅವರು ಫಸ್ಟ್ ಪ್ಯಾಷನ್ ಇರಬೇಕು. ಓಕೆ. ಆ್ಯಂಡ್ ಎಲ್ಲದಕ್ಕೂ ರೆಡಿ ಇರಬೇಕು. ಯು ಹ್ಯಾವ್ ಟು ಬಿ ಆನ್ ಯೋರ್ ಟೋಸ್. ನಾನು ಈ ಕೆಲಸ ಮಾಡೋಕ್ಕೂ ರೆಡಿ, ಆ ಕೆಲಸ ಮಾಡೋಕ್ಕೂ ರೆಡಿ. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಈ ಕೆಲಸ ಮಾಡಲ್ಲ. ಆಲ್ ದಿಸ್ ಥಿಂಗ್ ಶುಡ್ಂಟ್ ಬಿ ದೇರ್. ಯು ಶುಡ್ ಹ್ಯಾವ್ ಎನ್ ಓಪನ್ ಮೈಂಡ್ ಸೆಟ್, ಯು ಶುಡ್ ಹ್ಯಾವ್ ಅ ಪ್ಯಾಷನ್. ಆ್ಯಂಡ್ ಮೋರ್ ದೆನ್ ದ್ಯಾಟ್ ಐ ಸಜೆಸ್ಟ್ ಎವ್ರಿಬಡಿ ಟು ಸ್ಟಡಿ ಮೋರ್ ಅಬೌಟ್ ದ ಬಿಸ್ನೆಸ್. ಈಗ ನೀವು ಈಗ ಕ್ಯಾಫೆ ಆಗಿರಲಿ, ಯಾವುದೇ ಬಿಸ್ನೆಸ್ ಆಗಿರಲಿ, ನೀವು ಅದ್ರ ಬಗ್ಗೆ ತುಂಬ ಎಷ್ಟು ತಿಳ್ಕೊತೀರಾ, ಎಷ್ಟು ನೀವು ರಿಸರ್ಚ್ ಮಾಡ್ತೀರಾ, ಎಷ್ಟು ಸ್ಟಡಿ ಮಾಡ್ತೀರಾ, 80% ಪ್ಲ್ಯಾನಿಂಗ್ ಇರಬೇಕು, 20% ಎಕ್ಸಿಕ್ಯೂಷನ್ ಇರಬೇಕು. ಸೊ 80% ಪ್ಲ್ಯಾನ್ ಮಾಡೋದನ್ನ ಏನು ಮಾಡ್ತಾರೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಹೋದಾಗ ಇದು ಕೆಫೆ ಹಿಂಗಿದೆ ನೋ, ಸಿಟ್ ದೇರ್ ಫಾರ್ ಎನ್ ಅವರ್. ಸೊ ನಾನೊಂದು ಕೆಫೆ ವಿಸಿಟ್ ಮಾಡಿದ್ರೆ ಆಲ್ಮೋಸ್ಟ್ 1/2 day ಸ್ಪೆಂಡ್ ಮಾಡ್ತಿದ್ದೆ ಟು ಸಿಟ್ ಆ್ಯಂಡ್ ಸ್ಟಡಿ ಹೌ ಡಸ್ ದ ಕೆಫೆ ವರ್ಕ್ಸ್, ಎಷ್ಟು ಜನ ಕೆಫೆ ಬಿಸ್ನೆಸ್ ಇಸ್ ಡಿಫ್ರೆಂಟ್, ರೆಸ್ಟೋರೆಂಟ್ ಇಸ್ ಡಿಫ್ರೆಂಟ್. ಇಲ್ಲಿ ಊಟ ಮಾಡಕ್ಕಂತ ಬರೋದಲ್ಲ, ದೇ ವಾಂಟ್ ಟು ಸ್ಪೆಂಡ್ ದಟ್ ಕ್ವಾಲಿಟಿ ಟೈಮ್. ಸೊ ನೀವು ಹೇಗೆ ಹೌ ಯು ಕ್ಯಾನ್ ಮೇಕ್ ಮನಿ ಔಟ್ ಆಫ್ ಇಟ್, ಹೌ ಯು ಕ್ಯಾನ್ ರನ್ ದ ಬಿಸ್ನೆಸ್, ಓವರ್ ಹೆಡ್ಸ್ ಹೇಗಿರುತ್ತೆ, ಇವೆಲ್ಲ ನೀವು ಒಂದು ಕೆಫೆಲ್ ಕೂತ್ಕೊಂಡಾಗ ಯು ಹ್ಯಾವ್ ಟು ಅನಲೈಸ್
ದ ಕೆಫೆ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರ ಸ್ಯಾಲ್ರಿ ಎಷ್ಟಿರ್ಬೋದು, ಇಲ್ಲಿ ರೆಂಟ್ ಎಷ್ಟಿರ್ಬೋದು, ಇಲ್ಲಿ ಎಷ್ಟು ಬಿಸ್ನೆಸ್ ಆಗ್ತಿರಬಹುದು, ಮಿನಿಮಮ್ ಆರ್ಡರ್ ಎಷ್ಟಿದೆ, ಎಷ್ಟೊತ್ತು ಕುತ್ಕೋತಾ ಇದ್ದಾರೆ ಕಸ್ಟಮರ್ಸ್, ರೊಟೇಷನ್ ಎಷ್ಟಾಗ್ತಿದೆ. ಸೊ ಯು ಹ್ಯಾವ್ ಟು ಆ್ಯಕ್ಚುಲಿ ಬಿ ದೇರ್ ಆ್ಯಂಡ್ ಸ್ಟಡಿ. ಈ ಥರ ನೀವು ಸುಮಾರು ಒಂದು ಸ್ವಲ್ಪ ಕೆಫೇಸ್ಗೆಲ್ಲ ಹೋಗಿ ಸ್ಟಡಿ ಮಾಡಿದ್ರೆ ದೆನ್ ಯುಲ್ ಗೆಟ್ ಎನ್ ಐಡಿಯಾ. ದೆನ್ ಯು ಶುಡ್ ಥಿಂಕ್, ನಾನು ಹೇಗೆ ಇದನ್ನು ಅಚೀವ್ ಮಾಡಬಹುದು, ವಾಟ್ ಡಿಫ್ರೆಂಟ್ ಕ್ಯಾನ್ ಐ ಬ್ರಿಂಗ್ ಇಟ್ ಇನ್, ಕಾನ್ಸೆಪ್ಟ್ ಬೇಸ್ಡ್ ಮಾಡ್ಬೋದಾ, ಅಥವಾ ಏನು ಎಕ್ಸ್ಟ್ರಾ ಎಲಿಮೆಂಟ್ ಆ್ಯಡ್ ಮಾಡ್ಬೋದು, ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಸೊಸೈಟಿಗೆ. ಇವೆಲ್ಲ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಸ್ವಲ್ಪ ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಅವಾಗ ಐ ಥಿಂಕ್ ಕೆಫೆ ಆರ್ ಎನಿ ಬಿಸ್ನೆಸ್ ಫಾರ್ ದಟ್ ಮ್ಯಾಟರ್ ಸಕ್ಸೀಡ್ಸ್. ಓಕೆ, ಸೊ ನಿಮ್ಮದು ಕಾನ್ಸೆಪ್ಟ್ ಬೇಸ್ಡ್ ಅಂತಂದ್ರೆ, ಬಟ್ ಕೆಲವೊಂದು ಕ್ಯಾಫೆಗಳು ಇರುತ್ತೆ ಲೊಕೇಶನ್ ಬೇಸ್ಡ್ ಇರುತ್ತೆ. ಹೌದು. ರೈಟ್. ಸೊ ಇವತ್ತಿನ 2025 ಆ್ಯಂಡ್ ಅಬೌಟ್ 2026 ಏನು ಬರ್ತಿದೆ, ಯಾರಾದರೂ ಕೆಫೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಲೊಕೇಶನ್ ವೈಸ್ ನೋಡ್ಕೊಂಡು ಬಿಸ್ನೆಸ್ ಮಾಡಬೇಕಾ, ಇಲ್ಲ ಕಾನ್ಸೆಪ್ಟ್ ನೋಡಿ ಡೆವಲಪ್ ಮಾಡಬೇಕಾ, ಯಾವ ಥರ ಮಾಡಬೇಕು ಅವ್ರು ಇವತ್ತು? ಐ ಥಿಂಕ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಈಗ ನಮ್ಮ ಹತ್ರ ಒಂದು ಎಕ್ಸ್ಟ್ರಾಡಿನರಿ ಕಾನ್ಸೆಪ್ಟ್ ಇದೆ ಅಂತಂದ್ರೂ, ಈಗ ನಾವು ಮಾಡ್ತಿರೋದೇ ಜನರಿಗೋಸ್ಕರ. ಅವ್ರಿಗೆ ಆಕ್ಸೆಸಿಬಿಲಿಟಿ ಇಲ್ಲ ಅಂತಂದರೆ ನಾವು ಎಂಥ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ರೂ ಏನು ಯೂಸು? ಹಾಗಂತ ನಿಮಗೆ ಆಕ್ಸೆಸಿಬಿಲಿಟಿ ತುಂಬ ಕೊಟ್ಟು ಒಂದು ಲೈಕ್ ಒನ್ ಮೋರ್ ಕೆಫೆ ಕೊಟ್ಟರು ಅಗೇನ್ ಇಟ್ಸ್ ಏನೋ ಅಷ್ಟೊಂದು ವರ್ಕೌಟ್ ಆಗಲ್ಲ. ಸೊ ನನ್ನ ಪ್ರಕಾರ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನೀವು ಲೊಕೇಶನ್ ಅಂತಂದರೆ ಆಕ್ಸೆಸಿಬಿಲಿಟಿ ಇರಬೇಕು. ಈಗ ಒಂದು ಏರಿಯಾ ಚೂಸ್ ಮಾಡ್ತೀರಾ ಅಂದರೆ ಆ ಏರಿಯಾಗೆ ಯಾವ್ಯಾವ ಅಡ್ಜಸೆಂಟ್ ಏರಿಯಾದ ಆಕ್ಸೆಸಿಬಿಲಿಟಿ ಇದೆ. ಈಗ ಮೇ ಬಿ ಮೆಟ್ರೋ ಲೈನ್ ಇರ್ಬೋದು, ಅಥವಾ ಟ್ರಾಫಿಕ್ ಕಡಿಮೆ ವೇಸ್ ಇರ್ಬೋದು, ನೈಸ್ ರೋಡ್ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಈ ಥರ ಎಲ್ಲ ಎಲ್ಲಿ ಆಕ್ಸೆಸಿಬಿಲಿಟಿ ಈಸಿ ಇದೆ ಅದನ್ನ ನೋಡ್ಕೊಂಡು ಮಾಡಿದ್ರೆ ಥಿಂಕ್ ಎರಡು ಫಾರ್ ಮೀ ಬೋತ್. ಓಕೆ. ಸೊ ಈಗ ಯಾರು ಕೆಫೆ ಸ್ಟಾರ್ಟ್ ಮಾಡ್ಬೇಕಂತಿರೋರಿಗೆ ಒಂದು ಮೇಜರ್ ಮಿಸ್ಟೇಕ್ ನೀವು ಮಾಡಿದ್ದು ಏನು ಅದಂತ ಹೇಳ್ಬೋದಾ? ಅದರಿಂದ ಏನು ಕಲ್ತ್ಕೊಂಡ್ರಿ? ಈ ಮೇಜರ್ ಮಿಸ್ಟೇಕ್ ಮಾಡದೇ ಇದ್ರೆ ಇನ್ನೂ ನೆಕ್ಸ್ಟ್ ನಾನು ತೊಗೊಂಡೋಗ್ಬೋದಿತ್ತು, ಬಟ್ ಇದ್ರ ಮಿಸ್ಟೇಕಿಂದ ಸ್ವಲ್ಪ ಟೈಮ್ ಹಿಂಡ್ರೆನ್ಸ್ ಆಯ್ತಂದ್ರೆ ಯಾವ್ದು ಒಂದು ಮೇಜರ್ ಮಿಸ್ಟೇಕ್? ಲೈಕ್ ಐ ಟೋಲ್ಡ್ ಯು ದ ಆರ್ಡರಿಂಗ್ ಪಾರ್ಟ್ ಆ್ಯಂಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಪಾರ್ಟ್. ಆ್ಯಂಡ್ ತುಂಬ ಟೈಮ್ ನಮಗೆ ಫುಡ್ ಮೆನ್ಯೂನಲ್ಲಿ ವಿ ಟುಕ್ ಅ ಲಾಟ್ ಆಫ್ ಟೈಮ್ ಓಕೆ. ಫಾರ್ ಬೀಯಿಂಗ್ ದ್ಯಾಟ್. ಆ್ಯಂಡ್ ಇನ್ವೆಂಟ್ರಿ ಪಾರ್ಟಲ್ಲೂ ನಾನು ಹೇಳ್ದಂಗೆ ಯಾವಾಗಲೇ ಬಲ್ಕಲ್ಲಿ ಆರ್ಡ್ರ್ ಮಾಡೋಕ್ಕೆ ಹೋಗಿ ತುಂಬ ವೇಸ್ಟೇಜ್ ಮಾಡಿಕೊಂಡು ಅದ್ರ ಹೇಗೆ ಅಂತ ಸಿಸ್ಟಮ್ ಡೆವಲಪ್ ಮಾಡೋದು ವಿ ಟುಕ್ ಸಮ್ ಟೈಮ್. ಸೊ ಪ್ಲ್ಯಾನಿಂಗ್ ಅನ್ನೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಫೋರ್ ಯು ಸ್ಟಾರ್ಟ್ ಎನಿಥಿಂಗ್ ಪ್ಲ್ಯಾನ್ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ರೆ ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ. ವಾಟ್ ಮಿಸ್ಟೇಕ್ ಐ ಡಿಡ್ ಅಂತಂದರೆ ಮೇಜರ್ಲಿ ಇಟ್ ವಾಸ್ ಬಿಕಾಸ್ ಆಫ್ ದ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಫುಡ್ ಮೆನ್ಯೂ ಸೆಟ್ಟಿಂಗ್ ಅಪ್. ಅಂದ್ರೆ ಅದಕ್ಕೆ ಆಮೇಲೆ ಸಪ್ರೇಟ್ ಟೀಮ್ ಏನೋ ಹೈರ್ ಮಾಡಿದ್ರೆ ಅದಕ್ಕೆ ಯಾರಾದರೂ ನೀವು ಫುಡ್ ಮಾಡೋಕ್ಕೆ? ಅಫ್ಕೋರ್ಸ್ ಹೈಯರ್ ಮಾಡಿದ್ವಿ. ಓಕೆ. ಜೊತೆಗೆ ನಮ್ದೊಂದು ಇಲ್ಲಿವರೆಗೂ ನಮ್ದೊಂದು ಆಲ್ಮೋಸ್ಟ್ ಒಂದು 500 ಇವೆಂಟ್ಸ್ ಆಗಿದೆ ಜಾಮಿಂಗ್ದು. ಸೊ ಅಗೇನ್ ಡೇಟಾ ವೈಸ್ ಯಾರಿಗೆ ಏನು ಇಷ್ಟ ಆಗ್ತಾ ಇದೆ, ಯಾವ್ಯಾವ ಥರ ಜನ ಬರ್ತಾ ಇದ್ದಾರೆ, ನಾವು ಹೇಗೆ ಡೈವರ್ಸಿಟಿ ಇಂಪ್ಲೈ ಮಾಡ್ಬೋದು, ಇವೆಲ್ಲ ನೋಡಿಕೊಂಡು ಸ್ಟಡಿ ಮಾಡಿ ಯು ಹ್ಯಾವ್ ಟು ಪುಟ್ ಇನ್ ಲಾಟ್ ಆಫ್ ಯುವರ್ ಮೈಂಡ್, ಯುವರ್ ಫೋಕಸ್. ನೀವು ಬೇರೆ ಕೆಲಸಕ್ಕಿಂತ ಜಾಸ್ತಿ ಜನರನ್ನ ಸ್ಟಡಿ ಮಾಡೋಕ್ಕೆ ಯು ಹ್ಯಾವ್ ಟು ಟೇಕ್ ಲಾಟ್ ಆಫ್ ಟೈಮ್. ಅದೆಲ್ಲ ತಗೊಂಡು ದೆನ್ ವಿ ಸೆಲೆಕ್ಟ್ ದ ಮೆನು. ಸೊ ಮೇಜರ್ ಇಂಪಾರ್ಟೆಂಟ್ ಫುಡ್ ಬಿಸ್ನೆಸ್ಗೆ, ಕ್ಯಾಫೆ ಬಿಸ್ನೆಸ್, ರೆಸ್ಟೋರೆಂಟ್ ಬಿಸ್ನೆಸ್ಗೆ ಮಾರ್ಕೆಟಿಂಗ್. ಹೌದು. ಆ್ಯಂಡ್ ಫುಡ್ಡಿಗೆ ಮೇನ್ ಬೇಕಾಗಿರೋದು ನಾಟ್ ವೆಬ್ಸೈಟ್, ಮೇನ್ ಆಸ್ ಇನ್ಸ್ಟಾಗ್ರಾಮ್, ಬಿಕಾಸ್ ವಿಜುವಲ್ ಕಾಂಪೊನೆಂಟ್. ಎಸ್. ರೈಟ್. ಸೊ ಈಗ ಕೆಫೆ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಾರ್ಕೆಟಿಂಗ್ ಯಾವ ಥರ ಬಿಕಾಸ್ ಈಗ ತುಂಬ ಚೆನ್ನಾಗಿ ಎಂಗೇಜ್ಮೆಂಟ್ ಇದೆ, 1,76,000 ಫಾಲೋವರ್ಸ್ ಇದ್ದಾರೆ, Yes. ವಿಚ್ ಇಸ್ ವೆರಿ ಬಿಗ್. Yeah. ಆ್ಯಂಡ್ ಮೇಜರ್ ನಾನು ನೋಡಿದ್ದೆ ಎಂಗೇಜ್ಮೆಂಟ್ ನೋಡಿದೆ, ಹೌದು. ವೆರಿ ಗ್ರೇಟ್ ಎಂಗೇಜ್ಮೆಂಟ್ ಇದೆ ನಿಮ್ಮದು. Thank you. ಫಾಲೋವರ್ಸ್ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಿದೆ, Yes. ವೆರಿ ಪಾಸಿಟಿವ್ ರಿವ್ಯೂಸ್. Yes. ರೈಟ್. ಹೌ ಡು ಯು ಡೆವಲಪ್ ದ್ಯಾಟ್? ಈಗ ಇನ್ಸ್ಟಾಗ್ರಾಮ್ ಯಾವ ಥರ ನೀವು ಗ್ರೋ ಮಾಡಿದೆ, ಮಾರ್ಕೆಟಿಂಗ್ ಯಾವ ಥರ ಮಾಡಿದ್ರಿ ನಿಮ್ಮ ಕೆಫೆಗೆ ನೀವು? ನಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಹತ್ರ ಕಂಟೆಂಟ್ ಇತ್ತು ಅಂತಂದರೆ ನಿಮಗೆ ರೀಚ್ ಆಗೋದು ಈಗ ಈಗಿನ ಇದರ ಸಿಚುವೇಶನಲ್ಲಿ ಕಷ್ಟ ಇಲ್ಲ. ಯಾಕಂದರೆ ವಿ ಹ್ಯಾವ್ ಅ ವೆರಿ ಪವರ್ಫುಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ನ ಎವ್ರಿ ಮಂತ್ 3.2 crores ಜನ ವಿಸಿಟ್ ಮಾಡ್ತಾರೆ. 3.2 crores. ಎಸ್. ಔಟ್ ಆಫ್ ದೆಮ್ 1.8 ಆರ್ ಬ್ಯಾಂಗ್ಳೂರಿಯನ್ಸ್. ಬೆಂಗಳೂರಿಯನ್ಸ್. ಹಾ. ಓಕೆ. ಸೊ ರೀಚ್ ಮಾಡೋದು ಇಸ್ ನಾಟ್ ಅ ಬಿಗ್ ಟಾಸ್ಕ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಈಗೇನು ನಾವು ಮುಂಚೆ ವರ್ಡ್ ಆಫ್ ಮೌತ್ ಅಂತಿದ್ವಲ್ಲ, ಈಗ ಇಟ್ ಹಸ್ ಬಿಕಮ್ ಮೋರ್ ಟೆಕ್ನಿಕಲ್. ಅಂದರೆ ಈಗ ನಾನು ಒಂದು ಕೆಫೆ ವಿಸಿಟ್ ಮಾಡ್ತೀನಿ, ನಂಗೆ ತುಂಬ ಇಷ್ಟ ಆಗತ್ತೆ, ನಾನು ಸ್ಟೋರಿ ಹಾಕೋತೀನಿ, ಅದರಿಂದ ಮತ್ತೊಂದು 10 ಜನ ನೋಡ್ತಾರೆ, ಅವ್ರು ಇಷ್ಟಪಡ್ತಾರೆ, ಬರ್ತಾರೆ, ಅವ್ರು ಮತ್ತೊಂದು ಸ್ಟೋರಿ ಹಾಕೋತಾರೆ. ಸೊ ಇಟ್ ಹಸ್ ಬಿಕಮ್ ಎ ಚೈನ್. ನಾವು ನಮ್ಮ ಕೆಫೆಗೆ ಯಾರೇ ಬಂದರೂ
ಅದ್ರ ಅಟ್ಲೀಸ್ಟ್ ಒಂದು 80% ಜನ ಸ್ಟೋರಿ ಹಾಕ್ತಿದ್ರು. ಹೌದು. ಸೊ ನಮ್ಗೆ ಅಲ್ಲೇ ಕಂಟೆಂಟ್ ಸಿಗ್ತಿತ್ತು. ಆ್ಯಂಡ್ ಪ್ರತಿ ಒಂದು ಜಾಮಿಂಗ್ ಸೆಷನಲ್ಲೂ ದ ಜಾಮಿಂಗ್ ಸೆಷನ್ ಕನ್ನಡ ಅದೆಲ್ಲ ಏನೇ ಸೇಮ್ ಇದ್ರೂ ಜನರದ್ದು ರಿಯಾಕ್ಷನ್ಸ್ ಇರ್ತಿತ್ತಲ್ಲ, ಅವ್ರ ಎಮೋಷನ್ಸ್ ಇರ್ತಿತ್ತಲ್ಲ, ನಮಗೆ ತುಂಬ ಕಂಟೆಂಟ್ ಸಿಗೋದು. ತುಂಬ ಜನ ಎಮೋಷ್ನಲ್ ಆಗೋರು, ತುಂಬ ಜನ ಖುಷಿಯಿಂದ ಡ್ಯಾನ್ಸ್ ಮಾಡೋದಾಗಿರಲಿ, ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್ ರಿಯಾಕ್ಷನ್ಸ್ ಇರೋದು, ಗ್ರೂಪ್ ಇರೋದು, ಈ ಥರ ಒಬ್ಬೊಬ್ರದ್ದು ಒಂದೊಂದು ನಮಗೆ ಎಮೋಷನ್ ಸಿಕ್ತಿತ್ತು, ಒಬ್ಬೊಬ್ರದ್ದು ಒಂದೊಂದು ರಿಯಾಕ್ಷನ್ ಸಿಕ್ತಿತ್ತು. ದಟ್ ಬಿಕಮ್ ಅ ವೆರಿ ಕನೆಕ್ಟಿಂಗ್ ಕಂಟೆಂಟ್. ನಮ್ದು ಪೇಜ್ ನೀವು ನೋಡಿದ್ರೆ ನಾವು ಯಾವುದು ಎಡಿಟೆಡ್ ಕಂಟೆಂಟ್ ಹಾಕಲ್ಲ. ಹೌದು, ನಾನು ನೋಡಿದೆ ಅದೊಂದು. ಅದಕ್ಕೆ ನಂಗೆ UGC ಕಾಂಟೆಂಟ್, Yes, ಯೂಸರ್ ಜನರೇಟೆಡ್ ಕಾಂಟೆಂಟ್ ಜಾಸ್ತಿ ಯೂಸ್ ಮಾಡಿದ್ದಾರೆ. ಕರೆಕ್ಟ್. ಯಾಕಂದ್ರೆ ವಿ ವಾಂಟ್ ಟು ಶೋ ವಾಟ್ ಈಸ್ ಆಕ್ಚುಲಿ ಹ್ಯಾಪನಿಂಗ್. ನಾವು ಅದನ್ನ ಎಡಿಟ್ ಮಾಡಿ ಅಥವಾ ಅದಕ್ಕೊಂದು ಮ್ಯೂಸಿಕ್ ಆ್ಯಡ್ ಮಾಡಿ, ಆ ಮ್ಯೂಸಿಕ್ಕಿಗೆ ಇವ್ರದ್ದು ಫೇಕ್ ರಿಯಾಕ್ಷನ್ಸ್ ಆ್ಯಡ್ ಮಾಡಿ, ವಿ ಡಿಂಟ್ ಬಿಲೀವ್ ಇನ್ ಇಟ್ ಬಿಕಾಸ್ ವಿ ನ್ಯೂ ದಟ್ ವಿ ಆರ್ ಡೂಯಿಂಗ್ ಅ ಗುಡ್ ಜಾಬ್ ದೇರ್ ಆ್ಯಂಡ್ ವಿ ನ್ಯೂ ದಟ್ ಪೀಪಲ್ ಆರ್ ಆ್ಯಕ್ಚುಲಿ ಲೈಕಿಂಗ್ ಇಟ್. ಹಾಗಾಗಿ ನಾವು ಅವ್ರು ಏನು ರಿಯಾಕ್ಷನ್ಸ್ ಕೊಡ್ತಿದ್ರು ಅದನ್ನೇ ಕ್ಯಾಪ್ಚರ್ ಮಾಡಿ ಅದನ್ನೇ ಹಾಕ್ತಿದ್ವಿ. ಸೊ ಅದು ಜನರಿಗೆ ರಿಯಲಿಸ್ಟಿಕ್ ಅನಿಸ್ತಿತ್ತು, ಅದು ಅವ್ರಿಗೆ ಇನ್ನೂ ಚೆನ್ನಾಗಿ ರೀಚ್ ಆಗ್ತಾ ಇತ್ತು. ಮೋರ್ ಓವರ್ ವರ್ಡ್ ಆಫ್ ಮೌತ್ ಅನ್ನೋದಕ್ಕೂ ಇದು ಇನ್ಸ್ಟಾಗ್ರಾಮ್ ಆಯಿತು. ಈಗ ನಮ್ಮಲ್ಲಿ ಎಷ್ಟೊಂದು ಜನ ಬರೋರು ಎಂಟಾಗ್ತಿದ್ದಂಗೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರ್ಬೇಕಿತ್ತು ಅಂತ ಒಳ್ಳೆ ಜಾಗ, ಅಪ್ಪ ಅಮ್ಮನ ಕರ್ಕೊಂಬರ್ಬೇಕಿತ್ತು. ಸೊ ಅವ್ರು ಬಂದಮೇಲೆ ಅವ್ರ ಪೇರೆಂಟ್ಸ್ನ ಕರ್ಕೊಂಬರೋರು, ಇನ್ನೊಂದ್ಸಲ ಕಸಿನ್ಸ್ ಜೊತೆ ಇನ್ನೊಂದ್ಸಲ ಬರೋರು, ಫ್ರೆಂಡ್ಸ್ ಜೊತೆ ಇನ್ನೊಂದ್ಸಲ ಬರೋರು. ಸೊ ಒಬ್ಬರೇನೆ 3-4 ಗ್ರೂಪ್ ಜೊತೆ ಬರೋರು ಅಗೇನ್ ಆ್ಯಂಡ್ ಅಗೇನ್. ಆ ಥರ ತುಂಬ ಜನ ನಮಗೆ ರಿಪೀಟ್ ಕಸ್ಟಮರ್ ಸ್ಟಾರ್ಟ್ ಆದರು. ಸೊ ನಮಗೆ ಆ ಚೈನ್ ತುಂಬ ಚೆನ್ನಾಗಿ ಡೆವಲಪ್ ಆಯಿತು. ಬಿಕಾಸ್ ಯಾರೇ ಬಂದರೂ ಇದು ನಾನು ಇಲ್ಲೇ ಅವ್ರನ್ನ ಕರ್ಕೊಂಬರ್ಬೇಕು, ಇಲ್ಲಿ ಬಂದಾಗಲೂ ತುಂಬ ಜನ ವಿಡಿಯೋ ಕಾಲ್ ಮಾಡೋರು, ನಾನು ಇಲ್ಲಿದ್ದೀನಿ, ನೆಕ್ಸ್ಟ್ ಟೈಮ್ ನೀವು ಊರಿಂದ ಬಂದಾಗ ಇಲ್ಲಿಗೆ ಹೋಗೋಣ, ಇಲ್ಲಿ ಹಿಂಗಾಗ್ತಿದೆ, ನಿಮ್ಗೆ ಇಷ್ಟ ಆಗತ್ತೆ. ಸೊ ನಮ್ಗೆ ಆ ಥರ ಎಲ್ಲ ತುಂಬ ಜನ ಅವರೇ ಅದನ್ನು ಸ್ಪ್ರೆಡ್ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಆ್ಯಸ್ ಐ ಟೋಲ್ಡ್ ಯು, ಸ್ಟೋರೀಸ್, ಕಂಟೆಂಟ್ ಇವೆಲ್ಲ ನಮಗೆ ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಸೊ UGC ಕಾಂಟೆಂಟ್ ಹ್ಯಾಸ್ ವರ್ಕ್ ರಿಯಲಿ ವೆಲ್ ಫಾರ್ ಯು. ರಿಯಲಿ ವೆಲ್. ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈಗ ನಾವೇ ಯಾವುದೇ ನೋಡ್ತಿದ್ರು ಎಡಿಟ್ ಮಾಡಿದ್ದಕ್ಕೂ ಈಗ ಐ ಥಿಂಕ್ ಪೀಪಲ್ ಆರ್ ವೇ ಫಾರ್ ಸೆನ್ಸಿಬಲ್. ನಾವು ಅವರಿಗೆ ಎಡಿಟ್ ಮಾಡಿದ್ದು ರಿಯಲಿಸ್ಟಿಕ್ಕು ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಹೌದು. ಸೊ ಡೀಪ್ ಡೌನ್ ದ ಲೈನ್ ಅವರಿಗೆ ನಾವು ರಿಯಾಲಿಟಿ ತೋರಿಸಿದಾಗ ಬೇಗ ಕನೆಕ್ಟ್ ಆಗ್ತಾರೆ. ದಟ್ ಹೆಲ್ಪ್ ಡಸ್ ಅ ಲಾಟ್. ಸೊ ಈಗ ನೆಕ್ಸ್ಟ್ ಸೆಟ್ ಆಫ್ ಆಡಿಯನ್ಸ್ ಬರ್ತಿದ್ರು ಜೆನ್ಜಿ ಆಡಿಯನ್ಸ್. Yeah. ಸೊ ನೀವು ಹೇಳ್ತಿದ್ರಿ ಅಂದ್ರೆ ಓಲ್ಡ್ ಏಜ್ ಪೀಪಲ್, ಕಪಲ್ಸ್ ಎಲ್ಲರೂ ಬರ್ತಾರೆ, ಫ್ಯಾಮಿಲಿ ಅವ್ರ. ಸೊ ಈ ಜೆನ್ಜಿನ, ಬಿಕಾಸ್ ಮಲೇಶ್ವರ ಮೇಜರ್ ಜೆನ್ಜಿನೇ ಇರ್ತಾರೆ. ಸೊ ಈ ಜೆನ್ಜಿನ ಅಟ್ರಾಕ್ಟ್ ಮಾಡಕ್ಕೆ ಯಾವ ತರ ಆಕ್ಟಿವಿಟೀಸ್ ಏನಾರ ಮಾಡ್ತಿದ್ದೀರಾ ನೀವು? ಅಂದ್ರೆ ಜೆನ್ಜಿ ಬರ್ತಿದ್ದಾರಾ ನಿಮ್ಗೆ? ಎಲ್ಲ ಕ್ಯಾಟಗರಿಯು ಬರ್ತಿದ್ದಾರೆ. ಓಕೆ. ಸಿ ವಾಟ್ ಐ ಫೀಲ್ ಇಸ್ ಈಗ ಒಂದು ಜನರೇಷನ್ ಒಂದು ಡೈರೆಕ್ಷನ್ ಹೋಗ್ತಾ ಇರತ್ತೆ, ತುಂಬ ಸ್ಪೀಡಾಗಿ ಹೋಗ್ತಾ ಇರತ್ತೆ. ಸೊ ದಿಸ್ ಇಸ್ ದ ಕಲ್ಚರ್, ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಒಂದು ಸ್ಲೈಟ್ ಡ್ರಿಫ್ಟ್ ಲುಕಿಂಗ್ ಬ್ಯಾಕ್ ಟು ಅವರ್ ಓನ್ ಕಲ್ಚರ್ ಚೇಂಜಸ್ ಎವ್ರಿಥಿಂಗ್. ಸೊ ಈಗ ನಮ್ಮಲ್ಲಿ ಆಗಿದೆ ಅದೇ. ತುಂಬ ಏನೋ ಬೇರೆ ಥರ ಕಲ್ಚರ್ಸ್ ನಡೀತಿತ್ತು. ನಾವೇನು ಮಾಡಿದ್ವಿ, ಒಂದು ಸ್ಲೈಟ್ ಡ್ರಿಫ್ಟ್ ವಿ ಟುಕ್. ಲೆಟ್ ಇಸ್ ಲುಕ್ ಬ್ಯಾಕ್ ಟು ಅವರ್ ಕಲ್ಚರ್, ಅದೊಂದು ಚೇಂಜ್ ತರೋಣ. ಇಟ್ಸ್ ಸೈಕಲ್. ನಾವೇನು ಇಲ್ದಿರೋದನ್ನು ಮಾಡ್ತಿಲ್ಲ, ಇರೋದನ್ನೇ ಇನ್ನೊಂದು ಸ್ವಲ್ಪ ವಿಲ್ ಮಾಡಿಫೈ ಆ್ಯಂಡ್ ಡೂ ಇಟ್. ಸೊ ಆ ಡ್ರಿಫ್ಟ್ ಅಂದಾಗ ಐ ಥಿಂಕ್ ಎವ್ರಿಬಡಿ ಎಕ್ಸೆಪ್ಟೆಡ್ ಇಟ್. ಜೆನ್ಜಿ, ಮಿಲೇನಿಯಲ್ಸ್ ಯಾರ್ಯಾರಿದ್ದಾರೆ ಎಲ್ರಿಗೂ ಆ ಕಾನ್ಸೆಪ್ಟ್ ಇಷ್ಟ ಆಯಿತು. ಯಾಕಂದರೆ ನೀವು ಟು ಗೆಟ್ ಇನ್ವಾಲ್ವ್ಡ್ ಇನ್ ಸಮ್ ಪರ್ಫಾರ್ಮೆನ್ಸ್ ದೇರ್ ಆರ್ ಸಮ್ ಆರ್ಟ್ ದೇರ್, ನಿಮಗೆ ಬೇರೆ ಯಾವ ಸಪೋರ್ಟು ಬೇಡ. ಇಟ್ಸ್ ಜಸ್ಟ್ ಯು. 1 hour ನೀವಲ್ಲಿ ಇದ್ದಾಗ ಎಷ್ಟೊಂದು ಜನ ಬಂದು ಹೇಳ್ತಾರೆ, ಐ ಥಿಂಕ್ ಆಲ್ ಏಜ್ ಗ್ರೂಪ್ಸ್ ದೇ ಕಮ್ ಅಂಡ್ ಟೆಲ್ ಮೀ, 1 hour ನಾನು ಏನು ಮಾಡ್ತಿದ್ದೆ, ನಾನು ಎಲ್ಲಿದ್ದೀನಿ, ನಂಗೆ ಮರ್ತೋಗಿದ್ದೀನಿ. ಐ ಪುಟ್ ಆಲ್ ಮೈ ಸ್ಟ್ರೆಸ್ ಬ್ಯಾಕ್, ನನ್ನ ಹೋಮ್ ವರ್ಕ್ಸ್ ಎಲ್ಲ. ನಮ್ಮದು ಒಂದು ಚಿಕ್ಕ ಹುಡುಗರು ಬಂದು ರಿವ್ಯೂ ಕೊಡ್ತಾರೆ, ಏನು ಮಾಡ್ತಾ ಇದ್ದೀರಾ, ಮೊಬೈಲ್ ಮುಂದೆ ಯಾಕೆ ಕೂತಿದ್ದೀರಾ, ಬನ್ನಿ, ಯು ಹ್ಯಾವ್ ಟು ಕಮ್ ಹಿಯರ್, ಯು ಶುಡ್ ಸಿ ದಿಸ್. ಆಲ್ ದೀಸ್ ಕಿಡ್ಸ್ ದೇ ಶೇರ್ ದ ರಿವ್ಯೂಸ್ ಆ್ಯಂಡ್ ಸಮ್ಟೈಮ್ಸ್ ಇಟ್ ಟೇಕ್ಸ್ ಮೀ ಬ್ಯಾಕ್. ಅಂದರೆ ಒಂದು ಸೆಕೆಂಡ್ ನನಗೆ ಯೋಚನೆ ಆಗುತ್ತೆ, ಒಂದು ಏಜ್ ಗ್ರೂಪ್ ಅವ್ರು ಎಕ್ಸೆಪ್ಟ್ ಮಾಡೋದು ಓಕೆ, ಬಟ್ ಚಿಕ್ಕ ಮಕ್ಳಿಗೂ ಇಷ್ಟು ಅದು ಖುಷಿಯಾಗಿದೆ ಅಲ್ಲ, ಅಂದರೆ ದೇ ಆರ್ ಹ್ಯಾಪಿ ವಿತ್ ದಿಸ್. ಏನಕ್ಕಂದರೆ ದಟ್ಸ್ ದ ಥಿಂಗ್, ವಿ ಹ್ಯಾವ್ ಇಟ್ ಇನ್ ಆರ್ DNA. ನಾಟ್ ದ್ಯಾಟ್ ಯಾವ ಜನ್ರೇಷನ್ ಅದಕ್ಕಿಂತ ಹೆಚ್ಚಾಗಿ ನಾವು ಯಾವ ಕಲ್ಚರಿಂದ ಬಂದಿದ್ದೀವಿ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಗೋ ಬ್ಯಾಕ್ ಟು ಅವರ್ ಟ್ರೈಬಲ್ ಪೀಪಲ್, ಫೋಕ್ ಸಾಂಗ್ಸ್, ಭಜನೆ ಆಗಿರ್ಬೋದು, ಇವೆಲ್ಲ ಯಾಕೆ ಮಾಡ್ತಿದ್ರು, ಒಂದು ಯೂನಿಟಿ ಕ್ರಿಯೇಟ್ ಆಗೋದು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದೇ ಥರ ಹಾಡು ಹೇಳೋರು, ಆ್ಯಂಡ್ ಏನೋ ಎಲ್ಲ ಕೆಳಗೆ ಕೂತ್ಕೊಳ್ಳೋದು,
ಹತ್ರ ಕೂತ್ಕೊಳ್ಳೋದು. ನಾವು ಇವತ್ತಿಗೂ ಯಾಕೆ ಅದನ್ನ ದೊಡ್ಡದು ಮಾಡಕ್ಕೆ ನೋಡ್ತಿಲ್ಲ ಅಂತಂದ್ರೆ ವಿ ವಾಂಟ್ ಟು ಕೀಪ್ ಪೀಪಲ್ ಆಸ್ ಕ್ಲೋಸ್. ಆಕ್ಚುಲಿ ನೋಡಿದೆ ನಿಮ್ಮ ಫುಲ್ ಆರ್ಕಿಟೆಕ್ಟ್ ಹೆಂಗಿದೆ ಅಂದ್ರೆ ಎಲ್ಲ ಹತ್ರ ಬಂದು ಹತ್ರ ಬಂದು ಕೂತ್ಕೋಬೇಕು ವಿತ್ ಅ ವೆರಿ ಡೀಸೆಂಟ್ ಡಿಸ್ಟೆನ್ಸ್, ಬಟ್ ವಿ ವಾಂಟ್ ದೆಮ್ ಟು ಸಿಟ್ ಟುಗೆದರ್. ಬಿಕಾಸ್ ಈಗ ನಾನೇನು ಎನರ್ಜಿ ವೈಬ್ ಮಾಡ್ತೀನಲ್ಲ, ಇಟ್ ಜಸ್ಟ್ ಪಾಸಸ್. ಹೌದು. ಸೊ ಇಟ್ ವರ್ಕ್ಸ್ ಲೈಕ್ ದ್ಯಾಟ್. ಇಟ್ ವರ್ಕ್ಸ್ ವೆರಿ ಬ್ಯೂಟಿಫುಲಿ. ಈಗ ಒಬ್ಬರಿಗೆ ನಾನು ಇಟ್ ಆಲ್ ಸ್ಟಾರ್ಟೆಡ್ ಲೈಕ್ ಒಬ್ರು ಏಜ್ ಆಗಿರೋ ಅಜ್ಜ ಒಬ್ರು ಸಡನ್ ಆಗಿ ಅವ್ರ ಲೈಫಲ್ಲಿ ಡ್ಯಾನ್ಸ್ ಮಾಡಿಲ್ವಂತೆ. ಅವ್ರ ಮಕ್ಳು ಹೇಳಿದ್ದು, ಅಂದ್ರೆ ಮುಂಚೆ ಮಾಡಿರ್ತಾರೆ ಗೊತ್ತಿಲ್ಲ, ಮಕ್ಳು ಹೇಳಿದ್ದು. ಅವ್ರು ನೋಡ್ದಾಗಿನ್ ಮಾಡಿಲ್ಲ. ಬಟ್ ಕುಲದಲ್ಲಿ ಕೀಳಿ ಯಾವುದೋ ಹಾಡು ಬರ್ತಿದ್ದಂಗೆನೆ ಸಡನ್ ಆಗಿ ನಿಂತ್ಕೊಂಡು ಇನ್ನೊಂದ್ಸಲ ಹಾಡು ಹೇಳು ಅಂದ್ರು. ಅವ್ರು ಹೇಳಿದ್ದೇನೆ ಡ್ಯಾನ್ಸ್ ಮಾಡಿದ್ದು. ಅವರೇ ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸಿಂಗ್ ಆಕ್ಚುಲ್ ಆಗಿ ನಮ್ಮ ಕೆಫೆನಲ್ಲಿ. ಅವ್ರು ಮಾಡಿದ್ಮೇಲೆ 10 ಜನ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಸಿ ದಟ್ಸ್ ಹೌ ದ ವೈಬ್ ಪಾಸಸ್. ಸೊ ವಿ ವಾಂಟ್ ದೆಮ್ ಟು ಕೀಪ್ ಕ್ಲೋಸರ್. ಇದೆಲ್ಲ ನಮ್ಮ ಹಳೆ ಕಲ್ಚರಲ್ಲೇ ಇತ್ತು. ಇಟ್ ಇಸ್ ನಾಟ್ ದಟ್ ನಾವೇನೋ ಇನ್ವೆಂಟ್ ಮಾಡ್ಬಿಟ್ವಿ ಅಂತಲ್ಲ, ಇತ್ತು. ಅದನ್ನೇ ಒಂದು ಸ್ವಲ್ಪ ಏನು ಸಿಸ್ಟಮ್ಯಾಟಿಕಲಿ ತಂದಿದ್ದೀವಿ. ಸೊ ದಟ್ ಡ್ರಿಫ್ಟ್ ಇನ್ ವಾಟ್ ವಿ ಡೂ ಸಡನ್ ಆಗಿ ಇಂಪ್ಯಾಕ್ಟ್ಸ್ ಅ ಲಾಟ್. ಎಲ್ಲ ಜನ್ರೇಷನ್ನು ಖುಷಿ ಪಡ್ತಾರೆ, ಹಳೆಬ್ರು ಹೊಸಬ್ರು, ಬಿಕಾಸ್ ಫಾರ್ ದೆಮ್ ಇಟ್ ಈಸ್ ನ್ಯೂ. ಹಳೆಬ್ರಿಗೆ ಇದು ನಾವು ಅವಾಗ ಮಾಡ್ತಿದ್ವಿ, ಈಗಿಲ್ಲ, ಈಗ ಮತ್ತೆ ನೋಡ್ತಾ ಇದೀವಿ. ಹೊಸಬ್ರಿಗೆ ಇದು ಎಲ್ಲಿದು ಯಾವಾಗಿಂದ, ಬಟ್ ಸಮ್ವೇರ್ ದೇ ಹ್ಯಾವ್ ಇಟ್ ಇನ್ ದ DNA. ಇದ್ದೇ ಇರುತ್ತೆ ಆ ಅಟ್ಯಾಚ್ಮೆಂಟ್ ಅನ್ನೋದು. ಇಟ್ ವರ್ಕ್ಸ್ ಫಾರ್ ಆಲ್ ದ ಕ್ಯಾಟಗರೀಸ್. ಆ್ಯಂಡ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಾನು ಸ್ಕ್ಯಾನ್ ಮಾಡ್ಬೇಕಾದ್ರೆ ನಂಗೊಂದು ಕಾಣಿಸಿದ್ದು, ಅಪಾರ್ಟ್ ಫ್ರಮ್ ಯುವರ್ ಡಾಕ್ಟರ್, ಆರ್ಟಿಸ್ಟ್, ಯು ಆರ್ ವೆರಿ ಸ್ಪಿರಿಚುವಲ್ ಪರ್ಸನ್. ಎಸ್ ರೈಟ್. ಸೊ ನೀವು ದೇವ್ರು ನಂಬ್ತೀರಾ? ಅಂದರೆ ದೇವ್ರ ರೋಲ್ ನಿಮ್ಮ ಲೈಫಲ್ಲಿ ನಿಮಗೆ ಇಲ್ಲ, ಇದು ಹೈಲಿ ಇಂಪಾಸಿಬಲ್ ಆಗೋದೇ ಇಲ್ಲ, ನೀವು ಹೋಗಿ ದೇವ್ರ ಹತ್ರ ಹೋಗಿ ಈ ಥರ ಬೇಡ್ಕೊಡೋದು ನಿಜ ಆಗಿದ್ದು. ಸೊ ಸ್ಪಿರಿಚುಯಾಲಿಟಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸ್ಟೇಜಸ್ ಆಫ್ ಸ್ಪಿರಿಚುಯಾಲಿಟಿ ಇದ್ದೇ ಇರುತ್ತೆ. ಫಸ್ಟ್ ನಾವು ಹೋಗಿ ಬೇಡ್ಕೋತಿರ್ತೀವಿ, ನೆಕ್ಸ್ಟ್ ಲೆವೆಲ್ ಹೋಗಿ ಸರೆಂಡರ್ ಆಗೋಗ್ತೀವಿ. ಆ್ಯಂಡ್ ಐ ಥಿಂಕ್ ಎಲ್ಲರೂ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡೇ ಇರ್ತಾರೆ. ಸೊ ಐ ಥಿಂಕ್ ತುಂಬ ನಾವು ಡೌನ್ಫಾಲಲ್ಲಿ ಇದ್ದಾಗ ನಮ್ಮನ್ನು ಕೈ ಹಿಡಿಯೋದು ಸ್ಪಿರಿಚುಯಾಲಿಟಿನೇ. ದಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೂಲ್ ದಟ್ ಒನ್ ಕ್ಯಾನ್ ಆ್ಯಕ್ಚುಲಿ ಪ್ರಾಕ್ಟೀಸ್ ಇನ್ ಲೈಫ್. ಇದು ಒಂದು ಟೈಮಲ್ಲಿ ಎಲ್ಲರಿಗೂ ರಿಯಲೈಸ್ ಆಗುತ್ತೆ, ಆ ಟೈಮ್ ಬರಬೇಕು ಅಷ್ಟೇ. ಸೊ ಐ ಆಮ್ ನಾಟ್ ವೆರಿ ರಿಲಿಜಿಯಸ್, ಬಟ್ ಐ ಆಮ್ ವೆರಿ ಸ್ಪಿರಿಚುವಲ್. ಹ್ಯಾವಿಂಗ್ ಸೆಡ್ ದ್ಯಾಟ್, ತುಂಬ ಪೂಜೆ ಪುನಸ್ಕಾರ ಅಂತಲ್ಲ, ಏನು ಪ್ರಿನ್ಸಿಪಲ್ಸ್ ಇದೆ ಆಫ್ ದ ಸ್ಪಿರಿಚುಯಾಲಿಟಿ, ಐ ಸೀರಿಯಸ್ಲಿ ಫಾಲೋ ಇಟ್. ಆ್ಯಂಡ್ ನಾವು ಯಾವತ್ತು ನಮ್ಮನ್ನು ನಾವು ನೀನೇ ಎಲ್ಲ, ನೀನೇನಾದರೂ ಮಾಡು, ಕಂಪ್ಲೀಟ್ ಸರೆಂಡರ್ ಆಗ್ತೀವಿ, ದ್ಯಾಟ್ಸ್ ವೆನ್ ಇಟ್ ವರ್ಕ್ಸ್. ಯಾಕಂದರೆ ಐ ಹ್ಯಾವ್ ಅಬ್ಸರ್ವ್ಡ್ ಇನ್ ಮೈ ಪರ್ಸ್ನಲ್ ಲೈಫ್, ನಾವೇನು ಈಗ ನಾವು ಹೇಳ್ತೀವಲ್ವ, ಏನು ಲಾ ಆಫ್ ಅಟ್ರಾಕ್ಷನ್, ವಿ ಕ್ಯಾನ್ ಕ್ರಿಯೇಟ್ ಅವರ್ ಓನ್ ವರ್ಲ್ಡ್, ಇಟ್ಸ್ ಆಲ್ ವೆರಿ ಟ್ರೂ. ಐ ಆಮ್ ನಾಟ್ ಡಿನೈಯಿಂಗ್ ಇಟ್ ಆಟ್ ಆಲ್. ಅದಕ್ಕಿಂತ ಮೇಲೊಂದು ಎನರ್ಜಿ ಇದೆ. ಈಗ ನಂಗೆ ಇದು ಒಂದೇ ಕೆಫೆ ಸಾಕು, ನಾನು ಇಷ್ಟಲ್ಲೇ ನಂಗೆ ಇಷ್ಟಿಷ್ಟು ಮಾಡಿಕೊಟ್ಬಿಡು ಅಂತ ನಾನು ನನ್ನ ಲೆವೆಲಿಗೆ ಯೋಚನೆ ಮಾಡ್ಬೋದು. ಬಟ್ ದ ಮಿನಿಟ್ ಐ ಸರೆಂಡರ್, ಇಟ್ ಈಸ್ ಹಿಸ್ ಪ್ಲ್ಯಾನ್. ಹೌದು. ಐ ಶುಡ್ ನಾಟ್ ರಿಸ್ಟ್ರಿಕ್ಟ್ ಹಿಸ್ ಪ್ಲ್ಯಾನ್ ಫಾರ್ ಮೀ ಬೈ ಕ್ರಿಯೇಟಿಂಗ್ ಮೈ ಓನ್ ಲಿಮಿಟೇಷನ್ಸ್. ಅದು ನನಗೆ ದೊಡ್ಡದು ಅನ್ಸ್ಬೋದು, ಬಟ್ ಅವನಿಗೆ ಇನ್ನೇನೋ ಒಂದು ಇರ್ಬೋದು. ಸೊ ಐ ಥಿಂಕ್ ದ ಬೆಸ್ಟ್ ವೇ to get what you want in your life is to surrender and detach from all the success or failures or whatever it is. ನೀನು ಕೊಡು, ನಾನು ಕೆಲಸ ಮಾಡ್ತೀನಿ, then it is left to you. That is what I believe, and that is how it actually works. ಅದಿರೋದೇ ಹಾಗೆ. ಸೊ ಏನೇ ಇದ್ರು. ಸೊ ನಿಮ್ಮ ಅಂದರೆ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ನಾನು ನೋಡಿದೆ ನೀವು ಕೊರಗಜ್ಜ ಇವ್ರನ್ನ ಭಾಳ ಪೂಜೆ ಮಾಡ್ತೀರಾ. ಆ್ಯಕ್ಚುಲಿ ನಾನು ಮೈಸೂರಲ್ಲಿ ಹೋಗೋದು, ಮೈಸೂರಲ್ಲಿ ನಮ್ಮ ಮನೆ ಇರೋದು. ಸೊ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಕೊರಗಜ್ಜ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗೋದು. ಆ್ಯಕ್ಚುಲಿ ನನಗೊಂದು ಅನುಭವ ಆಗಿತ್ತು, ಏನಂದರೆ ಅಲ್ಲಿ ಹೊಂಬಾಳೆ ಇಡ್ತಾರಲ್ಲ, ಹೊಂಬಾಳೆ ರೈಟ್. ಸೊ ಏನಾಯಿತು, ಒಂದಿನ ನಂದು ಈ ಪಾಡ್ಕಾಸ್ಟ್ ಮಾಡ್ಬೇಕು ಬೇಡ, ಬಿಸ್ನೆಸ್ ಮಾಡ್ಬೇಕಂತ ನಾನು ಮುಂದೆ ಹೋಗಿದ್ದಾಗ ಕೇಳಿದೆ, ಸ್ವಾಮಿ ಈ ಥರ ನಾನು ಮಾಡ್ಬೇಕಂತ ಏನು ಮಾಡೋದು, ಏನು ದಾರಿ ಸಿಗ್ತದೆ ಅಂದಾಗ ನನಗೆ ಆ ಹೊಂಬಾಳೆ ಕೆಳಗೆ ಬಿತ್ತು. ಇಲ್ಲ ನೀವು ಬಿಸ್ನೆಸ್ ಮಾಡು, ನಿಂಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದಾಗ ಓಕೆ, ಆಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ನಾನು ಕೂಡ ತುಂಬ ದೇವರೆಲ್ಲ ತುಂಬ ನಂಬ್ತೀನಿ. ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ಸ್ಪಿರಿಚುವಲ್ ಪರ್ಸನ್. ನಿಮ್ಮ ಲೈಫಲ್ಲಿ ಕೊರಗಜ್ಜನ ಜೊತೆ ಯಾವ ಥರ ನಿಮ್ಮ ಒಂದು ರಿಲೇಷನ್ಶಿಪ್ ಇತ್ತು ಹೇಳ್ತೀರಾ? ಕೊರಗಜ್ಜ ಅಂದರೆ ತುಂಬ ವರ್ಷದಿಂದನೂ ಫಾಲೋ ಮಾಡ್ಕೊಂಬರ್ತಿರೋದು. ಎಲ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ ನೀವು ಹೇಳ್ದಂಗೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ನಾನು ತುಂಬ ಆಗಿದೆ, ಒಂದಲ್ಲ ಎರಡಲ್ಲ. ಸೊ ನಾನು ಇದಕ್ಕೆ ಫಾಲೋ ಮಾಡಿದೆ ಅದಕ್ಕೆ ಅನ್ನೋ ಥರ ಅಲ್ಲ. ನನಗೆ ವೆನ್ ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಫೇಸ್ ಆಫ್ ಮೈ ಲೈಫ್, ಆವಾಗ ಕನಸು ಬರೋದು, ನಾನಿದ್ದೀನಿ ನನ್ನ ಹತ್ರ ಬಾ, ಯಾರು ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಹುಡ್ಕೊಂಡು ಹೋದಾಗ ಐ ಫೆಲ್ಟ್ ಓಕೆ,
ನಾನು ಸುಮಾರು ಜನ ಕೇಳಿ ಹಿಂಗಾಗ್ತಿದೆ ಏನು ಎತ್ತ ಅಂತೆಲ್ಲ ಕೇಳಿದಾಗ ಇಟ್ ಡಿರೆಕ್ಟೆಡ್ ಮೀ ಟು ಕೊರಗಜ್ಜ. ಓಕೆ, ದೆನ್ ಐ ಫೆಲ್ಟ್ ಓಕೆ, ಐ ಥಿಂಕ್ ಐ ವಾಸ್ ಸರ್ಚಿಂಗ್ ದಿಸ್ ಅನ್ನೋದು ನಾನು ಐ ಸೆಟಲ್ ಡೌನ್ ದೇರ್. ಅದಾದ್ಮೇಲೆ ನಂಗೆ ತುಂಬ ಏನಾದರೂ ಅಜ್ಜನ್ ನಂಬಿದ್ರೆ ಹಾಗೆ ಆಗತ್ತೆ. ಎಷ್ಟೊಂದು ವಿಚಾರದಲ್ಲಿ ಆಗಿದೆ ಆ ಥರ. ಈ ಕೆಫೆ ವಿಚಾರಕ್ಕೆ ನಾವು ಮಾತಾಡ್ತಿದ್ದು ತೊಗೊಂಡ್ರೆ, ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೇಳಿದೆ, ಹಿಂಗೆ ಮಾಡಿಸ್ತೀನಿ, ಆಕಾಶ ಭೂಮಿ ಒಂದಾಗಲಿ ಮಾಡಿಸು, ನಾನಿರ್ತೀನಿ. ಸೊ ಅಜ್ಜ ಸ್ಟಾರ್ಟ್ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಮಾಡಬೇಕಾದ್ರೂ ದೆನ್ ಹಿ ಸೈಡ್ ಅಗೇನ್, ಇನ್ನೂ ಆಗತ್ತೆ ಮಾಡು, ನಾನು ನೋಡ್ಕೋತೀನಿ, ಹೆದರ್ಬೇಡ. ಸೊ ನಮ್ಮ ಕೆಫೆಲಿ ಇವತ್ತೂ ಅಲ್ಲಿ ಮಲೇಶ್ರಮ್ ಆಗಲಿ HSR ಆಗಲಿ ದಿನ ಬಂದು ಅಜ್ಜನ ಹುಂಡಿಗೆ ದುಡ್ಡು ಹಾಕದೆ ನಾವು ಕೆಲಸ ಸ್ಟಾರ್ಟ್ ಮಾಡಲ್ಲ. ಅಲ್ಲೊಂದು ಉಂಡಿ ಇಟ್ಟಿದ್ದಾರೆ ಅಜ್ಜನ ಮಾತ್ರ. ಓಕೆ, ಅಜ್ಜಂಗೆ ಹುಂಡಿ ಹಾಕಲೇಬೇಕು, ಬಾಬಂಗೆ ಪೂಜೆ ಮಾಡಲೇಬೇಕು. ನಾನಿರಲಿ ಯಾರೇ ಇರಲಿ ಅದು ಮಾಡೇ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಏನೇ ತುಂಬ ಚಾಲೆಂಜಸ್ ಬರುತ್ತೆ. ನೀವು ಒಂದು ಸ್ಟಾರ್ಟ್ ಮಾಡಿದಾಗ ತುಂಬ ಚಾಲೆಂಜಸ್ ಬರುತ್ತೆ. ಬಟ್ ಏನೇ ಆದರೂ ಯು ಲಿಟ್ರಲಿ ಫೀಲ್ ದಟ್ ಹೀ ಸ್ಟ್ಯಾಂಡಿಂಗ್ ಔಟ್ ದೇರ್ ಟು ಪ್ರೊಟೆಕ್ಟ್ ಯು. ಎಷ್ಟೊಂದು ಇನ್ಸಿಡೆಂಟ್ಸ್ ನಮಗೆ ಹಿಂಗೆ ಏನೋ ವಿತ್ ಅ ವೆರಿ ನ್ಯಾರೋ ಲೈನ್ ವಿ ಹ್ಯಾವ್ ಗಾನ್ ಥ್ರೂ, ಅಂದರೆ ಗಾಟ್ ಓವರ್ ಇಟ್. ಸೊ ಆ ಟೈಮಲ್ಲೆಲ್ಲ ಯು ಫೀಲ್ ಓಕೆ, ಹೀ ಈಸ್ ದೇರ್ ಪ್ರೊಟೆಕ್ಟಿಂಗ್ ಯು, ಹೀ ಈಸ್ ದೇರ್ ವಿತ್ ಯು. ಅವ್ನು ಇರೋದಕ್ಕೆ ನಮ್ಗೆ ಏನೂ ಆಗಲ್ಲ, ಹೀ ಈಸ್ ದೇರ್. ಸೊ ದಿಸ್ ಎವ್ರಿ ನೌ ಆ್ಯಂಡ್ ದೆನ್ ಯು ಕೀಪ್ ಫೀಲಿಂಗ್ ಇಟ್. ಯಾಕಂದರೆ ನಮ್ಮಲ್ಲಿ ತುಂಬ ಹೇಳ್ತಿರ್ತಾರೆ, ನೀನು ಮಾಡು, ನಮಗೆ ಖುಷಿ ಇದೆ, ಬಟ್ ಅಷ್ಟೇ ಭಯ ನಮಗಿರತ್ತೆ. ನೀವು ಮಾಡ್ತಿದ್ಮೇಲೆ ಖುಷಿನೂ ಇದೆ, ಅಷ್ಟೇ ಭಯನೂ ಇದೆ. ಸೊ ಐ ಕೀಪ್ ಸೇಯಿಂಗ್, ನಾನು ಮಧ್ಯರಾತ್ರಿ 2 ಗಂಟೆಲಿ ಬೇಕಾದ್ರೂ ಹೋಗ್ಬೋದು ಒಬ್ಬಳೆ, ನಂಗೆ ಭಯ ಇಲ್ಲ, ಐ ನೋ ಹೂ ಇಸ್ ವಿತ್ ಮೀ ಅನ್ನೋ ಥರ. ಸೊ ದ್ಯಾಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್, ದ್ಯಾಟ್ ಕೈಂಡ್ ಆಫ್ ಡೆಪ್ತ್ ಆ್ಯಂಡ್ ಡೇರಿಂಗ್ನೆಸ್ ಹಿ ಗಿವ್ಸ್ ಯು. ಇದ್ದೇ ಇರ್ತಾರೆ. ನನಗೆ ಮೈಸೂರಲ್ಲಿ ನಾನು 3 years ಓದಿದೆ, MD ಮಾಡಿದೆ. ಸೊ ಆ ಟೈಮಲ್ಲೆಲ್ಲ ನಂಗೆ ತುಂಬ ಬೇಜಾರಾಗಿ ಮನೆಯಿಂದ ನಾನು ಕಾಲೇಜ್ ಹೋಗುವಾಗ ತುಂಬ ಬೇಜಾರೆಲ್ಲರ ಇರುವಾಗ, ಯು ವಿಲ್ ನಾಟ್ ಬಿಲೀವ್, ನನಗೆ ಆ ಕಡೆಯಿಂದ ಒಬ್ಬರು ಅಜ್ಜ ನಡ್ಕೊಂಬರೋರು, ಕಾಣಿಸೋರು. ಎಲ್ರಿಗೂ ಕಾಣಿಸ್ತಿರ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ಐ ಯೂಸ್ ಟು ಕನೆಕ್ಟ್ ಲೈಕ್ ದ್ಯಾಟ್. ಅವ್ರು ಅವ್ರು ನೋಡ್ರೆ ನಂಗೆ ಸಮಾಧಾನ ಆಗೋದು. ಅವ್ರು ಯಾವಾಗಲೂ ಬರಲ್ಲ, ಯಾವಾಗಾದರೂ ಒಂದ್ಸಲ ನಂಗೆ ಬೇಜಾರಾಗಿದ್ದಾಗ, ನಾನೇನೋ ಒಂದು ಮೂಡ ಇದ್ದಾಗ ಹೋಗ್ತಿರ್ಬೇಕಾದ್ರೆ ಅವ್ರು ಕಾಣೋರು. ಅವ್ರು ಕಂಡ್ರೆ ನಂಗೆ ಸಮಾಧಾನ ಆಗೋದು. ಸೊ ಯು ಕೆನಾಟ್ ಸೇ ಸ್ಪಿರಿಚುಯಾಲಿಟೀಸ್ ಹೇಗೆ ಅಂತ, ನಿಮ್ಗೆ ಅದು ಒಳಗಡೆಯಿಂದ ಬರುತ್ತೆ ಅಥವಾ ಹೊರಗಡೆ ಕಾಯ್ತಿರ್ತಾರೆ, ಅಥವಾ ಒಂದು ಕನೆಕ್ಷನ್. ನಂಗೆ ಎನಿ ನಂಗೆ ಡೌನ್ಫಾಲ್ ಇದ್ದಾಗ ಅಥವಾ ನಂಗೆ ಬೇಜಾರಿದ್ದಾಗ ಐ ಕ್ಯಾನ್, ಯಾರೋ ಒಬ್ರು ವಯಸ್ಸಾದವ್ರು ನೋಡ್ರು ನನಗೆ ಸಮಾಧಾನ ಆಗುತ್ತೆ. ಬಟ್ ಆ ಟೈಮಲ್ಲಿ ಅವ್ರು ಮಾತ್ರ ಬರೋರು, ಅದು ಅದೇ ಜಾಗದಲ್ಲಿ ಬರೋರು, ಅದೇ ಟೈಮಿಗೆ. ನಾಟ್ ಎವ್ರಿ ಡೇ, ಬಟ್ ವೆನ್ ಎವರ್ ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಮೂಡ್, ನಂಗೆ ಅವ್ರು ಕಾಣಿಸೋರು. ಈ ಥರ ಯು ವಿಲ್ ಕನೆಕ್ಟ್ ಟು ಮೆನಿ ಇನ್ಸಿಡೆನ್ಸಸ್ ಲೈಕ್ ದಿಸ್. ಅದು ಒಂದು ಇನ್ಸಿಡೆಂಟ್ ಹೇಳೋಕ್ಕಾಗಲ್ಲ, ನಡೀತಾನೆ ಇರುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಅದು ಫ್ಯೂಚರಲ್ಲೂ ನಡೀತಾ ಇರುತ್ತೆ. ಇಲ್ಲ, ಆ್ಯಕ್ಚುಲಿ ನಾನು ಅಜ್ಜನ್ನ ತುಂಬ ನಂಬ್ತೀನಿ. ಆ್ಯಕ್ಚುಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿ ನನ್ನ ಫ್ರೆಂಡ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ನನಗೂ ಕೊರಗಜ್ಜ ಬಗ್ಗೆ ಗೊತ್ತಿರಲಿಲ್ಲ. ಯಾರೋ ನನ್ನ ಫ್ರೆಂಡ್ ಹಿಂಗೆ ಅಂತಿದ್ರು, ಕೊರಗಜ್ಜ ಅಂತ ಇದ್ದಾರೆ ಅಂತ. ಸೊ ಓಕೆ, ಯಾರು ಇದನ್ನು ನಾನು ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಯೂಟ್ಯೂಬ್ ಮಾಡಿದಾಗ, ಓ ಈ ಥರ ಅಜ್ಜ ಒಬ್ರು ಇದ್ದಾರೆ ಅಂತ. ಆಮೇಲೆ ಎಲ್ಲಿದ್ದಾರಲ್ಲ, ಮಂಗಳೂರಲ್ಲಿಲ್ಲ ಅಲ್ಲೋ, ನಾನು ಅಷ್ಟು ದೂರ ಇಲ್ಲ ಮರೆ ಹೋಗೋಕ್ಕಾಗತ್ತೆ ಅಂತ. ಆಮೇಲೆ ನನಗೆ ಸುಮ್ಮನೆ ಮನೇಲಿದ್ದಾಗ ಬೇಡ್ಕೊಂಡು, ಎಲ್ಲಿದೆ ಮರೆ ಆಗ್ತಿಲ್ಲ ನನಗೆ, ಎಲ್ಲಿ ನಿಮ್ಮನ್ನು ಹೆಂಗೆ ನೋಡೋದು ನಾನು ಅಂತ. ಆಮೇಲೆ ನಂಗೆ ಸ್ವಲ್ಪ ಗೊತ್ತಾಯಿತು ಮೈಸೂರಲ್ಲಿ ಒಂದಿದೆ ಅಂತ. ನನ್ನ ಯೂಟ್ಯೂಬ್ ಫೀಡಲ್ಲಿ ಬಂತದು. ನಾನು ಇದೇನಪ್ಪ ಏನೋ ಇದೆ ಇಲ್ಲಿ ಅಂತ. ಆಮೇಲೆ ನಮ್ಮನೆ ಹತ್ರ ಹತ್ರ ಅದು, ನಮ್ಮನೆಯಿಂದ 5 ನಿಮಿಷ ಕೊರಗಜ್ಜ ಟೆಂಪಲ್ಗೆ. ನಂಗೆ ಇನ್ನೂ ಖುಷಿ ಆಯ್ತು, ಎಲ್ಲೋ ಋಣಾನು ಬಂದ ನನಗೂ ಅಜ್ಜಂಗೂ, ಅದೊಂದು ಖುಷಿ ನನಗೆ. ಸೊ ಸಾನವ್ರೆ, ನಾವು ನೆಕ್ಸ್ಟ್ ಪಾರ್ಟ್ ಇದು ನಿಮ್ಮ ಸಿಲಾಗೆ ಬಂದ್ರೆ, ಈಗ ಮೇಜರ್ ಚಾಲೆಂಜ್ ಯಾವುದೇ ಕೆಫೆ ಓನರ್ ಆಗಲಿ, ಯಾವ ರೆಸ್ಟೋರೆಂಟ್ ಆಗಲಿ, ರೆಂಟ್, ರೈಟ್, ಆ್ಯಂಡ್ ರೈಸಿಂಗ್ ಕಾಸ್ಟ್ ಆಫ್ ಫುಡ್ಸ್, ರೈಟ್. ಜಸ್ಟ್ ಬಿಕಾಸ್ ನಿಮ್ಮ ರೆಂಟ್ ಜಾಸ್ತಿ ಆಗ್ತಿದೆ, ನಿಮ್ಮ ಫುಡ್ ಕಾಸ್ಟ್, ವೆಂಡರ್ ಸಪ್ಲೈ ಎಲ್ಲ ಜಾಸ್ತಿ ಆದ ಮಾತ್ರಕ್ಕೆ ನೀವು ಒಂದು ಚೂರು ಪ್ರೈಸ್ ರೈಸ್ ಮಾಡಿದ್ರೆ ಜನ ಅಲ್ಲೇ ಎಕ್ಸಿಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರೈಟ್. ಸೊ ಅದು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾ ಇರೋ ನೀವು ಸದ್ಯಕ್ಕೆ ಈ ಒಂದು ಇದರಲ್ಲಿ? ಬ್ಯಾಂಗ್ಳೂರಲ್ಲಿ ನಿಮಗೆ ರೆಂಟ್ ಎಲ್ಲ ಕಡೆ ಯು ನೋ ಹೌ ಇಟ್ ಇಸ್. ಬಟ್ ಐ ಥಿಂಕ್ ರಾದರ್ ದನ್ ಫೋಕಸಿಂಗ್ ಆನ್ ರೆಂಟ್ ಲಯಬಿಲಿಟೀಸ್, ಯು ಶುಡ್ ಫೋಕಸ್ ಆನ್ ಇನ್ಕ್ರೀಸಿಂಗ್ ಯುವರ್ ಬಿಸ್ನೆಸ್. ನಾವು ಬಿಸ್ನೆಸ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಮೇಲೆ ನಮ್ಮ ಗಮನ ಇದ್ದರೆ, ಬೆಳೀತಾ ಬೆಳೀತಾ ನಮಗಿದ್ದು ಅಷ್ಟು ಬಾದರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಯೂಶಲಾಗಿ ಫುಡ್ ಬಿಸ್ನೆಸ್ಸಲ್ಲಿ ವೀಕೆಂಡ್ ಮಾತ್ರ ಫೋಕಸ್ ಮಾಡ್ತಾರೆ. ಬಟ್ ಸುಮಾರು ಜನ ವೀಕ್ ಡೇಸ್ ಅದಿರೋದೇ ಹೀಗೆ, ಆಗೋದೇ ಇಷ್ಟು ಎಕ್ಸೆಪ್ಟ್ ಮಾಡ್ಕೊಂಬಿಡ್ತಾರೆ. ಯು ಶುಡ್ ನಾಟ್ ಎಕ್ಸೆಪ್ಟ್ ದ್ಯಾಟ್. ದ ಮೂಮೆಂಟ್ ಯು ಎಕ್ಸೆಪ್ಟ್, ಓಕೆ ಬಿಸ್ನೆಸ್ ಆಗೋದೇ ವೀಕೆಂಡ್, ನಾನು ವೀಕ್ ಡೇ ಆಗೋಕ್ಕೂ ಏನು ಮಾಡಬಹುದು ಅಂತ ನೀವು ಯೋಚನೆ ಮಾಡಿದ್ರೆ,
ದೆನ್ ಯು ವಿಲ್ ಕಮ್ ಅಪ್ ವಿತ್ ಎನ್ ಐಡಿಯಾ, ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್, ಡಿಸ್ಕಸ್ ಮಾಡಿ ಎಲ್ಲ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಹೊರಗೆ ಬರುತ್ತೆ, ಇಂಪ್ಲಿಮೆಂಟ್ ಮಾಡಬೇಕು. ಸೊ ರಾದರ್ ದ್ಯಾನ್ ಥಿಂಕಿಂಗ್ ನಂಗೆ ಇಷ್ಟು ಲಯಬಿಲಿಟೀಸ್ ಇದೆ, ಇಷ್ಟು ನನಗೆ ರೆಂಟ್ ಬರುತ್ತೆ, ಫುಡ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಐ ಥಿಂಕ್ ಇಟ್ಸ್ ಬೆಟರ್ ಯು ಫೋಕಸ್ ಆನ್ ಬಿಲ್ಡಿಂಗ್ ಅಪ್ ದ ಬಿಸ್ನೆಸ್ ಹೇಗೆ ನಾನು ಸ್ಕೇಲ್ ಅಪ್ ಮಾಡಲಿ, ನಾನು ಹೇಗೆ ಸೇಲ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಹೇಗೆ ಜನರು ಬರೋ ಥರ ಮಾಡ್ಕೊಳ್ಳಿ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಇದ್ದರೆ ಇದು ನಿಮ್ಗೆ ಅಷ್ಟೊಂದು ಇವೆನ್ಚುಲಿ ಬಾದರ್ ಆಗಲ್ಲ. ಏನಂದ್ರೆ ಫೋಕಸ್ ಆನ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಎಸ್ ನೀವು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮೇಲೆ ಫೋಕಸ್ ಮಾಡಿದ್ರೆ ₹10 ಜಾಸ್ತಿ ಆದ್ರೂ ಜನ ಕೊಟ್ಬಿಟ್ಟು ಬರ್ತಾರೆ Right. ಬರ್ತಾರೆ. ಬಟ್ ಮೇಕಿಂಗ್ ಶೋರ್ ಕ್ವಾಲಿಟಿ ಇಸ್ ಬೇರ್ ಮಿನಿಮಮ್ ದಟ್ ಯು ಡೆಲಿವರ್. ಎಸ್ ಸೊ ನಾನು ರೀಸೆಂಟಾಗಿ ನಿಖಿಲ್ ಕಾಮತ್ ಅವರು ಒಂದು ಪಾಡ್ಕಾಸ್ಟ್ ಮಾಡಿದ್ರು ರೆಸ್ಟೋರೆಂಟ್ಸ್ ಮತ್ತು ಕ್ಯಾಫೆ ಓನರ್ಸ್ದಲ್ಲಿ. ಅದರಲ್ಲಿ ಅವರು ಒಂದು ಏನೋ ಟಾಪಿಕ್ ತಂದ್ರೆ ಅಂದರೆ ಪ್ಯಾಷನೆಟ್ ಬಿಸ್ನೆಸ್ ವರ್ಸಸ್ ಬೋರಿಂಗ್ ಬಿಸ್ನೆಸ್ ಅಂತ. ಹಾ. ರೆಸ್ಟೋರೆಂಟ್ ಬಿಸ್ನೆಸ್ಸು, ಕ್ಯಾಫೆ ಬಿಸ್ನೆಸ್ಸು ಇಟ್ಸ್ ವೆರಿ ಪ್ಯಾಷನ್ ಇರಬೇಕು ಅಂತಂದರೆ, ಬಟ್ ದ ಪ್ರಾಬಿಲಿಟಿ ಆಫ್ ಮೇಕಿಂಗ್ ಮನಿ ಇನ್ ಪ್ಯಾಷನೆಟ್ ಬಿಸ್ನೆಸ್ ಇಸ್ ವೆರಿ ಲೆಸ್. ಬೋರಿಂಗ್ ಬಿಸ್ನೆಸ್ಸಲ್ಲಿ ಜಾಸ್ತಿ ಇದೆ. ರೈಟ್. ಸೊ ಇದ್ರ ಪಾಯಿಂಟ್ ಆಫ್ ವ್ಯೂ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಇದರಲ್ಲಿ? ಬೋರಿಂಗ್ ಬಿಸ್ನೆಸ್ ಅನ್ನೋದು ಇಟ್ ಡಿಪೆಂಡ್ಸ್, ಜನರ ಪರ್ಸ್ಪೆಕ್ಟಿವ್ ಅಲ್ವಾ, ಅಥವಾ ಆಸ್ ಎ ಬಿಸ್ನೆಸ್ ಮ್ಯಾನ್ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲ ಅಂತ. ಸೊ ನನಗೆ ಅನ್ಸೋದು ಆಸ್ ಎ ಬಿಸ್ನೆಸ್ ಪರ್ಸನ್ ನಮ್ಮ ಪರ್ಸ್ಪೆಕ್ಟಿವಲ್ಲಿ ನೋಡೋಕೆ ಹೋದರೆ ನಾವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಅದು ಪ್ಯಾಷನೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಬಟ್ ಓವರ್ ದ ಇಯರ್ಸ್ ಏನಾಗುತ್ತೆ, ವೆನ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಅ ಸಿಸ್ಟಮ್ ಇಟ್ ಬಿಕಮ್ಸ್ ಬೋರಿಂಗ್, ಬಿಕಾಸ್ ಯುವರ್ ರೋಲ್ ಇನ್ ದಟ್ ಬಿಸ್ನೆಸ್ ಕಮ್ಸ್ ಡೌನ್, ಬಿಕಾಸ್ ನೀವು ಸಿಸ್ಟಮ್ ಸೆಟ್ ಮಾಡಿಬಿಟ್ಟಿರ್ತೀರ. ಈಗ ಒಂದು ಸಿಸ್ಟಮ್ ಸೆಟ್ ಮಾಡಿದ್ಮೇಲೆ ನಾನು ಇರಲಿ ಇಲ್ಲದೆ ಇರಲಿ ಅದು ನಡೆಯುತ್ತೆ. ಸೊ ನೀವು ಆ್ಯಕ್ಟಿವ್ಲಿ ವಿಲ್ ನಾಟ್ ಬಿ ಡೂಯಿಂಗ್ ಮಚ್ ದೇರ್, ಬಟ್ ಯು ಹ್ಯಾವ್ ಡನ್ ಲಾಟ್ ಆಫ್ ವರ್ಕ್ ಇನ್ ಬಿಲ್ಡಿಂಗ್ ಅ ಸಿಸ್ಟಮ್. ಬಟ್ ಆ ಮೊಮೆಂಟಿಗೆ ಆಫ್ಟರ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಕಡಿಮೆ ಆಗುತ್ತೆ. ದಟ್ ಬಿಕಮ್ಸ್ ಬೋರಿಂಗ್. ಸೊ ಎನಿ ಬಿಸ್ನೆಸ್ ಯು ಸ್ಟಾರ್ಟ್ ಪ್ಯಾಷನೇಟ್ಲಿ, if you build it in a right way, if you build a system, it ends up being boring. So if you feel your business is actually becoming boring, then you have built a nice system anta ಅನ್ಕೋಬೋದು. ಸೊ ದಟ್ ಈಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ನಂಗೆ ಪರ್ಸ್ನಲ್ ಆಗಿ ಫೀಲ್ ಆಗ್ತಿರೋದು ಅದೇನೇ. ಇವಾಗ ನಾನು ಎಷ್ಟು ಸ್ಟಾರ್ಟಿಂಗ್ ಆಕ್ಟಿವ್ಲಿ ಇನ್ವಾಲ್ವ್ ಇದ್ನಲ್ಲ, ಸೊ ಒನ್ಸ್ ಥಿಂಗ್ಸ್ ಹ್ಯಾವ್ ಟೇಕನ್ ಅ ಶೇಪ್, ಅದು ಒಂದು ಸಿಸ್ಟಮ್ ಸೆಟ್ ಆದಮೇಲೆ ನಾನು ಒಂದಿನ ಹೋಗಲಿಲ್ಲ ಅಂದ್ರೂ ನಡೆಯುತ್ತೆ. ಸೊ ದಟ್ ಟೈಮ್ ಯು ಫೀಲ್ ಇಟ್ ಈಸ್ ಓಕೆ. ದುಡ್ಡು ಆಗತ್ತೆ, ಎಲ್ಲ ಬಿಸ್ನೆಸ್ಸಲ್ಲೂ ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ಬಟ್ ಬೋರಿಂಗ್ ಅನ್ನೋದು ಇಟ್ಸ್ ಪಾಸಿಟಿವ್ ವೆನ್ ಯು ಬಿಲ್ಡ್ ಅ ಸಿಸ್ಟಮ್. ಸೊ ಇಟ್ಸ್ ಗುಡ್ ಇನ್ ಅ ವೇ. ಓಕೆ. ಸೊ ಸಾನ್ ಅವರೇ, ಈಗ ಫೈನ್ ಅಂದರೆ ಜನರಲ್ ಅಡ್ವೈಸು, ಯಾರಾದರೂ ಆಂಟ್ರಪ್ರನರ್ಸ್ ಇನ್ನು ನಾನು ಆಂಟ್ರಪ್ರನರ್ಶಿಪ್ ಮಾಡಬೇಕು, ಮೈ ಲೈಫ್ ಮೈ ರೂಲ್ಸ್ ಅಂತ ಹೇಳಬೇಕು, ಯಾರಾದರೂ ಒನ್ ಬಿ ಆಂಟ್ರಪ್ರನರ್ ಅಂದರೆ, ಸುಮಾರು ಜನ ಆಂಟ್ರಪ್ರನರ್ಶಿಪ್ ಏನಕ್ಕೆ ಬರ್ತದೆ ಅಂದರೆ ನಾನು ಯಾವ ಬೇಕಾದ್ರೆ ಕೆಲಸ ಮಾಡ್ಬೋದು, ನಾನೇ ಬಾಸ್ ಅಂತ ಹೇಳ್ತಾರೆ. ಬಟ್ ಅದು ರಿಯಾಲಿಟಿ ಬೇರೆನೇ ಇದೆ. ಸೊ 9 to 5 ಜಾಬಲ್ಲಿ 9 to 5 ಮಾತ್ರ ಮಾಡ್ತೀವಿ. ಬಟ್ ಆಂಟ್ರಪ್ರನರ್ಶಿಪ್ ಅಲ್ಲಿ 24/7 365 ಡೇಸ್ ಇರುತ್ತೆ, ರೈಟ್? ಸೊ ಅಂಥವ್ರಿಗೆ ಏನು ಅಡ್ವೈಸ್, ಫೈನಲ್ ಅಡ್ವೈಸ್ ನೀವು ಕೊಡೋಕೆ ಇಷ್ಟಪಡ್ತೀರಾ? ನೀವು ಹೇಳ್ದಂಗೆ ಅವ್ರು ಏನಾದರೂ ನಾನೇ ಬಾಸು, ನನಗೆ ಕೆಲಸ ಕಡಿಮೆ ಅನ್ನೋ ಥರ ಇಂಟೆನ್ಷನ್ ಇದ್ದರೆ, ದಟ್ ಈಸ್ ನಾಟ್ ಟ್ರೂ. ಅಫ್ಕೋರ್ಸ್ ನೀವೇ ಬಾಸ್ ಇರ್ತೀರಾ, ಬಟ್ ಯುಲ್ ಆಲ್ಸೋ ರಿಯಲೈಸ್ ದಟ್ ನಿಮಗೆ ಬಾಸ್ ಈಸ್ ಯೋರ್ ಕಸ್ಟಮರ್ಸ್. ಸೊ ಅವರು ನೀವು ಸ್ಯಾಟಿಸ್ಫೈ ಮಾಡೋಕ್ಕೆ, ಅವರು ನೀವು ರೀಚ್ ಮಾಡೋದಕ್ಕೆ ನೀವು ಕೆಲಸ ಕಡಿಮೆ ಎಲ್ಲ ಐ ಥಿಂಕ್ ಇಂಟು 10x ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ನಾಟ್ ದಟ್ ಬಿಸ್ನೆಸ್ ಮಾಡಿದ್ರೆ, ಅಫ್ಕೋರ್ಸ್ ಈಗ ನನ್ನ ಮೈಂಡ್ ಸೆಟ್ಟು ಹಾಗೆ ಇತ್ತು. ಫಸ್ಟ್ ನಾನು ಯಾರು ಕೆಳಗೋ ಕೆಲಸ ಮಾಡೋಕ್ಕೆ ನನಗೆ ಆಗಲ್ಲ, ನನಗೆ ಸೆಟ್ ಆಫ್ ರೂಲ್ಸ್ ನನಗೆ ಫಾಲೋ ಮಾಡೋಕ್ಕಾಗಲ್ಲ, ಹೀಗೆ ಇತ್ತು. ಅದಕ್ಕೋಸ್ಕರ ನಾನು ಬಿಸ್ನೆಸ್ ಚೂಸ್ ಮಾಡಿದ್ದು. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಗುತ್ತೆ, ಅಫ್ಕೋರ್ಸ್ ಯು ವಿಲ್ ಹ್ಯಾವ್ ದಟ್ ಫ್ಲೆಕ್ಸಿಬಿಲಿಟಿ, ಬಟ್ you will have to work harder, you'll have to work more. It is not a 9 to 5 job. Nimdu tumba, you will have to sacrifice your personal life initially. You have to give up on many things, you have to focus on building something. And business once ala set aitu andre, it will take care of your entire family. But at the setup madodike you have to cycle ಹೊಡಿಲೇಬೇಕು. So that is one thing. And whenever you want to start a business, like I before said, planning. Plan. It is not just plan A, plan B. Now you have to have plan A, plan B, plan C, plan D. So ನಿಮ್ಮ ಹತ್ರ ತುಂಬ ಪ್ಲಾನ್ಸ್, ಯಾಕಂದರೆ ತುಂಬ ಸ್ಪೀಡ್ ಗ್ರೋತ್ ಇದೆ. ಯು ಹ್ಯಾವ್ ಲಾಡ್ ಆಫ್ ಕಾಂಪಿಟೇಟರ್ಸ್, ಯು ಹ್ಯಾವ್ ಲಾಡ್ ಆಫ್ ಮನಿ ಪೀಪಲ್. ಈಗ ನಾವೇನೋ ಒಂದು ಮಾಡಿರ್ತೀವಿ, ಟಕ್ ಅಂತ ಇನ್ನೊಬ್ರು ಬಂದು ದೇ ಡೂ ದ ಸೇಮ್ ಥಿಂಗ್ ಆ್ಯಂಡ್ maybe they do better than you.
ಸೊ ತುಂಬ ಜನ ಕಾಂಪಿಟೇಷನ್ಸ್ ಇದ್ದಾರೆ, ತುಂಬ ಜನ ವಿತ್ ಐಡಿಯಾಸ್ ಇದ್ದಾರೆ, ಯಂಗ್ ಮೈಂಡ್ಸ್ ಇದೆ. ಸೊ ನಿಮ್ ಇದರಲ್ಲಿ ಸಸ್ಟೈನ್ ಆಗಬೇಕು ಅಂದ್ರೆ ಇಟ್ ಇಸ್ ನಾಟ್ ಎನ್ ಈಸಿ ಥಿಂಗ್. ಸೊ ಯು ಶುಡ್ ಆಲ್ವೇಸ್ ಹ್ಯಾವ್ ಬ್ಯಾಕಪ್ ಪ್ಲಾನ್ಸ್. ಓಕೆ, ಇಫ್ ದಿಸ್ ನಾಟ್ ನೆಕ್ಸ್ಟ್ ಏನು, ಇದಾಗೆ ನೆಕ್ಸ್ಟ್ ಏನು, ಇದಾಯಿತು ಸ್ವಲ್ಪ ದಿನಕ್ಕೆ ಮತ್ತೆ ಚೇಂಜಸ್ ಬರ್ತಿದೆ ನೆಕ್ಸ್ಟ್ ಏನು. ಸೊ ಈ ಥರ ಎಲ್ಲ ತುಂಬ ಪ್ಲ್ಯಾನ್ಸ್ ನಿಮ್ಮ ಹತ್ರ ಇರಬೇಕು. ಸೊ ಪ್ಲ್ಯಾನ್ ಆ್ಯಂಡ್ ದೆನ್ 20% is your execution. So that rule is very important. And you have to be flexible, adaptability ಇರಬೇಕು. ಇದೆಲ್ಲ ಇದ್ದು, ಆ್ಯಂಡ್ ಇಟ್ ಇಸ್ ನಾಟ್ ದಟ್ ನೀವು ದುಡ್ಡು ಹಾಕಿದ ತಕ್ಷಣ ಬಿಸ್ನೆಸ್ ಆಗ್ಬಿಡತ್ತೆ ಅಂತಲ್ಲ. ಹೌದು, ಓವರ್ನೈಟ್ ಆಗಲ್ಲ. ಓವರ್ನೈಟ್ ಆದ್ರೂ ಎಷ್ಟು ದಿನಕ್ಕೆ ಆಗತ್ತೆ ಅನ್ನೋದಿರಲ್ಲ. ಸೊ ಯು ಶುಡ್ ಬಿ ರೆಡಿ ಟು ಟೇಕ್ ದ ರಿಸ್ಕ್. ನಾವು ರಿಸ್ಕ್ ತಗೊಳ್ಳೋ ಎಬಿಲಿಟಿ ಅಥವಾ ರಿಸ್ಕ್ ತಗೊಳ್ಳೋ ಮೆಂಟಾಲಿಟಿ ನಮಗಿಲ್ಲ ಅಂತಂದರೆ, ಆ ಡೇರಿಂಗ್ನೆಸ್ ಇಲ್ಲ ಅಂತಂದರೆ, ಇಟ್ ಇಸ್ ನಾಟ್ ಫಾರ್ ಯು. ಯು ಶುಡ್ ಬೀಳ್ತೀವಿ ಹೇಳ್ತೀವಿ, ಇಟ್ಸ್ ಆಲ್ ಸೆಕೆಂಡ್ರಿ, ಬಟ್ ಯು ಹ್ಯಾವ್ ಟು ಟೇಕ್ ದ ರಿಸ್ಕ್. ಯು ಹ್ಯಾವ್ ಟು ರಿವರ್ಕ್ ಆನ್ ಇಟ್. ಬಿದ್ದ ತಕ್ಷಣ ಡಿಸಪಾಯಿಂಟ್ ಆಗೋದು ಅವೆಲ್ಲ ಇರಬಾರ್ದು. ಯು ಹ್ಯಾವ್ ಟು ಸಿ ವೈ ನಂಗೆ ಆ ಡೌನ್ಫಾಲ್ ಆಯಿತು, ಯಾಕೆ ಬಿತ್ತು, ನಾನು ಏನು ಬೆಟರ್ ಮಾಡ್ಬೋದು. ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಬಿಸ್ನೆಸ್ ಪರ್ಸನ್. ಇಟ್ಸ್ ಜಸ್ಟ್ ನಾಟ್ ಮನಿ ಆ್ಯಂಡ್ ಐಡಿಯಾಸ್ ಅಂತಲ್ಲ. ಮೈಂಡ್ ಸೆಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಒಂದಿನ ನಿಮ್ಮ ಬಿಸ್ನೆಸ್ ತುಂಬ ಲೋ ಇರುತ್ತೆ, ಎಮೋಷ್ನಲಿ ತಗೋಬಾರ್ದು. ನಾಳೆಗೆ ಏನು ಬೆಟರ್ ಮಾಡಬೇಕು, ಏನು ಪ್ರಾಬ್ಲಮ್ ಆಯಿತು. ಸೊ ಯು ಹ್ಯಾವ್ ಟು ಬಿ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಯುವರ್ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಫ್ಯೂ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಯುವರ್ ಮೈಂಡ್ ಬಿಫೋರ್ ಯು ಸ್ಟಾರ್ಟ್ ಥಿಂಕಿಂಗ್ ನಂಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಆ್ಯಂಡ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಯಾವಾಗದು ಬೇರೆ ಟರ್ನ್ ತಗೊಳತ್ತೆ ಅಥವಾ ಯಾವಾಗದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಹೇಗಾಗತ್ತೆ, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. I think risk-taking factor is very important and your mindset is very important. ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್ ಅಲ್ವಾ? Very important. ಹೌದು. ಸೊ ಸಹನ್ ಅವರೇ, ಸೊ ತುಂಬ ಥ್ಯಾಂಕ್ ಯು ಸೋ ಮಚ್. ಸುಮಾರು ಇನ್ಫಾರ್ಮೇಷನ್ ಶೇರ್ ಮಾಡಿ ಕೆಫೆ. ಸೊ ನಮ್ಮ ಆಡಿಯನ್ಸ್ಗೆ ಇಲ್ಲ ನಿಮ್ಮ ಆಡಿಯನ್ಸ್ ಯಾರು ಇದ್ದಾರೆ ನೋಡೋರ್ಗೆ ಏನಾದರೂ ಆಫರ್ ಕೊಡ್ತೀರಾ ಈ ಒಂದು ಪಾಡ್ಕಾಸ್ಟ್ ಮುಖಾಂತರ? ಒಳ್ಳೆ ಆಫರ್ ಕೊಡಿ, ಖಂಡಿತ ಕ್ಯೂ ನಿಂತ್ಕೊಬಿಡ್ತಾರೆ ನೀವು. ಡೆಫಿನೆಟ್ಲಿ ಬನ್ನಿ. ನೀವು ಬಂದಷ್ಟು ನಮಗೆ ಖುಷಿ ಆಗತ್ತೆ. ಫ್ಯಾಮಿಲಿ ಜೊತೆ ಬನ್ನಿ. ನೀವು ಈ ಪಾಡ್ಕಾಸ್ಟ್ ನೋಡ್ಕೊಂಡು ಬಂದರೆ ವಿಲ್ ಗಿವ್ ಯು 10% ಡಿಸ್ಕೌಂಟ್ ಆನ್ ಫುಡ್. ಕೋಡ್ ವರ್ಡ್ ಅಂತ ಮಾರ್ಕೆಟಿಂಗ್ ಮನಿ ಅಂತ ಹೇಳಿ. ಮಾರ್ಕೆಟಿಂಗ್ ಮನಿ ಕೋಡ್ ವರ್ಡ್ ಹೇಳಿದ್ರೆ ಮಾರ್ಕೆಟಿಂಗ್ ಮನಿ ಕೋಡ್ ವರ್ಡ್ ಹೇಳಿದ್ರೆ ಯು ಗೆಟ್ 10% ಡಿಸ್ಕೌಂಟ್. ಫಾರ್ ದ್ಯಾಟ್ ಯು ಶುಡ್ ಹ್ಯಾವ್ ವಾಚ್ ದಿಸ್ ಪಾಡ್ಕಾಸ್ಟ್. ಅವಾಗ ನಿಮಗೆ ಖಂಡಿತ 10% ಡಿಸ್ಕೌಂಟ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಹನ್ ಅವರೇ, ನಮ್ಮ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಕ್ವಾಲಿಟಿ ಬ್ಯುಸಿ ಶೆಡ್ಯೂಲಲ್ಲಿ. ರೈಟ್, ಸೊ ಜಸ್ಟ್ ಒಂದು 3 ರ್ಯಾಪಿಡ್ ಕ್ವಶನ್ಸ್ ಇದೆ ನಿಮಗೆ. ರೈಟ್, ಸೊ ಅಕಸ್ಮಾತ್ ಒಂದು ಸಿಂಗರ್ನ ನಾನು ಜಾಮಿಂಗ್ ಸೆಷನ್ ಕರಿಬೇಕು ಸಿಲ್ಲ ಅಂದರೆ ಯಾವ ಸಿಂಗರ್ನ ಕರೆಯೋಕೆ ಇಷ್ಟಪಡ್ತೀನಿ, ಯಾವ ಹಾಡು ಹೇಳ್ತಾರೆ ಅವ್ರ ಕೈಲಿ? ನಮ್ಮಪ್ಪ. ಓಕೆ, ನಿಮ್ಮ ಫಾದರ್ he is very passionate about singing. So I want to arrange a private event for him, for his friends and family, and I want to call him as a singer. Okay. And ಅವ್ರು ಹಾಡೋ ಹಾಡು ನಂಗೆ ಎಲ್ಲ ಇಷ್ಟ, ಬಟ್ ಒಂದು ಅಂದರೆ ಕ್ಯಾ ಹೂವಾ ತೆರವಾದ. ಓಕೆ, ಆ ಸಾಂಗ್ he sings really well. ಓಕೆ, ಸೊ ಬೆಂಗಳೂರಲ್ಲಿ ಈ ಜಾಗ ಫ್ರೀಯಾಗಿ ಸಿಕ್ಕಿದ್ರೆ ನಾನು ಕ್ಯಾಫೆ ಓಪನ್ ಮಾಡ್ತೀನಿ ಅಂದರೆ ಬೆಂಗಳೂರು ಯಾವ ಜಾಗ ಸೆಲೆಕ್ಟ್ ಮಾಡ್ತೀರಾ? ಟು ಮೆನಿ ಥಿಂಗ್ಸ್ ಇನ್ವಾಲ್ವ್ ಆಗುತ್ತೆ, ಯಾವ ಥರ ಕೆಫೆ, ಯಾವ ಎಲಿಮೆಂಟ್ಸ್ ಅಂತಲ್ಲ. ಬಟ್ ಮಲೇಶ್ವರಂ being the core, and I have already done that. ಓಕೆ, ಕೆಫೆ ಓಪನ್ ಮಾಡ್ದಂಗಿಂದ ಕ್ಲೋಸ್ ಮಾಡೋವರೆಗೂ ಒಂದು ವರ್ಡ್ ಯಾವಾಗಲೂ ಬರ್ತಾನೆ ಇರುತ್ತೆ, ಅಂದರೆ ಒಂದು ಕಂಪ್ಲೇಂಟ್ ಬರ್ತಾನೆ ಇರುತ್ತೆ. ಯಾವ್ದಂದ್ರೆ ಯಾವ ಕಂಪ್ಲೇಂಟ್ ಅದು? ಕಸ್ಟಮರ್ಸಿಂದನಾ? ಕಸ್ಟಮರ್ಸಿಂದ, ಎಲ್ಲರಿಂದನೂ. ಎಂಪ್ಲಾಯೀಸಿಂದ ಮ್ಯಾಮ್ ಅಂತ ಬರ್ತಾನೆ ಇರುತ್ತೆ. ಎಂಪ್ಲಾಯೀಸ್ ಅಷ್ಟೇ. ಕಸ್ಟಮರ್ಸ್ ದೇ ಆರ್ ಯೂಶಲಿ ಹ್ಯಾಪಿ. ಒನ್ ವರ್ಡ್ ಅಂತ ಹಂಗೇನು ಐ ಡೋಂಟ್ ಥಿಂಕ್ ಸೊ. ಓಕೆ, ಸೊ ಒಂದು ಕ್ರೇಜಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಏನಪ್ಪ ಇದು ತುಂಬ ಕ್ರೇಜಿ ಇದೆ ಎಕ್ಸ್ಪೀರಿಯನ್ಸ್ ಇವ್ರದ್ದು ಅಂದರೆ ಯಾವ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಹ್ಯಾಪಿನಾ ಅಥವಾ ಯು ವಾಂಟ್ ಸಮಥಿಂಗ್ ರಿಯಲಿ ಕ್ರೇಜಿ? ಕ್ರೇಜಿ. ಹ್ಯಾಪಿ ಕಸ್ಟಮರ್ಸ್ ಏನು ಹೇಳ್ಬೋದು ನಾನು ಅಂತಂದರೆ, ಅಬ್ರಾಡಿಂದ ಬರಕ್ಕೆ ವೇಟ್ ಮಾಡ್ತಿರ್ತಾರೆ. ಓಕೆ, ನಂದಿದು ವಿಶ್ ಲಿಸ್ಟಲ್ಲಿದೆ, ನೀವು ಯಾವಾಗ ಇದನ್ನ ಆ್ಯಡ್ ಮಾಡ್ತೀರಾ, ಯಾವಾಗ ನನಗೆ ಇನ್ಫಾರ್ಮೇಷನ್ ಕೊಡಿ ಅಂತ 3-4 ಮಂತ್ಸ್ ಮುಂಚೆ ಪ್ಲ್ಯಾನ್ ಮಾಡಿಟ್ಟಿರ್ತಾರೆ. ನಾನು ಆ ದಿನ ಬರ್ತೀನಿ, ಆ ದಿನ ಬ್ಲಾಕ್ ಮಾಡಿ, ನಾವಿನ್ನೂ ಟಿಕೆಟ್ಸೇ ಹಾಕಿರಲ್ಲ, ಬಟ್ ದೆನ್ ಆ ದಿನಕ್ಕೆ ನಾವು ಬರ್ತೀನಿ, ಪ್ಲೀಸ್ ನಮಗೆ ಬ್ಲಾಕ್ ಮಾಡಿ ಅಂತ ಹೇಳಿ ಬಂದು 3 ತಿಂಗಳು ಮಗುನ ಕರ್ಕೊಂಬಂದು ಎಂಜಾಯ್ ಮಾಡಿ ಮತ್ತೆ ಹೋಗಿ ಅವ್ರ NRI ಹಸ್ಬೆಂಡ್ನ ಕರ್ಕೊಂಬಂದು, ಈ ಥರ ಎಲ್ಲ ಅಬ್ರಾಡಿಂದ ಬರೋ ಕಸ್ಟಮರ್ಸ್ ದೇ ವಿಲ್ ಹ್ಯಾವ್ ಆರ್ ಕೆಫೆ ಇನ್ ದರ್ ವಿಶ್ ಲಿಸ್ಟ್. ಅಂದರೆ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡೋಣ, ಮಾಡಲೇಬೇಕು, ಇದನ್ನ ಫೀಲ್ ತೊಗೋಬೇಕು, ಇದು ನಾನು ಎಂಜಾಯ್ ಮಾಡಬೇಕು ಅಂತ ಅದೊಂದು ಖುಷಿ ಮೂಮೆಂಟ್ಸ್ ಇರುತ್ತೆ.
ಅಂಡ್ ಆಫ್ ಕೋರ್ಸ್ ಏಜ್ ಆದವರು. ಏಜ್ ದಟ್ ಈಸ್ ಮೈ ಬೆಸ್ಟ್ ಪಾರ್ಟ್. ಬೆಸ್ಟ್ ಪಾರ್ಟ್. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಅಂಡ್ ಲೇಡೀಸ್ ಆಫ್ ಲೇಟ್ ಕಿಟಿ ಪಾರ್ಟಿ ಸ್ಟಾರ್ಟ್ ಮಾಡಿದೀವಿ. ಓಕೆ. ಲೇಡೀಸ್ ಎಂಜಾಯ್ ಮಾಡೋಷ್ಟು, ಐ ಟೆಲ್ ಯು, ಮೇ ಬಿ ಅವರಿಗೆ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿರ್ತಾರೆ, ಸ್ಕೂಲಲ್ಲಿ ಹಾಡಾಡಿರ್ತಾರೆ, ಆಮೇಲೆ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಆಗೋಗಿ ಅವರು ಮಾಡೋಕ್ಕಾಗಿರಲ್ಲ, ಅವ್ರದ್ದೇ ಒಂದು ಜೀವನ ಕಟ್ಕೊಬೇಕಾಗಿರತ್ತಲ್ಲ. ಇಲ್ಲಿಗೆ ಬಂದಾಗ ಅವ್ರಿಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದರೆ, ಎಷ್ಟು ಚೆನ್ನಾಗಿ ಅವರು ಎಂಜಾಯ್ ಮಾಡ್ತಾರೆ ಅಂದರೆ ಯಾರೂ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ. ರೀಸೆಂಟ್ಲಿ ನನಗೆ ಕೇಳಿದ್ರು, ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ಯಾವ್ದು ಮಾಡ್ತೀರಾ, ನನ್ನ ಮಗಳು ಕೇಳ್ತಿದ್ಲು ಅಂತ. ಐ ಸೆಡ್, ನಿಮ್ಮ ಮಗಳಿಗೆ ತುಂಬ ಜಾಗ ಇದೆ, ಬಟ್ ದಿಸ್ ಇಸ್ ಮೇಡ್ ಫಾರ್ ಯು. ನೀವು ಬನ್ನಿ, ನೀವು ಎಂಜಾಯ್ ಮಾಡಿ, ದೆನ್ ವಿ ವಿಲ್ ಫೀಲ್ ಹ್ಯಾಪಿ. ಸೊ ಲೇಡೀಸ್ ಇನ್ ದ ಮಿಡ್ ಏಜಸ್ ದೇ ಎಂಜಾಯ್ ಲೈಕ್ ಕ್ರೇಜಿ. ಓಕೆ. ಸೊ ಯಾರು ಅಕಸ್ಮಾತ್ ಕಿಟಿ ಪಾರ್ಟೀಸ್ ಮಾಡೋರು, ಇಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತ ಇರೋರು, ಬುಕ್ ಮಾಡ್ಬೇಕಾದ್ರೆ ಯಾವ ಥರ ಬುಕ್ ಮಾಡ್ಬೇಕು, ಎಷ್ಟು ದಿನ ಅಡ್ವಾನ್ಸ್ ಬುಕ್ ಮಾಡಿದ್ರೆ, ಬಿಕಾಸ್ ಆಲ್ ಟೈಮ್ ರಶ್ ಇದೆ ನಿಮ್ದು. ಹೌದು. ಸೊ ಎಷ್ಟು ದಿನ ರೆಕಮೆಂಡ್ ಮಾಡ್ತಾರೆ ಮುಂಚೆನೆ ಬುಕ್ ಮಾಡಿದ್ರೆ ಪ್ರಾಬಬಿಲಿಟಿ? 1 week 10 days ಮುಂಚೆ ನಮಗೆ ಇನ್ಫಾರ್ಮ್ ಮಾಡಿದ್ರೆ ವಿಲ್ ಆಸ್ಕ್ ದೆಮ್ ಟು ಪರ್ಚೇಸ್ ದ ಹೋಲ್ ಟಿಕೆಟ್ಸ್. 56-60 ಟಿಕೆಟ್ಸ್ ಏನಿದೆ ಅದನ್ನ ನೀವೇ ಪರ್ಚೇಸ್ ಮಾಡಿ 2 hours ನೀವು ಸೆಲೆಬ್ರೇಟ್ ಮಾಡ್ಬೋದು. ಸಿಂಗಲ್ಸ್ ಏನಿದ್ರು ಫುಡ್ ಮೆನ್ಯೂ ನಾವು ಪರ್ ಪ್ಲೇಟ್ ಅಂತ ಚಾರ್ಜ್ ಮಾಡಿ, ದಟ್ ವಿ ಕ್ಯಾನ್ ನೆಗೋಷಿಯೇಟ್ ಮಾಡಿ. ಸೊ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಎಸ್, ಯಾರಾದರೂ ಪ್ಲಾನ್ ಮಾಡ್ತಿದ್ರೆ ನೀವು ಸಹನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸಹನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ವಿ ಹ್ಯಾವ್ ರೀಚ್ ದ ಎಂಡ್ ಆಫ್ ದ ಪಾಡ್ಕಾಸ್ಟ್. ಸುಮಾರು ವಿಷಯ ನಾವು ತಿಳ್ಕೊಂಡ್ವಿ, ನಮ್ಮ ಆಡಿಯನ್ಸ್ ಕೂಡ ತಿಳ್ಕೊಂಡಿದ್ದಾರೆ, ನಾನು ಕೂಡ ನಿಮ್ಮಿಂದ ಭಾಳ ವಿಷಯ ಕಲಿತೆ. ನಾನು ಕೂಡ And, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ದೊಡ್ಡ ಗುಣ ಟೈಮ್ಸ್ ನಮ್ಮ ಜೊತೆ ಸ್ಪೆಂಡ್ ಮಾಡಿ. ನೋ ಮೂವಿ ಕೂಡ ಮಾಡಿದ್ವಿ, ಆ್ಯಂಡ್ ನೀವು ಆರ್ಟಿಸ್ಟ್ ಕೂಡ. ಸೊ ಬರುವಂಥ ಮೂವೀಸ್ ಆಗಲಿ, ನಿಮ್ಮ ಕೆಫೆ ಬಿಸ್ನೆಸ್ ಇಲ್ಲ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆದಿ ಅಂತ ಥ್ಯಾಂಕ್ ಯು ನಾನು so much. ರಾಯಲ್ ಬೇಡ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. Thank you so much. ಥ್ಯಾಂಕ್ ಯು. Very nice of you.